ನಮಸ್ಕಾರ. ಭಾರತೀಯ ಕ್ಷಾತ್ರ ಪರಂಪರೆಯನ್ನು ಕುರಿತ ಪರಿಚಯಾತ್ಮಕವಾದ ಉಪನ್ಯಾಸ ಮಾಲಿಕೆಯ 3ನೇ ದಿವಸ ಮಧ್ಯಮಣಿಗೆ ನಾವು ಬಂದಿದ್ದೀವಿ. ಇಲ್ಲಿ ನಾವು ಅಶೋಕನ ಹಿನ್ನೆಲೆಯನ್ನು, ಅವನ ವಿಜಯಗಳನ್ನು ಮತ್ತು ಅವನ ಧರ್ಮಶಾಸನ ಇತ್ಯಾದಿಗಳನ್ನು ಗಮನಿಸ್ತಾ ಇದ್ವಿ. ನಿನ್ನೆ ನಾನು ಅಶೋಕನ ಶಾಂತಿ ಮಾರ್ಗದ ಬಗ್ಗೆ ಒಂದಷ್ಟು ಹೇಳಿದೆ. ಒಂದು ಕಡೆ ಅಶೋಕ ಸನ್ಯಾಸಿಯಾಗಿದ್ದ, ಬೌದ್ಧ ಭಿಕ್ಷುವಾಗಿದ್ದ ಅನ್ನುವ ಮಾತನ್ನು ಕೂಡ ನಾವು ನೋಡ್ತೀವಿ. ಅದಂದರೆ ಚೈನಿ ಯಾತ್ರಿಕರು ಕೆಲವರು ಉಲ್ಲೇಖ ಮಾಡ್ತಾರೆ. ಆ ರೀತಿಯಾದ ಒಂದು ವಿಗ್ರಹವನ್ನು ಕೂಡ ನೋಡಿದ್ವಿ ಅಂತ ಹೇಳಿಬಿಟ್ಟಿದ್ವಿ. ಹೀಗಾಗಿ ಅಶೋಕ ಒಂದು ಕಾಲದಲ್ಲಿ ಶ್ರಾಮಣ್ಯವನ್ನೇ ವಹಿಸಿದ್ದ ಅಂತನ್ನೋದು ಗೊತ್ತಾಗುತ್ತದೆ. ಆಮೇಲೆ ಬೌದ್ಧರಲ್ಲಿ ಒಂದು ವ್ಯವಸ್ಥೆ ಉಂಟು. ಅದು ಏನಂದರೆ ಸನ್ಯಾಸಿ ಆಗ್ಬೋದು, ಮತ್ತು ಅಲ್ಲಿಂದ ಮರು ಹೆಜ್ಜೆಯನ್ನು ಇಟ್ಟು ಹಿಂದೆ ಬರಬಹುದು, ಗೃಹಸ್ಥನಾಗಬಹುದು, ಬೇರೊಂದು ಆಶ್ರಮಕ್ಕೆ ಹೋಗ್ಬೋದು. ಈ ರೀತಿಯಾದದ್ದು ಸಿಂಹಳದಲ್ಲಿ ಇರುವ ಆ ಒಂದು ವಿಶ್ವಾಸ. ಹಾಗೆ ಅದು ಇತ್ಸಿಂಗ್ ಅಂತ ಪ್ರಸಿದ್ಧನಾದ ಚೀನಿ ದೇಶದ ಯಾತ್ರಿಕ ಭಾರತಕ್ಕೆ ಬಂದು ಓಡಾಡಿದವನು. ಅವನು ಹೇಳ್ತಾನೆ, ಫಾಹಿಯಾನ್, ಹ್ಯೂನ್ಸಾಂಗ್, ಇತ್ಸಿಂಗ್, ಧರ್ಮಸ್ವಾಮಿ ಇತ್ಯಾದಿ ಅನೇಕರು ಭಾರತಕ್ಕೆ ಬಂದಂಥ ಚೀನಾ ದೇಶದ ಬೌದ್ಧ ಯಾತ್ರಿಕರು. ಅವರಲ್ಲಿ ಒಬ್ಬ ಇತ್ಸಿಂಗ್ ಹೇಳುವಂಥ ಮಾತು, ಅದು ಎಷ್ಟು ಮಟ್ಟಿಗೆ ಸತ್ಯವೋ ಅದು ನಮಗೆ ಗೊತ್ತಿಲ್ಲ. ಅವನು ಅಶೋಕನ ಭಿಕ್ಷು ವೇಷದಲ್ಲಿರುವ ವಿಗ್ರಹವನ್ನು ಒಂದು ನೋಡಿದ್ದೆ ಅಂತನ್ನುವ ಮಾತನ್ನು ಹೇಳ್ತಾನೆ. ಈ ದೃಷ್ಟಿಯಿಂದ ನೋಡಿದಾಗ ಅಶೋಕ ತನ್ನ ಅಧಿಕಾರವನ್ನು ಒಂದು ಮಟ್ಟಕ್ಕೆ ಪಕ್ಕಕ್ಕೆ ಇಟ್ಟು ಧರ್ಮಶಾಸ್ತ್ರಗಳನ್ನೆಲ್ಲ ಮಾಡಿಸಿದ್ದಿರಬೇಕು. ಆ ದೃಷ್ಟಿಯಿಂದಲೇ ಅವನಷ್ಟು ವಿರಕ್ತಿಯ, ಶಾಂತಿಯ, ಅಹಿಂಸೆಯ ಮಾತುಗಳನ್ನು ಹೇಳಿರಬೇಕು ಅನ್ನುವಂಥದ್ದು ಗೊತ್ತಾಗುತ್ತದೆ. ಆದರೂ ಒಂದಂತೂ ನಿಜ, ಅಹಿಂಸೆಗೆ ತುಂಬ ದೊಡ್ಡ ಬೆಲೆಯನ್ನು, ಗೌರವವನ್ನು ಕೊಡಬೇಕು ನಿಜ. ಆದರೆ ಅಹಿಂಸಾ ಪರಮೋಧರ್ಮ ಅನ್ನುವ ಮಾತಿನಂತೆಯೇ ಅದರ ಉತ್ತರಾರ್ಧ ಮುಂದೆ ಬರುವುದು ಧರ್ಮಹಿಂಸಾ ತಥೈವಚ. ಮಹಾಭಾರತದ ನೀತಿ ಅಹಿಂಸಾ ಪರಮೋಧರ್ಮ, ಧರ್ಮಹಿಂಸಾ ತಥೈವಚ. ಅಂದರೆ ಧರ್ಮಬದ್ಧವಾಗಿ ಮಾಡಿರುವ ಹಿಂಸೆಗೂ ಅಷ್ಟೇ ದೊಡ್ಡ ಬೆಲೆ ಉಂಟು ಅಂತ. ಈ ವಿವೇಕ ಇಲ್ಲದೇ ಇದ್ದರೆ ತುಂಬ ಕಷ್ಟವಾಗಿಬಿಡ್ತದೆ. ಇವತ್ತು ನಮ್ಮ ದೇಶಕ್ಕೆ ಬಂದಿರುವ ಎಷ್ಟೋ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಧರ್ಮಹಿಂಸೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೇ ಇರೋದು. ಹೀಗೆ ಹೇಳಿದ ತಕ್ಷಣವೇ ಇದು ಫ್ಯಾಸಿಸಮ್ಮು ಮತ್ತು ಇದು ಫಂಡಮೆಂಟಲಿಸಮ್ಮು ಹೀಗೆಲ್ಲ ಶುರು ಮಾಡಿಕೊಳ್ತಾರೆ. ಬೆಚ್ಚಗೆ ನಗರಗಳಲ್ಲಿ ಕೂತ್ಕೊಂಡು ಸಕಲ ಸವಲತ್ತುಗಳನ್ನು ಅನುಭವಿಸ್ತಾ ಇರುವಂಥ ಸೋಕಾಳ್ ಬುದ್ಧಿಜೀವಿಗಳು ಆಟಾಟೋಪ ಮಾಡಬಹುದು. ಅದೇ ಸಂಘರ್ಷದಲ್ಲಿ ನಿಂತುಕೊಂಡು ಮಾಡುವುದು, ಸಿಯಾಚಲ್ನಲ್ಲಿ ಹಲವು ಸಾವಿರ ಅಡಿಗಳ ಎತ್ತರದಲ್ಲಿ ಮತ್ತು 0ಗಿಂತ ಎಷ್ಟೋ ಕೆಳಗಿರುವ, ಶೂನ್ಯಕ್ಕಿಂತ ಕೆಳಗಿರುವಂತಹ ಆ ಚಳಿಯ ವಾತಾವರಣದಲ್ಲಿ ಕಾರ್ಗಿಲ್ ಯುದ್ಧ ಮಾಡಿದಂಥ ಸೈನಿಕರು ಅವರು ಶಾಂತಿ ಎನ್ನುವ ಮಂತ್ರವನ್ನು ಜಪ ಮಾಡ್ತಾ ಇರೋದಕ್ಕೆ ಸಾಧ್ಯವ? ಇದನ್ನೆಲ್ಲ ಕಂಡಾಗ ನಮಗೆ ಗೊತ್ತಾಗುತ್ತದೆ, ಬೆಂಗಳೂರಿನಲ್ಲಿ ಬೆಚ್ಚಗೆ ಕೂತ್ಕೊಂಡು ದೆಹಲಿ ಒಳಗೆ ನೆಮ್ಮದಿಯಾಗಿ ಕೂತ್ಕೊಂಡು ಒಬ್ಬ ಅರುಂಧತಿ ರಾಯೋ ಅಥವಾ ಇನ್ನೊಬ್ಬ ಇಲ್ಲಿಯೇ ಇದ್ದಾರಲ್ಲ, ಹೆಸರಿಗೂ ಹೇಳೋದಕ್ಕೆ ಯೋಗ್ಯತೆ ಇಲ್ಲದಿರ್ತಕ್ಕಂಥವ್ರು ಎಷ್ಟೋ ಜನ, ಅವರುಗಳೆಲ್ಲ ಗಲಾಟೆ ಮಾಡ್ತಾರೆ. ನಕ್ಸಲಿಸಮ್ಗೆ ಮತ್ತೊಂದಕ್ಕೆ ಎಲ್ಲ ಪೂರಕವಾಗಿ ಮಾತನಾಡುವುದು. ಆದರೆ ಅವ್ಯವಸ್ಥೆಯನ್ನು ಪ್ರತಿಪಾದಿಸುವಂಥವರು ತಮ್ಮ ವ್ಯವಸ್ಥೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತಾರೆ? ಅವರಿಗೆ ಹೊತ್ತಿಗೆ ಸರಿಯಾಗಿ ಬೆಚ್ಚಗೆ ಎಲ್ಲ ಆಗಬೇಕು. ಎಲ್ಲೋ ಒಂದು ಕಡೆ ಯಜ್ಞದಲ್ಲಿ ಪಶುವಧೆ ಆಗುತ್ತದೆ ಅಂತಂದರೆ ಎಲ್ಲರೂ ಕೆಂಪು ಬಾವುಟ ಇಟ್ಕೊಂಡು ಹೋಗ್ಬಿಡ್ತಾರೆ, ಹಾ ಹೂ ಅಂತೆಲ್ಲ ಹೇಳಿಬಿಟ್ಟು. ಆದರೆ ಆ ಯಜ್ಞದ ಒಂದು ವಿರೋಧಕ್ಕಾಗಿ ಹೋಗುವ ಮುನ್ನ ಇವರು ಹೋಟೆಲ್ನಲ್ಲಿ ನಾನ್ ವೆಜಿಟೇರಿಯನ್ ಮೂಗಿನವರೆಗೂ ತಿಂದು ಬಂದಿರ್ತಾರೆ. ಮನುಷ್ಯನ ಮಾಂಸ ಬಿಟ್ಟು ಇನ್ನು ಎಲ್ಲವೂ ಅಲ್ಲಿ ಸೇರಿರುತ್ತದೆ. ಆದರೆ ಮಾತ್ರ ಅವರು ಆ ಯಜ್ಞದಲ್ಲಿ ಹಿಂಸೆ ಆಗ್ತಾ ಇದೆ ಅಂತ ಹೋಗ್ಬಿಟ್ಟು ಗಲಾಟೆ ಮಾಡೋರು. ಈ ಹೊತ್ತಿನ ಸೋಕಾಳು ಬುದ್ಧಿಜೀವಿ ಯಾರೊಬ್ಬನೂ ಕೂಡ ಮದ್ಯ ಮಾಂಸಗಳನ್ನು ಬಿಟ್ಟಿಲ್ಲ. ಅವುಗಳನ್ನು ಬಿಡದೇ ಇದ್ದ ಮೇಲೆ ಏನು ಇವರಿಗೆ ಸತ್ವ ಇದೆ ಅಂತ, ಏನು ಇವರಿಗೆ ಉಪಶಾಂತಿ ಇದೆ ಅಂತ, ಯಾವ ರೈಟ್ಸ್ ಇದೆ ಅಂತ ಹೇಳಿಬಿಟ್ಟಿದ್ವಿ. ಕ್ರಿಸ್ತ ಹೇಳ್ತಾನಲ್ಲ, ಮಗ್ದಲದ ಮೇರಿಯ ಬಗ್ಗೆ ವ್ಯಭಿಚಾರ ದೋಷ ಬಂದಿದೆ ಅಂತಂದರೆ ಯಾರು ತಪ್ಪು ಮಾಡಿಲ್ವೋ ಅವರು ಮೊದಲು ಕಲ್ಲು ಎಸೀರಿ ಅಂತ. ಯಾರೂ ಎಸೀಲಿಲ್ಲ. ಕಾರಣ, ಒಬ್ಬ ಎಸೆದ್ರೆ ಇನ್ನೊಬ್ಬನಿಗೆ ಗೊತ್ತವನು ಏನು ತಪ್ಪು ಮಾಡಿದ್ದಾನೆ ಅಂತ. ನೀನು ಅಂಥ ತಪ್ಪು ಮಾಡಿದವನು ಎಸೀತಾ ಇದೆಯಲ್ಲ. ವ್ಯಭಿಚಾರ ದೋಷ ಇಲ್ಲದೆ ಇದ್ದವರು ಕಲ್ಲೆಸೀರಿ ಎನ್ನುವ ತಾತ್ಪರ್ಯ. ಪ್ರತಿಯೊಬ್ಬರೂ ಎಲ್ಲಿ ಅವರ ದೌರ್ಬಲ್ಯಗಳಿವೆ ಅನ್ನೋದನ್ನು ತಿಳ್ಕೊಂಡಿದ್ದರಿಂದ ಎಲ್ಲರೂ ಹಾಗೇ ಹೋದರು. ಈ ಯುಕ್ತಿಯನ್ನು ನಾವು ಗಮನಿಸಬೇಕಾಗುತ್ತದೆ. ಆ ಕಾರಣದಿಂದ
ದಂಡ ಅನ್ನುವುದಕ್ಕೆ, ವ್ಯವಸ್ಥೆ ಅನ್ನುವುದಕ್ಕೆ ತುಂಬ ಮಹತ್ವ ಇದೆ ಎನ್ನುವುದೇ ಕ್ಷಾತ್ರ ಧರ್ಮದಲ್ಲಿ ಕಂಡುಬರುವಂಥದ್ದು. ನಿಜ, ಅಶೋಕ ಅರ್ಥಶಾಸ್ತ್ರದ ದಾರಿಯನ್ನೇ ಅನುಸರಿಸಿದ್ದ, ನಮಗಲ್ಲಿ ಗೊತ್ತಾಗುತ್ತದೆ. ಬೇರೆ ಬೇರೆ ವರ್ಗಗಳಲ್ಲಿ ಎಲ್ಲ ರೀತಿಯಾದ ಪ್ರಭುತ್ವವನ್ನು ಚೆನ್ನಾಗಿ ಮಾಡಿದ್ದ ಅಂತ ಗೊತ್ತಾಗುತ್ತದೆ. ರಾಜೂಕ, ಯುತ, ಮಹಾಮಾತ್ರ ಅಂತನ್ನುವಂಥ 3 ವರ್ಗದಲ್ಲಿದ್ದರು. ರಾಜೂಕರು ಅನ್ನುವಂಥವರು ಸ್ಥಾನಿಕರಾದವರು, ಅರ್ಥಶಾಸ್ತ್ರದಲ್ಲಿ ಕೂಡ ಆ ಶಬ್ದ ಬರುತ್ತದೆ. ಮತ್ತು ರಾಜ್ಞಿಕರು ಅಂತ ಕೂಡ ಅವ್ರನ್ನ ಕರೀತಾರೆ. ಮತ್ತು ಯುತ ಅನ್ನುವುದನ್ನು ಯುಕ್ತ ಅಂತ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ಮಹಾಮಾತ್ರರು, ಮಹಾಮಾತ್ಯರ ಸ್ಥಾನದಲ್ಲೇ ಇದ್ದಂಥವರು, ಅವರನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಪ್ರಾಯಿಕವಾಗಿ ಬೇರೆ ಬೇರೆ ಅಧ್ಯಕ್ಷರುಗಳು ಅನ್ನುವಂತೆ ಕರಿತಾ ಇದ್ದರು. ಸೂನಾಧ್ಯಕ್ಷ, ಸುರಾಧ್ಯಕ್ಷ, ಗಣಿಕಾಧ್ಯಕ್ಷ, ಸೂತ್ರಾಧ್ಯಕ್ಷ, ಸೀರಾಧ್ಯಕ್ಷ, ಆಕರ ಕರ್ಮಾಧ್ಯಕ್ಷ, ನೌಕಾಧ್ಯಕ್ಷ, ತುಲಾಧ್ಯಕ್ಷ ಮೊದಲಾಗಿ ಬಗೆ ಬಗೆಯ ಅಧ್ಯಕ್ಷ ಪ್ರಚಾರಗಳಲ್ಲಿ ಅವರು ಹೇಳ್ತಾ ಇದ್ದ. ಅವುಗಳನ್ನು ಮಾಡಿಕೊಂಡು ಬಂದ. ಮತ್ತು ಶಾಂತಿಯನ್ನು, ಸುಭದ್ರತೆಯನ್ನು ನೆಲೆಗೊಳಿಸಿರುವ ದೇಶದಲ್ಲಿ ಅಹಿಂಸೆಯ ಪ್ರಚಾರ ಒಂದು ಮಟ್ಟಕ್ಕೆ ತಪ್ಪು ಆಗೋದಿಲ್ಲ. ಆದರೆ ನಿರಂತರ ಜಾಗರೂಕವಾದ ಸೈನ್ಯ ಇಲ್ಲದೇ ಇದ್ದರೆ ತುಂಬ ಕಷ್ಟ ಆಗುತ್ತದೆ. ಬಹಳ ವಿವರಗಳು ನಮಗೆ ಗೊತ್ತಾಗುತ್ತದೆ. ದೇಶ ವಿದೇಶಗಳಿಗೆ ಅವನು ಮತ ಪ್ರಚಾರಕ್ಕಾಗಿ ತನ್ನ ಮಕ್ಕಳನ್ನೇ ಕಳಿಸಿಕೊಟ್ಟಂಥದ್ದು. ಅವನಿಗೆ ಹಲವು ಮಕ್ಕಳಿದ್ದರು. ಅದರೊಳಗೆ ಒಬ್ಬನನ್ನು ಕುಣಾಲ ಅಂತ ಒಬ್ಬ ಅಂತ ಹೇಳ್ತಾರೆ. ಮತ್ತು ಇನ್ನೊಬ್ಬ ಮಹೇಂದ್ರ, ಮಗಳೊಬ್ಬಳು ಸಂಘಮಿತ್ರೆ. ಇವರುಗಳನ್ನೆಲ್ಲರನ್ನೂ ಕೂಡ ತತ್ವ ಪ್ರಚಾರಕ್ಕಾಗಿ ಕಳಿಸಿಕೊಟ್ಟ ಅನ್ನುವುದು ಕೂಡ ನಮಗೆ ಗೊತ್ತಿದೆ. ಬೇರೆ ಬೇರೆ ದೇಶಗಳಿಂದ ರಾಯಭಾರಿಗಳು ಬರ್ತಾಯಿದ್ರು, ಎಲ್ಲ ಕೂಡ ನಡೀತಾ ಇತ್ತು. ಆದರೆ ಅವನಾದ ಸ್ವಲ್ಪ ದಿವಸಕ್ಕೆ ಎಲ್ಲ ವ್ಯವಸ್ಥೆ ಕುಸಿದು ಬೀಳುವಂತೆ ಆಯಿತು ಅಂತಂದರೆ ನಮಗೆ ಸ್ಪಷ್ಟವಾಗಿ ತಿಳಿಯುವಂಥದ್ದು ಅಲ್ಲಿ ಕ್ಷಾತ್ರ ಕಡಿಮೆ ಆಗಿತ್ತು ಅಂತ. ಮತ್ತು ಅವನ ಕಾಲದ ಕಲೆಯೂ ಕೂಡ ತುಂಬ ಚೆನ್ನಾಗಿ ವೃದ್ಧಿಯಾಗಿತ್ತು ಅನ್ನುವುದನ್ನು ನಾವು ನೋಡ್ತೀವಿ. ಅದಕ್ಕೆ ಮುಂದೆ ನಾನು ಬರ್ತೀನಿ. ಅವನ ಕಾರುಣ್ಯದ ಬಗೆ ತುಂಬ ಸೊಗಸಾದದ್ದು. ತನ್ನ ಮಾಂಸಾಹಾರದ ನಿಯಂತ್ರಣವನ್ನು ಹೇಗೆ ಮಾಡಿಕೊಂಡು ಬಂದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಜೊತೆಗೆ ಆರ್ಥಿಕವಾಗಿ ಆಹಾರಕ್ಕಾಗಿ ಪ್ರಯೋಜನಕ್ಕೆ ಬರುವಂಥ ಗಿಣಿ, ಬಾತು ಮೊದಲಾದ ಪ್ರಾಣಿಗಳಿರಬಹುದು, ಆಮೆ, ಹದ್ದು ಇತ್ಯಾದಿ ಆಹಾರಕ್ಕೆ ಪ್ರಯೋಜನಕ್ಕೆ ಬರದಂಥ ಪ್ರಾಣಿಗಳಿರಬಹುದು. ಇವುಗಳೆಲ್ಲವನ್ನೂ ಕೂಡ ಸುರಕ್ಷಿತ ಜೀವಿಗಳು ಅಂತ ಉದ್ಘೋಷ ಮಾಡಿದ್ದನ್ನು ನಾವು ನೋಡ್ತೀವಿ. ಅವಧ್ಯ ವರ್ಗದಲ್ಲಿ ಸೇರಿಸ್ತಾನೆ. ಆಮೇಲೆ ಯಾವ ಸ್ಥಳದಲ್ಲಿಯೂ ಬೆಂಕಿಯನ್ನು ಹಾಕಿ ಕಾಳು ಕಿಚ್ಚನ್ನು ಬೆಳೆಸಬಾರದು ಅನ್ನುವಂಥದ್ದನ್ನು, ಮತ್ತು ಜೀವಂತ ಪ್ರಾಣಿಗಳ ಪೋಷಣೆಗಾಗಿ ಇನ್ನೊಂದು ಜೀವಂತ ಪ್ರಾಣಿಗಳನ್ನು ಕೊಲ್ಲಬಾರದು ಅನ್ನುವಂಥದ್ದು, ಕೆಲವು ನಿರ್ದಿಷ್ಟ ದಿವಸಗಳಲ್ಲಿ ಮೀನು ಹಿಡಿಯಬಾರದು, ಮಾರಬಾರದು ಮಾಂಸಾದಿಗಳನ್ನು, ಈ ಥರದ 1 ವರ್ಷದಲ್ಲಿ 56 ದಿವಸಗಳನ್ನು ಹಾಗೆ ನಿರ್ಬಂಧ ಮಾಡಿದ್ದ ಅಂತ ಗೊತ್ತಾಗುತ್ತದೆ. ಅದೇ ರೀತಿ ಗೂಳಿಗಳನ್ನು ಬೀಜ ಹೊಡೆದು ಎತ್ತುಗಳನ್ನಾಗಿ ಮಾಡುವುದಕ್ಕೆ ಕೂಡ ಒಂದಷ್ಟು ನಿಷೇಧ ಇತ್ತು. ಕುದುರೆಗಳಿಗೆ ತಪ್ತ ಮುದ್ರೆ ಹಾಕುವುದರ ಬಗ್ಗೆ ನಿಷೇಧ ಇತ್ತು ಅಂತೆಲ್ಲ ಗೊತ್ತಾಗುತ್ತದೆ. ಮರಣದಂಡನೆಗೆ ತುತ್ತಾದಂಥ ಅಪರಾಧಿಗಳಿಗೆ ಮುಂದೆ 3 ದಿವಸಗಳ ಕಾಲ ಅವಕಾಶವನ್ನು ನೀಡಿ ಅವರಲ್ಲಿ ಅಂತರಂಗದ ಬದಲಾವಣೆ, ಧ್ಯಾನ ಇತ್ಯಾದಿಗಳಿಗೆ ಕೂಡ ಅವಕಾಶ ಮಾಡಿತ್ತು ಅಂತ ಗೊತ್ತಾಗುತ್ತದೆ. ಆದರೂ ಮರಣದಂಡನೆಯನ್ನು ಮಾತ್ರ ಅವನು ತಡೆಯೋದಕ್ಕೆ ಆಗಲಿಲ್ಲ. ಕಾರಣ ಮನುಷ್ಯನ ಕ್ರೌರ್ಯ ತುಂಬ ದೊಡ್ಡದು. ದುಷ್ಟ ಮನುಷ್ಯನಿಗೆ ಸಲ್ಲಲೇಬೇಕು ಆ ದಂಡ. ಪ್ರಾಣಿಗಳಿಗಿಂತ ಅವನು ಹೀನವಾಗಿರುವಂಥವನು ಅಂತ ಗೊತ್ತಾಗುತ್ತದೆ. ಹೀಗೆಲ್ಲ ಮಾಡಿದ. ಆದರೆ ಆ ಕಾರುಣ್ಯದ ಹಿಂದೆ ಯುದ್ಧ ಇಲ್ಲ ಅನ್ನುವುದು ಗೊತ್ತಾಗ್ಬಿಟ್ರೆ ಜನ ಸುಮ್ಮನೆ ಇರೋದಿಲ್ಲ. ಯುದ್ಧ ಅಂದರೆ ದಂಡ ಭೀತಿ ಅನ್ನೋದು ಬೇಕಾಗುತ್ತದೆ. ಅವನ ಬುಡದಲ್ಲಿಯೇ ದೊಡ್ಡ ಕ್ರಾಂತಿ ಬಂತು ಅನ್ನುವುದನ್ನು ನೋಡಿದಾಗ ನಮಗೆ ಅಶೋಕ ಎಲ್ಲಿ ಜಾರಿದ್ದು, ಎಲ್ಲಿ ಎಡವಿದ್ದು ಅನ್ನುವುದು ತಿಳಿಯುತ್ತದೆ. ನಿಜವಾಗಿ ಈ ಆಧುನಿಕ ಜಗತ್ತಿನಲ್ಲಿ ಶಾಂತಿಗೆ ತುಂಬ ಬೆಲೆ ಉಂಟು. ಜೀವಕಾರುಣ್ಯಕ್ಕೆ ಮೊದಲಿಗಿಂತ ಹೆಚ್ಚಿನ ಬೆಲೆ ಉಂಟು. ಆದರೂ ಅವುಗಳಿಗೆ ಹೆಗಲಣಿಯಾಗಿಯೇ ವಿಧಿವತ್ತಾದ ನಿಯಮನ ವ್ಯವಸ್ಥೆಗೆ ಕೂಡ ಅವಕಾಶ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಇನ್ನು ಅವನ ಕಾಲದ ಶಿಲ್ಪಕಲಾ ಕೌಶಲ ತುಂಬ ಮಿಗಿಲಾದಂಥದ್ದು. ಅನೇಕ ಅಶೋಕ ಸ್ತಂಭಗಳಲ್ಲಿ ಮತ್ತು ಆ ಸ್ತಂಭ ಶೀರ್ಷ ಕ್ಯಾಪಿಟಲ್ ಅಂತ ಏನು ಕರೀತಾರೆ ಅಲ್ಲಿ ಇರುವಂತಹ ವಿಗ್ರಹಗಳಲ್ಲಿ ಅದಂತೂ ನಿಮಗೆ ಸಾಂಚಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತದೆ. ಸಾಂಚಿಯ ಆ ಒಂದು ಸ್ಥಳದಲ್ಲಿಯೇ ಇರುವಂಥ ವಸ್ತು ಸಂಗ್ರಹಾಲಯದಲ್ಲಿ ಅದ್ಭುತವಾದ ಕ್ಯಾಪಿಟಲ್ ಆಫ್ ಅಶೋಕ ಅಂತ ಏನು ಕರಿತೀವಿ, ಅಶೋಕ ಸ್ತಂಭದ ಆ ಒಂದು ಶೀರ್ಷ ಉಂಟು. 4 ಸಿಂಹಗಳು 4 ದಿಕ್ಕಿನಲ್ಲಿ ನೋಡ್ತಾ ಇರುವಂಥದ್ದು, ಮರಳುಗಲ್ಲಿನಲ್ಲಿ ಕೆತ್ತಿ ಅಷ್ಟು ಸೊಗಸಾಗಿ ನುಣುಪು ಮಾಡಿರುವಂಥದ್ದು. ಬ್ರಿಟಿಷರು ಅದನ್ನೆಲ್ಲ ದೂರದಲ್ಲಿ ನೋಡಿ ಅದು ಲೋಹದ್ದು ಪಾಲಿಷ್ ಮಾಡಿರೋದು ಅಂತ ಅಂದ್ಕೊಂಡಿರ್ತಾರೆ. ಅದ್ರ ಮೇಲೆ ಬೆಳಕು ಹೊಡೆದು ಪ್ರತಿಫಲಿಸ್ತಾ ಇರುವಂಥದ್ದನ್ನು ನೋಡಿ
ಪಾಹ್ಯಾನ್ ಮೊದಲಾದಂಥವರು ಕೂಡ ಆಗಲೇ ಅದನ್ನು ಬಹಳ ಕೊಂಡಾಡಿದ್ದು. ಅಸಂಖ್ಯವಾದ ಸ್ತೂಪಗಳನ್ನು ಕಟ್ಟಿಸಿದ 84,000 ಸ್ತೂಪಗಳು ಅಂತೆಲ್ಲ ಹೇಳ್ತಾರೆ. ಆ ಸಂಖ್ಯೆ ನಿಜವೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಗೆ ಬಗೆಯ ಶಿಲ್ಪ ಕೌಶಲವನ್ನು ಅಲ್ಲಿ ನಾವು ಕಾಣ್ತೀವಿ. ಮಥುರಾ, ಬಾರ್ಹೂತ್, ಸಾಂಚಿ ಈ ತರಹ ಅನೇಕ ಶಿಲ್ಪಕಲಾ ಕೌಶಲದಿಂದ ತುಂಬಿರುವಂತಹ ಸ್ತೂಪಗಳಿಗೆ ಬುನಾದಿ ಆಗಿದ್ದಲ್ಲೇ. ನಿಜ, ಬಾರ್ಹೂತ್ ಮತ್ತು ಸಾಂಚಿಯ ಶಿಲ್ಪಗಳೆಲ್ಲ ಅಶೋಕನ ಕಾಲದಲ್ಲಿ ಆಗಿದ್ದಲ್ಲ. ಬಾರ್ಹೂತ್ ಶಿಲ್ಪಗಳೆಲ್ಲವೂ ಆಗಿದ್ದು ಪುಷ್ಯಮಿತ್ರ ಶುಂಗನ ಕಾಲದಲ್ಲಿ. ಸಾಂಚಿಯ ಕಟಾಂಜನ ಆಗಿದ್ದು ಪುಷ್ಯಮಿತ್ರನಿಗೆ ಸಂಬಂಧಪಟ್ಟಂತೆ. ಅಲ್ಲಿಯ ದ್ವಾರಗಳನ್ನೆಲ್ಲ ಮಾಡಿಕೊಟ್ಟದ್ದು ಶಾತವಾಹನರು. ಆದರೆ ಅವುಗಳಿಗೆ ಬೇಕಾದ ಬುನಾದಿಯನ್ನು, ಅದಕ್ಕೆ ಬೇಕಾಗಿರುವಂಥ ಹಿನ್ನೆಲೆಯನ್ನು ಒದಗಿಸಿಕೊಟ್ಟ ಅನ್ನುವುದಂತೂ ಗೊತ್ತಾಗುತ್ತದೆ. ಹೀಗೆ ಅಶೋಕನ ಕೌಶಲ ಬಗೆ ಬಗೆಯಾದದ್ದು, ಅವನ ಸಾಧನೆ ಬಹುಮುಖಿಯಾದದ್ದು. ಆದರೂ ಯೋಗ್ಯರಾದ ಉತ್ತರಾಧಿಕಾರಿಗಳನ್ನು ತಂದುಕೊಡಲಿಲ್ಲ ಅನ್ನುವುದು ಅವನ ಒಂದು ಸಾಧನೆಯ ವೈಫಲ್ಯ ಅಂತ ಹೇಳಬೇಕು. ಗಟ್ಟಿಯಾದ ಉತ್ತರಾಧಿಕಾರಿಗಳಿರಬೇಕು. ಒಬ್ಬ ನಾಯಕನ ಲಕ್ಷಣ ಗೊತ್ತಾಗೋದು ಅವನು ಎಂಥ ಸಮರ್ಥನಾದ ಉತ್ತರಾಧಿಕಾರಿಯನ್ನು ತಯಾರು ಮಾಡ್ತಾನೆ ಅಂತ. ಕಂಚಿಯ ಪರಮಾಚಾರ್ಯರು ಸಲಕ್ಷಣ ಘನಪಾಠಿಗಳು ಬಂದರೂ ಶಿಷ್ಯರನ್ನು ತಯಾರು ಮಾಡದೇ ಇದ್ದರೆ ಅವ್ರನ್ನ ಅಷ್ಟಾಗಿ ಗೌರವಿಸ್ತಾ ಇರಲಿಲ್ವಂತೆ. 4 ಜನ ಒಳ್ಳೆಯ ಶಿಷ್ಯರನ್ನು ತಯಾರು ಮಾಡಿರ್ತಕ್ಕಂಥ ಜಟಾಪಾಠಿಗಳನ್ನು, ಕೇವಲ ಘನಪಾಠಿಗಳನ್ನು ಹೆಚ್ಚಾಗಿ ಗೌರವಿಸ್ತಾ ಇದ್ರಂತೆ. ಯಾಕೆಂದರೆ ಪರಂಪರೆಯ ಅನುಸ್ಯೂತತೆಯನ್ನು, ಅವಿಚ್ಛಿತ್ತಿಯನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅಂತ. ಇದು ತುಂಬ ದೊಡ್ಡದು, ಬಹಳ ಕಷ್ಟವಾದದ್ದು ಕೂಡ. ನಮ್ಮ ಗಾಂಧಿ ನೆಹರು ಯುಗದಲ್ಲಿಯೇ ನೋಡ್ತೀವಲ್ಲ, ಗಾಂಧೀಜಿಗೆ ರಾಜಕೀಯದಲ್ಲಿ ನೆಹರು ಅಂಥ ಉತ್ತರಾಧಿಕಾರಿ, ಉತ್ತರ ಕ್ರಿಯಾಧಿಕಾರಿ ಸಿಕ್ಕಿದ್ದು ಅಂದರೆ ಗಾಂಧಿ ತತ್ವಗಳು ಯಾವ ಮಾತ್ರದ್ದು ಅಂತ ಅನಿಸ್ಬಿಡುತ್ತದೆ. ಹತ್ತಿಕ್ಕುವಂಥದ್ದು, ಸುಭಾಷ್ ಚಂದ್ರ ಬೋಸನ ಹತ್ತಿಕ್ಕುವಂಥದ್ದು, ಪಟೇಲರನ್ನ ಹತ್ತಿಕ್ಕುವಂಥದ್ದು, ಹೀಗೆ ಹಲವರನ್ನು ಮಾಡಿದ್ದು, ರಾಜಗೋಪಾಲಾಚಾರಿಗಳನ್ನು ಹತ್ತಿಕ್ಕಿದ್ದು, ಇದೆಲ್ಲ ಒತ್ತಡ ಹಾಕಿ ಅವ್ರನ್ನ ಮೂಲೆ ಗುಂಪು ಮಾಡಿ ತಮ್ಮ ಮೋಹ ಯಾವುದಿತ್ತು ಅದು. ಕ್ರಿಟಿಕ್ ಆಫ್ ಗಾಂಧಿ ಅಂತ ಒಂದು ಒಳ್ಳೆಯ ಪುಸ್ತಕ ಜೋಧ್ಪುರ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರಜ್ಞರೊಬ್ಬರು ಬರೆದಿದ್ದಾರೆ. ತುಂಬ ಚೆನ್ನಾಗಿರುವ ಪುಸ್ತಕ. ಅಲ್ಲಿ ಅವರು ಎಳೆಯಾಗಿ ಈ ವಿವರಗಳನ್ನೆಲ್ಲವನ್ನು ತೆಗೆದುಕೊಂಡು ಬರ್ತಾರೆ. ಒಂದು ರೀತಿ ತಾನು ಏನು ಮಾಡಲಿಲ್ಲ ಅದನ್ನೆಲ್ಲ ನೆಹರು ಮಾಡಿದ್ದು ಒಂದು ಬಗೆಯ ಸ್ಟಾಕ್ಹೋಮ್ ಸಿಂಡ್ರೋಮ್ ಆಗಿಬಿಡುತ್ತಾ ಮಹಾತ್ಮ ಗಾಂಧಿಗಳು ಅವರಿಗೆ ಅಂತ ಅನಿಸ್ಬಿಡುತ್ತೆ. ಅಂದರೆ ತಾನು ಯಾವುದೋ ಒಂದು ಬಾಲ್ಯ ಚಾಪಲ್ಯದಲ್ಲಿ ಮಾಡಿ ಬಿಟ್ಟಿದ್ದು ಈಗಲೂ ಕೂಡ ವೃದ್ಧ ವಯಸ್ಸಿನಲ್ಲಿ ಕೂಡ ನೆಹರು ಮಾಡಿಕೊಂಡು ಬಂದಿದ್ದು ಒಂದು ಆಕರ್ಷಣೆ ಆಯಿತಾ ಅಂತ. ಲೋಕದಲ್ಲಿ ಆ ಥರದ್ದು ನೋಡ್ತೀವಿ. ನಾವು ನಮ್ಮ ಬದುಕಿನಲ್ಲಿ ಮಾಡದೇ ಇರೋದನ್ನು, ಇಷ್ಟವೇ ಪಡೋದೇ ಇರತಕ್ಕಂಥದ್ದನ್ನು ಮತ್ತಿನ್ಯಾರೋ ಒಬ್ಬರೋ ಇಬ್ಬರೋ ಮಾಡಿಬಿಡ್ತಾರೆ. ಅವ್ರ ಬಗ್ಗೆ ನಮಗೊಂದು ಅಭಿಮಾನ, ಮೋಹ ಬೆಳೆದು ಬಿಡುತ್ತೆ. ಅವರು ನಮ್ಮ ನೆಗೆಟಿವ್ ಇಮೇಜ್ ಆಗಿರ್ತಾರೆ, ಆ್ಯಂಟಿಥೀಸಿಸ್ ಅನ್ನುವಂತೆ ಇರ್ತಾರೆ. ಆದರೆ ಅವ್ರು ಮಾಡುವುದು ನಮಗೆ ಬಹಳ ಇಷ್ಟವಾಗಿಬಿಡುತ್ತೆ. ಅದು ಒಂದು ವಿಲಕ್ಷಣ ಮೋಹ ಅಂತ ಅನಿಸುತ್ತದೆ. ಅಂಥದ್ದು ಬಂತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದರ ದುಷ್ಫಲ ಏನು ಅನ್ನೋದನ್ನು ಜಗತ್ತೇ ಬಲ್ಲದು, ಪ್ರತಿಯೊಬ್ಬ ಭಾರತೀಯನೂ ತಿಳ್ಕೊಳ್ಳಬೇಕಾದದ್ದು. ಉದಾಹರಣೆಗೆ ಪಟೇಲರು 540ಕ್ಕೂ ಹೆಚ್ಚು ಯಾವ ರಾಜ ಮಹಾರಾಜರುಗಳ ಸಂಸ್ಥಾನಗಳಿದ್ದವು ಸ್ವತಂತ್ರ ಭಾರತ ಆಗುವ ಸಂದರ್ಭದಲ್ಲಿ ಅವುಗಳನ್ನೆಲ್ಲವನ್ನೂ ಭಾರತದೊಳಗೆ ವಿಲೀನ ಮಾಡಿಸಿದರು. ಆದರೆ ಈ ಮಹಾನುಭಾವ ನೆಹರು ಒಂದೇ ಒಂದು ಕಾಶ್ಮೀರವನ್ನು ತಾನು ಸರಿ ಮಾಡ್ತೀನಿ ಅಂತ ತೆಗೆದುಕೊಂಡು ಇಂದೂ ಅದನ್ನು ತಲೆಶಿರೋಭಾರ ಮಾಡಿ ಕೂತಿದ್ದಾರೆ. ಒಂದು ತಲೆ ಅಂತ ಹೇಳಿದ್ರೆ ಸಾಕಾಗೋಲ್ಲ, ಶಿರೋ ಭಾರ ಅಂತ ಸಾಕಾಗೋಲ್ಲ, ತಲೆಶಿರೋ ಭಾರ ಅಂತ 2 ಬಾರಿ ಹೇಳಬೇಕಾದಂಥದ್ದು. ಯಾಕೆ ಈ ಕಡೆ ಚೈನಾ, ಈ ಕಡೆ ಪಾಕಿಸ್ತಾನ ಎರಡೂ ಕಾಶ್ಮೀರದ ಒಂದಷ್ಟು ಭಾಗಗಳನ್ನು ಆಕ್ರಮಿಸಿಕೊಂಡು ಕೂತಿವೆ. ಅದರಿಂದ ಆಯಕಟ್ಟಾದ ಜಾಗ ಪರಹಸ್ತಗತವಾಗಿ ಎಷ್ಟು ತೊಂದರೆ ಆಗಿದೆ ಅನ್ನೋದು ಗೊತ್ತಿದೆ. ಇದು ಅಶೋಕನ ಒಂದು ಉತ್ತರಾಧಿಕಾರಿಗಳ ದೌರ್ಬಲ್ಯವನ್ನು ಕೂಡ ತೋರಿಸುವಂಥದ್ದಾಗಿದೆ. ಅಶೋಕನಿಗೆ ಅನೇಕ ಮಕ್ಕಳಿದ್ದರು ಅಂತ ಗೊತ್ತಾಗುತ್ತದಲ್ಲ. ಅವರೊಳಗೆ ಒಬ್ಬ ತೀವ್ರ ಅಂತಿದ್ದ, ಮಹೇಂದ್ರ, ಕುಣಾಲ, ಜಲೌಕ ಈ ಥರ ಇದ್ದರು. ಆಮೇಲೆ ವಾಯುವಾದಿ ಪುರಾಣಗಳಲ್ಲಿ ಕೂಡ ಬೇಕಾದಷ್ಟು ವಿವರಗಳು ಕಾಣಿಸುತ್ತದೆ. ಕುಣಾಲ ಅವನು ಅಶೋಕನ ಮಗ, ಅವನ ರಾಜ್ಯ ಆಳದ ಅಂತ ಹೇಳಿಬಿಟ್ಟು, ಮತ್ತು ಅವನ 8 ವರ್ಷಗಳ ಆಳದ ಬಳಿಕ ಇನ್ನು ಕೆಲವರು ಮಕ್ಕಳ ಆಳಿದ್ರು. ಅದರೊಳಗಡೆ ಒಬ್ಬ ಬೃಹದ್ರಥ ಅಂತ ಗೊತ್ತಾಗುತ್ತದೆ. ಇನ್ನು ಕೆಲವರು ಅಶೋಕನ ಮೊಮ್ಮಗ ಅವನು ಅಂತ ಹೇಳ್ಬಿಟ್ಟಂತಾರೆ. ಆದರೆ ನಮಗೆ ಇತಿಹಾಸದಿಂದ ಗೊತ್ತಾಗುವಂತೆ ಸಂಪ್ರತಿ ಚಂದ್ರಗುಪ್ತ ಅಂತ ಒಬ್ಬ ಅಶೋಕನ ಮೊಮ್ಮಗ ಇದ್ದ. ಅವನ ಮಗ ಬೃಹದ್ರಥ ಅಂತ ಕೂಡ ತಿಳಿಯುತ್ತದೆ. ಎಲ್ಲರೂ ದುರ್ಬಲರಾದವರು. ಸಂಪ್ರತಿ ಚಂದ್ರಗುಪ್ತ ಜೈನ ದೀಕ್ಷೆಯನ್ನು ಸ್ವೀಕರಿಸಿ
ಚಂದ್ರಗಿರಿ ಅಂತ ಹೆಸರಾದ ಬೆಟ್ಟ ಯಾವುದಿದೆ ಶ್ರವಣಬೆಳಗೊಳದಲ್ಲಿ, ಅಲ್ಲಿಗೆ ಭದ್ರಬಾಹು ಮುನಿಗಳ ಜೊತೆಗೆ ಬಂದು ಅವನು ಅಲ್ಲಿ ಸಲ್ಲೇಖನವನ್ನು ಮಾಡಿದ ಅನ್ನುವುದು ತಿಳಿಯುತ್ತದೆ. ಅದನ್ನು ತಪ್ಪಾಗಿ ಕೆಲವರು ಅರ್ಥ ಮಾಡಿಕೊಂಡು ಸಾಕ್ಷಾತ್ ಚಂದ್ರಗುಪ್ತ ಮೌರ್ಯ ಯಾವನಿದ್ದ, ಕೌಟಿಲ್ಯನ ಶಿಷ್ಯ, ನವನಂದರ ನಾಶದ ಬಳಿಕ ಬಂದವನು, ಬಿಂದುಸಾರನ ತಂದೆ, ಅವನೇ ಈ ಚಂದ್ರಗುಪ್ತ ಅಂತ ಭ್ರಮಿಸಿಕೊಂಡಿದ್ದಾನೆ. ಆದರೆ ರಾಷ್ಟ್ರಕವಿ ಗೋವಿಂದ ಪೈಗಳು ತುಂಬ ಚೆನ್ನಾಗಿ ಸಮರ್ಥವಾದ ಸಂಶೋಧನೆ ಮಾಡಿ ನಿರೂಪಣೆ ಮಾಡಿದ್ದಾರೆ, ಸಾಬೀತು ಮಾಡಿದ್ದಾರೆ. ಯಾಕೆ ಇದನ್ನು ಪ್ರಸಂಗವಶಾತ್ ಹೇಳ್ತಾ ಇದ್ದೀನಿ ಅಂತಂದರೆ, ಇತಿಹಾಸದ ಎಷ್ಟೋ ಎಳೆಗಳು ನಮಗೆ ಸ್ಪಷ್ಟವಾಗದೇ ಇದ್ದಾಗ ಸರಿಯಾದ ಆಕಾರಗಳನ್ನು ಹಿಡಿದು ನೋಡಿ ತೀರ್ಮಾನ ಮಾಡಬೇಕಾಗುತ್ತದೆ. ಆ ಕೆಲಸವನ್ನು ಗೋವಿಂದ ಪೈಗಳು ಮಾಡಿದ್ದಾರೆ. ಸಂದರ್ಭತ್ವೇನ ಒಂದು ಮಾತು ಏನೆಂದರೆ, ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯರು ಆಚಾರ್ಯ ಚಾಣಕ್ಯ ಅಂತ ತುಂಬ ಅನೈತಿಹಾಸಿಕವಾದ ಮತ್ತು ಮತಾಗ್ರಹವನ್ನು ಕೂಡಿದ ದುರಭಿಪ್ರಾಯಗಳಿಂದ ತುಂಬಿದ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಬಹಳ ರಾಗದ್ವೇಷಗಳಿಂದ ಕೂಡಿದ್ದು. ಜೈನರಿಂದ ತುಂಬ ದೊಡ್ಡ ಗಲಾಟೆ ಬಂದ ಮೇಲೆ ಒಂದಷ್ಟೆಲ್ಲ ಎಡಿಟ್ ಮಾಡಿಕೊಂಡ್ರು. ಆಮೇಲಿಂದ ತಮ್ಮದೇ ಪುಸ್ತಕವಾಗಿ ಪಬ್ಲಿಷ್ ಮಾಡುವಾಗ ಅದನ್ನೆಲ್ಲ ಮತ್ತೆ ಹಿಂಬಾಗಿಲಿಂದ ಹಾಕಿಕೊಂಡ್ರು. ತರಂಗದಲ್ಲಿ ಪಬ್ಲಿಷ್ ಆಗುವಾಗೆಲ್ಲ ಕ್ಷಮೆಯನ್ನು ಕೇಳಿದ್ದು ಉಂಟು. ಚಾಣಕ್ಯನ ಬಾಯಿಂದ ಬಾಯಿಗೆ ಬಂದಂಥ ಬೈಗಳನ್ನೆಲ್ಲ ಬಯಸಿ ಚಾಣಕ್ಯನ ವ್ಯಕ್ತಿತ್ವಕ್ಕೆ ಕೂಡ ದೊಡ್ಡ ಅವಮಾನವನ್ನು ಮಾಡಿದರು. ಅಲ್ಲಿ ಅವರು ಚಂದ್ರಗುಪ್ತ ಮೌರ್ಯನೇ ಭದ್ರಬಾಹು ಮುನಿಗಳ ಹತ್ರ ಸನ್ಯಾಸ ಸ್ವೀಕಾರ ಮಾಡಿದ ಅಂತೆಲ್ಲ ಬರೆದಿದ್ದಾರೆ. ಅದಷ್ಟು ಅನೈತಿಹಾಸಿಕವಾದದ್ದು. ಚಂದ್ರಗುಪ್ತ ಸನಾತನ ಧರ್ಮದಲ್ಲಿಯೇ ಇದ್ದ ಅಂತ ಗೊತ್ತಾಗುತ್ತೆ. ಅವನೇನು ಜೈನನಾಗಲಿಲ್ಲ, ಭದ್ರಬಾಹು ಮುನಿಗಳಿಂದ ದೀಕ್ಷೆ ಸ್ವೀಕಾರ ಮಾಡಲಿಲ್ಲ. ಅದು ಅವನ ಮರಿಮಕ್ಕಳ ಕಾಲಕ್ಕೆ ಆದಂಥದ್ದು, ಸಂಪ್ರತಿ ಚಂದ್ರಗುಪ್ತನ ಕಾಲದ್ದು ಅಂತ ತಿಳಿಯುತ್ತದೆ. ಆಮೇಲೆ ಅಲ್ಲಿ ಅವರು ನಾರಾಯಣಾಚಾರ್ಯರು ಮತಾಗ್ರಹವನ್ನು ಇಟ್ಟುಕೊಂಡು ಚಾಣಕ್ಯನನ್ನು ಶ್ರೀವೈಷ್ಣವನನ್ನಾಗಿ ಮಾಡಬೇಕು ಅಂತ, ಚಾಣಕ್ಯನ ಶಿಷ್ಯ ಒಬ್ಬರು ತಮ್ಮ ಹೆಸರಿನವರೇ ಇದ್ದರು, ನಾರಾಯಣ ಅಂತ, ಆತನೇ ತಾನು ಮತ್ತು ರಾಮಾನುಜಾಚಾರ್ಯರ ಪೂರ್ವಾವತಾರ ಚಾಣಕ್ಯ ಮತ್ತು ವಾತ್ಸ್ಯಾಯನ ಕಾಮಸೂತ್ರ ಬರೆದ ವಾತ್ಸ್ಯಾಯನ, ಆಮೇಲೆ ನ್ಯಾಯವನ್ನು ಬರೆದಂಥ ನ್ಯಾಯಸೂತ್ರಗಳಿಗೆ ವ್ಯಾಖ್ಯಾನ ಬರೆದಂಥ ಪಕ್ಷಿಲ ಸ್ವಾಮಿ ಇವರೆಲ್ಲ ಒಬ್ಬನೇ ಅಂತ ಅನೈತಿಹಾಸಿಕವಾದ ಅಶಾಸ್ತ್ರೀಯವಾದದ್ದನ್ನೆಲ್ಲ ಮಾಡಿದ್ದಾರೆ. ಅದರ ಬಗ್ಗೆ ದೊಡ್ಡ ಚರ್ಚೆಯ ಒಂದು ಫೈಲೇ ನನ್ನ ಹತ್ರ ಇದೆ. ಅವ್ರಿಗೂ ನನಗೂ ಕರೆಸ್ಪಾಂಡೆನ್ಸ್ ಆಗಿದ್ದು, ಎಂದಾದರೂ ಅದನ್ನು ಪಬ್ಲಿಷ್ ಮಾಡಬೇಕು ಅಂತಲೂ ಇದ್ದೀನಿ. ವಾಚಾಮಗೋಚರವಾಗಿ ನನ್ನ ಯಥೇಷ್ಟವಾಗಿ ಬೈದರೂ ಕೂಡ ಸಭೆಗಳಲ್ಲಿ ಬಂದು ಅವಮಾನ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತೆಲ್ಲ ಹೇಳಿಬಿಟ್ಟು, ಚಾಣಕ್ಯನಿಗೆ ಆಲ್ಕಿಮಿ ಗೊತ್ತಿತ್ತು ಅಂತ ಎಲ್ಲವನ್ನೂ ಇತಿಹಾಸಶಾಸ್ತ್ರಜ್ಞರು ಡಿಸ್ಪ್ರೂವ್ ಮಾಡೋದನ್ನೆಲ್ಲ ಬರೆದ್ರು. ಯಾತಕ್ಕೆಂದರೆ ಶಾಸ್ತ್ರ ಪರಂಪರೆ ಅಂತ ಹೇಳುವಂತಂದರೆ ಆ ಪುಸ್ತಕವನ್ನು ಕೊಂಡಾಡುವಂಥದ್ದು ಉಂಟು, ಅದರೊಳಗೆ ಲಕ್ಷ ದೋಷಗಳಿರುವಂಥದ್ದು. ಮತ್ತು ಅವರು ಬೇರೆ ಪುಸ್ತಕಗಳಲ್ಲಿ ನನ್ನ ಹೆಸರು ಹೇಳಿದೆ ಬೈದರು, ಒಬ್ಬ ಗೊಡ್ಡರು ಹಿಂಗೆ ಹೇಳಿದ್ರು, ಹಾಗೆ ಹೇಳಿದ್ರು ಅಂತೆಲ್ಲ ಹೇಳಿಬಿಟ್ಟಿದ್ನು. ತಮ್ಮದು ರಸಜ್ಞವಾದ, ಭೋಗ್ಯವಾದ, ರಸ್ಯವಾದ ಅರ್ಥ ಅಂತೆಲ್ಲ ರಾಗದ್ವೇಷಗಳಿಂದ ಬಂದಿದೆ. ಚಾಣಕ್ಯನ ಹಣೆ ಮೇಲೆ ಏನಿತ್ತು ಅಂತ ನೋಡುವುದು, ಅವನ ಬಾಯಿಂದ ಎಲ್ಲೋ ಪಿಶಾಚಿ ಹಿಡಿದವನೇ, ನಾಯಿ ಹಾಲು ಕುಡಿತಕ್ಕಂಥವನೇ, ಈ ಥರದ್ದೆಲ್ಲ ಬಾಯಿಗೆ ಬಂದಂಗೆ ಬಯಸಿದ್ರು. ಆದರೆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ವಾಕ್ಪಾರುಷ್ಯಕ್ಕಾಗಿ ಉತ್ತಮ ಸಾಹಸ ದಂಡವನ್ನು ಹೇಳಿದ್ದಾನೆ. ಹೊರಟು ಮಾತಾಡಿದವ್ರಿಗೆ ನಂಬರ್ 1 ಪೆನಾಲ್ಟಿ ಹಾಕಬೇಕು ಅಂತ. ಮತ್ತು ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಶ್ರವಣ ಮೊದಲಾದಂಥವ್ರಿಗೆ, ಪಾಖಂಡಿಗಳಿಗೆ, ನಾಸ್ತಿಕರಿಗೆ ಮೊದಲು ಅವಕಾಶ ಮಾಡಿಕೊಡಿ, ಅವರು ಮೈನಾರಿಟಿ ಪಾಪ, ಅವ್ರನ್ನ ಮಿಕ್ಕವ್ರು ಬಲಿ ಹಾಕೋತಾರೆ, ಆಗಬಾರ್ದು ಅನ್ನುವ ಈ ಹೊತ್ತಿನ ಸೆಕ್ಯುಲರಿಸ್ಟ್ಗಳಿಗೂ ಇಷ್ಟವಾಗುವಂಥ ವಿಷಯಗಳನ್ನು ಹೇಳಿದ್ದಾನೆ. ಆದರೆ ಅದನ್ನೆಲ್ಲವನ್ನೂ ಇಗ್ನೋರ್ ಮಾಡಿ ಆ ಥರ ಮಾಡಿದ್ದಾರೆ. ಹೀಗೆ ಮಾಡಿ ನಮ್ಮಲ್ಲಿ ರಾಷ್ಟ್ರೀಯವಾದ ಇತಿಹಾಸವನ್ನು ಬರೀತಿನವರು ಒಳ್ಳೆ ವಿದ್ವಾಂಸರು, ಚೆನ್ನಾಗಿ ಓದಿಕೊಂಡವರು. ಮತಾಗ್ರಹ ಒಂದಿದೆ. ಶ್ರೀವೈಷ್ಣವರಲ್ಲದೆ ಇದ್ದವರು ಜಗತ್ತಲ್ಲಿ ಬದುಕೋಕ್ಕೆ ಯೋಗ್ಯರಲ್ಲ ಅನ್ನುವಂತೆ, ವಿಷ್ಣು ಭಕ್ತಿ ಇಲ್ಲದೆ ಇದ್ದವರು ಬದುಕೋದಕ್ಕೆ ಯೋಗ್ಯರಲ್ಲ ಅನ್ನುವಂತೆ ಶಿವನಿಂದೆಯನ್ನು ಬೇಕಾದಂತೆ ಮಾಡಿ ಪತ್ರ ಬರೆದಿದ್ದಾರೆ. ಯಜ್ಞದಲ್ಲಿ ಎಲ್ಲಿದೆ ಶಿವಭಾಗ ಅಂತೆಲ್ಲ ನಾನು ಕೇಳಿದ್ದುಂಟು. ನಾನು ಮಂತ್ರ, ಪುರಾಣ ವಾಕ್ಯ, ಹೆಜ್ಜಾದಿಗಳಿಂದ ಮೊದಲುಗೊಂಡು ಲಿಸ್ಟ್ ಕೊಟ್ಟರೆ ಅದಕ್ಕೆ ತಂಡ ಏನು ಉತ್ತರ ಕೊಡಲಿಲ್ಲ. ಅಂದರೆ ಆ ರಾಗದ್ವೇಷಗಳಿಂದ ಬಂದಾಗ ನ್ಯಾಷನಲಿಸಮ್ ಅಂತ ಹೇಳೋರಲ್ಲೂ ಬಂದುಬಿಡುತ್ತೆ. ಮತವನ್ನು ಹಿಡ್ಕೊಂಡು ಖಂಡಿತ ಹೋಗಬಾರ್ದು, ತತ್ವವನ್ನು ಹಿಡಿದು ನಾವು ಹೋಗಬೇಕು. ಆವಾಗ ಗೊತ್ತಾಗುತ್ತದೆ ಈ ಆಗ್ರಹಗಳೆಲ್ಲ ನಿಲ್ಲುವಂಥದ್ದು ಅಲ್ಲ ಅಂತ ಹೇಳಿಬಿಟ್ಟಿದ್ದು. ಚಂದ್ರಗುಪ್ತ ಮೌರ್ಯ ದುರ್ಬಲನಾಗಲಿಲ್ಲ, ಅಲ್ಲಿ ತುಂಬ ದುರ್ಬಲ ಅನ್ನುವಂತೆ ಅವನಿಗೆ ದೊಡ್ಡ ಅವಮಾನ ಮಾಡಿದ್ರು. ಆಮೇಲೆ ದಕ್ಷಿಣ ಕನ್ನಡದ ಜೈನರೆಲ್ಲ ತುಂಬ ಗಲಾಟೆ ಮಾಡಿದ ಮೇಲಿಂದ ಅದು ಎಲ್ಲ ಉಂಟು, ಇತಿಹಾಸವೇ ಉಂಟು. ತರಂಗದಲ್ಲಿ ಬಂದ ಆ ಗಲಾಟೆ ಎಲ್ಲ ನನ್ನ ಹತ್ರ ಫೈಲ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಆ ತರಹ ಒಂದು ರಾಜ ಚೆನ್ನಾಗಿ ಬಾಳಿದ್ದವನ ಮೇಲೆ ಅಪಖ್ಯಾತಿಯನ್ನು ಅಂಟಿಸಿದ್ದು, ಮತ್ತು ಒಬ್ಬ ಸಾತ್ವಿಕನಾದ ವ್ಯಕ್ತಿಯನ್ನು ರಾಜಸಿಕನಾಗಿ ಅಹಂಕಾರಿಯಾಗಿ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡಿದ್ದುಂಟು. ಇರಲಿ, ಆದರೆ ಅಲ್ಲಿ ಆ ಥರದಕ್ಕೆ ಯಾವುದಕ್ಕೂ ಅವಕಾಶವಿಲ್ಲ. ಅವನು ಸಂಪ್ರತಿ ಚಂದ್ರಗುಪ್ತ ಅಶೋಕನ ಕಾಲದಿಂದ ಈಚೆಗೆ ಬಂದ ಆ ಹಿಂಸೆಯ ಒಂದು ಅತಿರೇಕ ಈ ಥರದ ದೌರ್ಬಲ್ಯಗಳಿಗೆ ಕಾರಣವಾಯಿತು. ಆದರೆ ಒಂದನ್ನು ನಾವು ಗಮನಿಸಬೇಕು,
ಬುದ್ಧ ನಿನ್ನೆಯೇ ಹೇಳಿದಂತೆ ಎಂದೂ ಈ ರೀತಿಯಾದ ಒಂದು ನಿಷ್ಕ್ರಿಯತೆಯನ್ನು ಪ್ರತಿಪಾದಿಸಿರಲಿಲ್ಲ. ಮತ್ತು ವರ್ಧಮಾನ ಮಹಾವೀರ ತೀರ್ಥಂಕರಾದಿಗಳಲ್ಲಿ ಕೂಡ ಅಷ್ಟೇ ನಮ್ಮ ಭಾರತದಲ್ಲಿ ಬೇಕಾದಷ್ಟು ಜನ ಜೈನ ದೊರೆಗಳು ಆಳಿದ್ರು. ಅವರೆಲ್ಲ ಯಥೇಷ್ಟವಾಗಿ ಯುದ್ಧಗಳನ್ನು ಮಾಡ್ತಾಯಿದ್ರು. ಅವರೆಲ್ಲ ಅಹಿಂಸೆ ಅಂತ ಕೈ ಕಟ್ಟಿಕೊಂಡು ಕೂತ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಜೈನ ಮತದಲ್ಲಿ ಅಣುವ್ರತ ಮಹಾವ್ರತ ಅಂತ ಎರಡು ಉಂಟು. ಯಾವುದನ್ನು ಮುನಿಗಳಿಗೆ ಮತ್ತು ತೀರ್ಥಂಕರರಿಗೆ, ಸಾಧ್ವಿಗಳಿಗೆ, ಸಾಧುಗಳಿಗೆ ಎಲ್ಲ ಹೇಳಿದ್ದಾರೆ, ಅದು ಶ್ರಾವಕರಿಗೆ, ಸಾಮಾನ್ಯ ಗೃಹಸ್ಥರಿಗೆ ಅಲ್ಲ. ಇವರಿಗೆ ಅಣುವ್ರತವನ್ನು, ಅವರಿಗೆ ಮಹಾವ್ರತಗಳನ್ನು ಹೇಳಿದ್ದಾರೆ. ಇದರ ವ್ಯತ್ಯಾಸ ನೋಡಿಕೊಂಡಾಗ ಗೊತ್ತಾಗುತ್ತೆ. ಸನಾತನ ಧರ್ಮದಲ್ಲಿಯೂ ಅಹಿಂಸೆಗೆ ಬೇಕಾದಷ್ಟು ಪ್ರಾಶಸ್ತ್ಯ ಉಂಟು. ಸನ್ಯಾಸ ಧರ್ಮವನ್ನೆಲ್ಲ ಗೃಹಸ್ಥ ಧರ್ಮ ಮಾಡಿಬಿಟ್ರೆ ಗತಿ ಏನು? ಸನ್ಯಾಸ ಧರ್ಮದಲ್ಲಿ ಸರ್ವರಿಗೂ ಅಭಯ ಕೊಡಬೇಕು ಅಂತ ಉಂಟು. ಸನ್ಯಾಸಿ ಅಗ್ನಿಯನ್ನು ಇಟ್ಕೊಂಡಿರಬಾರ್ದು. ಅಗ್ನಿಕ್ರಿಯೆಯಿಂದ ಲೋಕ ಹಿಂಸೆ ಆಗುತ್ತದೆ, ಮರವನ್ನು ಕಡಿಯಬೇಕಾಗುತ್ತದೆ, ಅಗ್ನಿಗೆ ಆಹುತಿ ಕೊಡಬೇಕಾಗುತ್ತದೆ, ಇವೆಲ್ಲ ಸಮಸ್ಯೆ ಉಂಟು. ಹಾಗಾಗಿ ಸನ್ಯಾಸಿಯನ್ನು ಅಗ್ನಿ ಸಂಸ್ಕಾರದಿಂದಲೂ ಕೂಡ ಅಂತ್ಯಕ್ರಿಯೆ ಮಾಡೋದಿಲ್ಲ. ಆತನ ಖನ್ನದಲ್ಲಿ, ಭೂಮಿಯಲ್ಲಿ ಹಾಗೆ ಹೂಳುವಂಥದ್ದು ಅಥವಾ ನೀರಿನಲ್ಲಿ ಎಸೆಯುವಂಥದ್ದು, ಗಾಳಿನಲ್ಲಿ ಶೋಷಣೆಗೊಳಗಾಗುವುದು, ಈ ರೀತಿಯಾಗಿ ಮಾಡ್ತಾರೆ. ಅಂದರೆ ಈ ಅಹಿಂಸೆಯ ತೀವ್ರತೆಯನ್ನು ಒಂದೊಂದು ಆಶ್ರಮಕ್ಕೆ ಹೇಳಿದ್ದಾರೆ. ಹೀಗಾಗಿ ಬೌದ್ಧದಲ್ಲಿ, ಜೈನದಲ್ಲಿ ಎಲ್ಲ ಅನರ್ಥ ಉಂಟು ಅಂತ ನಾವು ಹೇಳೋದು ತಪ್ಪಾಗುತ್ತದೆ. ಆದರೆ ಅಶೋಕ ಅದನ್ನು ಒಂದು ವಿವೇಕದಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲವೇನು ಅನ್ನೋದಕ್ಕೆ ಅವನು ನಿಜವಾಗಿ ಆದ್ಯಂತ ರಾಜನೇ ಆಗಿದ್ದಲ್ಲಿ ಅದು ತಪ್ಪಾಗುತ್ತದೆ. ಒಂದು ಅತಿರೇಕದ ಅಹಿಂಸೆ ಅನ್ನೋದು. ಮತ್ತು ಇನ್ನೊಂದು, ಅವನ ಕಾಲದ ಸ್ವಲ್ಪ ವರ್ಷಗಳ ಬಳಿಕವೇ ಅದು ಪತನ ಆಗಿದ್ದು. ಯಾಕೆಂದರೆ ಇಡೀ ಭಾರತವನ್ನು ಆ ವ್ಯಾಪ್ತಿಯಲ್ಲಿ ತನ್ನ ವಶಗತ ಮಾಡಿಕೊಂಡು, ಹಸ್ತಗತ ಮಾಡಿಕೊಂಡು ಆಳಿದ ಮಹಾರಾಜ ಮತ್ತೊಬ್ಬ ಇತಿಹಾಸದಲ್ಲಿ ಕಾಣಿಸೋದಿಲ್ಲ. ಮೊಘಲರ ಕಾಲದಲ್ಲಿ ನೋಡ್ತೀವಿ, ಅಲ್ಲೂ ಒಂದಷ್ಟು ಸಂಘರ್ಷ ಇತ್ತು. ಹೆಚ್ಚು ಕಡಿಮೆ ಔರಂಗಜೇಬನ ಕಾಲಕ್ಕೆ ಮೊಘಲರಲ್ಲಿ ಆ ವ್ಯಾಪ್ತಿ ಬಂದಿತ್ತು ಮತ್ತು ಬ್ರಿಟಿಷರಲ್ಲೇ ಬಂದಿದ್ದು ಅಂತ ಇದು ಆಧುನಿಕ ಇತಿಹಾಸಕಾರರು ಅಭಿಪ್ರಾಯ ಪಡುವಂಥದ್ದು. ಆದರೆ ಅಶೋಕ ಅಷ್ಟು ದೊಡ್ಡ ಸಾಮ್ರಾಜ್ಯ ಕೆಲವೇ ದಿವಸಗಳಲ್ಲಿ ಇಸ್ಪೀಟ್ ಮನೆ ಕುಸ್ತು ಬೀಳುವಂತೆ ಬೀಳೋ ಥರ ಆಯ್ತಲ್ಲ ಅಂತ ನೋಡಿದಾಗ ಗೊತ್ತಾಗುತ್ತದೆ ಅಲ್ಲಿ ವ್ಯವಹಾರ ಶೈಥಿಲ್ಯ ಹೇಗೆ ಬಂದಿತ್ತು ಅಂತ. ಇಂಥದ್ದನ್ನು ಬುದ್ಧನೇ ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ದ ಅನ್ನೋದಕ್ಕೆ ನಮಗೆ ಸುತ್ತ ಪಿಟಕದಲ್ಲಿ ಗೊತ್ತಾಗುತ್ತದೆ ಆ ಮಾತು. ಆನಂದ ಬಂದು ಬುದ್ಧನನ್ನು ಬೇಡಿಕೊಳ್ತಾನೆ, ಸನ್ಯಾಸವನ್ನು ಸ್ತ್ರೀಯರಿಗೂ ಕೊಡಿ ಅಂತ. ಬುದ್ಧ ವೈಶಾಲಿಯಲ್ಲಿ ಚಾತುರ್ಮಾಸ್ಯ ಮಾಡ್ತಾ ಇದ್ದಾಗ ದೂರದ ಕಪಿಲವಸ್ತುವಿನಿಂದ ಪ್ರಜಾಪತಿ ಗೌತಮಿ ಮತ್ತು ಯಶೋಧರೆ ಇನ್ನೂ ಹಲವು ಸ್ತ್ರೀಯರೆಲ್ಲ ನಡೆದುಕೊಂಡು ಬರ್ತಾರೆ. ಅಷ್ಟು ದೂರ ನಡ್ಕೊಂಡು ಬಂದು ಕಾಲೆಲ್ಲ ಗಾಯಗಳಾಗಿ ಮೈಕೈಯೆಲ್ಲ ತರಚಿಕೊಂಡು ಪೊದೆಗಳ ಮುಳ್ಳುಗಳ ಮಧ್ಯದಲ್ಲಿ ಬಂದು ಅಸ್ತವ್ಯಸ್ತರಾಗಿ ಶ್ರಾಂತರಾಗಿರುವವ್ರನ್ನ ಕಂಡು, ಅಯ್ಯೋ ಅಮ್ಮ ನೀವು ಎಲ್ಲ ಇಷ್ಟು ಒದ್ದಾಡ್ಕೊಂಡು ಬಂದ್ರೆ ಅಂದರೆ ನಮಗೆ ಶ್ರಾಮಣ್ಯ ಬೇಕು ಅಂತ ಬಂದ್ವಿ ಅಂತ. ಬುದ್ಧ ಹೇಳ್ತಾನೆ, ಇಲ್ಲ ಆನಂದ ಕೊಡುವಂಥದ್ದಲ್ಲ ಅಂತ. ಯಾಕೆಂದರೆ ಆನಂದ ಬುದ್ಧನ ಪರ್ಸ್ನಲ್ ಸೆಕ್ರೆಟರಿ ತರಹ ಆಗ ಕೆಲಸ ಮಾಡ್ತಾ ಇರ್ತಾನೆ. ಅದೊಂದು ತುಂಬ ಹೃದಯವಾದ ಸಂದರ್ಭ. ಬುದ್ಧ ವಯಸ್ಸಾಗ್ತಾ ಇದ್ದಂತೆ ಹೇಳ್ತಾನೆ, ನನಗೆ 65-70 ಆಯಿತು, ಇನ್ನು ನನ್ನನ್ನು ನಾನು ನೋಡಿಕೊಳ್ಳೋದು ಕಷ್ಟ, ಯಾರನ್ನಾದ್ರೂ ಸಹಾಯಕ್ಕೆ ಕೊಡಿ ಅಂತ ಸಂಘದ ಮುಂದೆ ಕೇಳ್ತಾನೆ. ಪ್ರತಿಯೊಬ್ಬರು ನಾನಿದ್ದೀನಿ ಅಂತ ಬರ್ತಾರೆ. ಆನಂದ ಮಾತ್ರ ಸುಮ್ಮನೆ ಇರ್ತಾನೆ. ಯಾಕೆ ಆನಂದ ನೀನು ಹೋಗಲ್ವಾ ಅಂದರೆ, ಭಗವಂತನಿಗೆ ಗೊತ್ತಿಲ್ವಾ ಯಾರು ಬೇಕು ಯಾರು ಬೇಡ ಅಂತ. ಅವನು ಬೇಕು ಅಂತ ಬಯಸಿದ್ರೆ ಹೋದೇನು, ಇಲ್ಲವಾದರೆ ಇಲ್ಲ ಅಂತ. ಕಡೆಗೆ ಆನಂದನೇ ತೀರ್ಮಾನವಾಗಿ ಬರ್ತಾನೆ. ಆಗ ಆನಂದ 3 ವರವನ್ನು ಕೇಳ್ತಾನೆ. ಒಂದು, ಯಾವ ತತ್ವರಹಸ್ಯವನ್ನು ನನಗೆ ಯಾವಾಗ ಕೇಳಿದ್ರೂ ಹೇಳಬೇಕು ಅಂತ. ಮತ್ತು ಇನ್ನೊಂದು, ತಾನು ಯಾರನ್ನು ಕರೆದುಕೊಂಡು ಬಂದಾಗಲೂ ಬುದ್ಧ ಅವರಿಗೆ ಸಂದರ್ಶನ ಕೊಡಬೇಕು, ಇಂಟರ್ವ್ಯೂ ಕೊಡಬೇಕು. 2ನೇದು. 3ನೇದು ಏನಂದರೆ, ಬುದ್ಧನಿಗೆ ಯಾರು ಯಾವ ಸತ್ಕಾರ ಸಮ್ಮಾನ ಮಾಡಿ ಏನು ದಿವ್ಯ ಚೀವರಾದಿಗಳು ವಸ್ತ್ರಾದಿಗಳು ಕೊಟ್ಟರು ತನಗೆ ಅದು ಏನನ್ನೂ ಕೊಡಬಾರ್ದು. ಬುದ್ಧ ತನಗೆ ವಸ್ತುಜಾತವಾಗಿ ಮೆಟೀರಿಯಲಿಸ್ಟಿಕ್ಕಾಗಿ ಒಂದನ್ನು ಕೊಡಬಾರ್ದು. ಯಾಕೆಂದರೆ ಅದಕ್ಕಾಗಿ ಆನಂದ ಬುದ್ಧನ ಹತ್ತಿರ ಹೋಗಿ ಅವನ ಆಪ್ತ ಕಾರ್ಯದರ್ಶಿಯಾಗಿದ್ದಾನೆ ಎನ್ನುವ ಅಪಖ್ಯಾತಿ ಬರಬಾರದು ಅಂತ. ಆನಂದನಿಗೆ ಪಾಪ ಬುದ್ಧನ ಪರಿನಿರ್ವಾಣದ ಬಳಿಕ ಕೂಡ ಸಮ್ಯಕ್ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಏನು ಹೇಳ್ತಾರೆ, ಇದು ಜೀವನ್ಮುಕ್ತಿ ಬಂದಿರೋಲ್ಲ. ಜೀವನ್ಮುಕ್ತಿ ಬರದೆ ಅವನು ಬುದ್ಧನ ಅವಸಾನದ ಬಳಿಕ ಅವನ ಉಕ್ತಿಗಳನ್ನು ಸಂಗ್ರಹ ಮಾಡುವ ಕೆಲಸ ಯಾವುದು ನಡೆಯುತ್ತದೆ. ಮೊದಲನೇ ಸಂಗೀತಿ ಅಂತ ಆಯಿತು, ಸಂಗೀತಿ ಅಂತ ಕರೀತಾರೆ. ಬುದ್ಧನ ಉಪದೇಶ ಹೀಗಿತ್ತು ಅಂತ ಮಾಡೋದಕ್ಕೆ ಮಹಾಕಶ್ಯಪ, ಉಪಾಲಿ ಮೊದಲಾದವರೆಲ್ಲ ಸೇರಿಕೊಂಡು ಮಾಡಬೇಕು ಅಂತ. ಅದಕ್ಕೆ ಅವಕಾಶ ಇಲ್ಲ ಜೀವನ್ಮುಕ್ತನಲ್ಲದೇ ಇದ್ದವನಿಗೆ. ಎಲ್ಲರೂ ಹೇಳ್ತಾರೆ, ನಿನಗಿಂತ ಚೆನ್ನಾಗಿ ಬುದ್ಧ ಗೊತ್ತಿದ್ದು ಯಾರಿಗೂ ಇಲ್ಲ, ನಿನಗೆ ಬೇಕಾದಷ್ಟು ಹೇಳಿದ್ದಾನೆ, ನೀನು ಜೀವನ್ಮುಕ್ತನಾಗ್ಬಿಡು, ಆ ಸಮ್ಯಕ್ ಸಮಾಧಿಯನ್ನು ಅನುಭವಿಸಿಬಿಡು, ಬೇಗ ಅದನ್ನು ತೊಗೊಂಡ್ಬಿಡು, ನಾಳೆ ಸಭೆಗೆ ಬರ್ತೀಯ ಅಂತ. ನಾಳೆ ಸಭೆ ಎನ್ನುವಾಗ ಹಿಂದಿನ ರಾತ್ರಿ ಕೂಡ ಅವನಿಗಾಗಿರೋದಿಲ್ಲ.
ಸಂಜೆಯೂ ಅವನಿಗೆ ಆ ಒಂದು ಜೀವನ್ಮುಕ್ತಿಯ ಅನುಭವ ಆಗಿರೋಲ್ಲ. ಆ ರಾತ್ರಿ ಮಧ್ಯರಾತ್ರ ಕಳೆದ ಮೇಲೆ ಬೆಳಗಿನ ಜಾವದ ಹೊತ್ತಿಗೆ ಅವನಿಗೆ ಆ ಒಂದು ಜೀವನ್ಮುಕ್ತಿಯ ಅನುಭವ ಆಗುತ್ತದೆ. ಮಾರನೇ ದಿವಸ ಸಭೆಗೆ ಅವನೇ ಹೋಗ್ತಾನೆ. ಇಡೀ ಸುತ್ತ ಪಿಟಕವನ್ನು ಅವನು ಸಂಗ್ರಹ ಮಾಡಿಕೊಟ್ಟಿದ್ದು ಅಂತ ಅಲ್ಲಿ ಬರುತ್ತದೆ. ಅವನು ಕೊಡ್ತಾನಲ್ಲ, ತನಗೆ ಒಂದು ವರ ಇತ್ತು ಅಂತ, ಯಾರನ್ನೂ ಸಂದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದು. ಹಾಗಾಗಿ ಬುದ್ಧನ ತಾಯಿಯನ್ನು, ಅಂದರೆ ಸಾಕು ತಾಯಿ ಪ್ರಜಾಪತಿ ಗೌತಮಿಯನ್ನು ಮತ್ತು ಹೆಂಡತಿಯಾಗಿದ್ದ ಯಶೋಧರಿನೆಲ್ಲ ಕರ್ಕೊಂಡು ಹೋದಾಗ ಬುದ್ಧ ಹೇಳ್ತಾನೆ, ಇಲ್ಲ ಇವರಿಗೆ ಅಂತ. ಹೆಂಗಸರಿಗೆ ಯಾಕಿಲ್ಲ, ನೀನು ಸಕಲರನ್ನೂ ಸಮಾನ ಅಂತ ಹೇಳ್ಬಿಟ್ಟು ಅಂತೀಯಲ್ಲ ಅಂತ. ಇಲ್ಲ, ಸಂಘ ಹದಗೆಟ್ಟು ಬಿಡುತ್ತೆ ಅಂತಾನೆ. ಈ ವಿಷಯವನ್ನೆಲ್ಲ ಇವತ್ತು ಸಮಾನತೆಯ ಹರಿಕಾರರು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅಂತೆಲ್ಲ, ಈಗ ಟಿಪ್ಪು ಕೂಡ ಸೇರ್ಕೊಂಡು ಬಿಟ್ಟಿದ್ದಾನೆ ಅದರೊಳಗೆ. ಆ ಈಕ್ವೇಷನ್ನಲ್ಲೆಲ್ಲ ನೋಡೋದಿಲ್ಲ. ಪುಸ್ತಕ ಬುದ್ಧ ಸ್ಪೆಸಿಫಿಕ್ಕಾಗಿ ಹೇಳ್ತಾನೆ, ಹೆಣ್ಣು ಸಂಘಕ್ಕೆ ಸೇರಿಬಿಟ್ರೆ ಸಂಘದ ಶಿಸ್ತು ಒಡೆದು ಬಿಡುತ್ತೆ ಅಂತ. ಒಪ್ಪೋದಿಲ್ಲ ಆನಂದ, ವಾದ ಮಾಡ್ತಾನೆ. ಕಡೆಗೆ ಆಯಿತು, ನನ್ನ ಧರ್ಮ ಸಂಘ 1000 ವರ್ಷ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, 500 ವರ್ಷಕ್ಕೆ ಅದಕ್ಕೆ ಚ್ಯುತಿ ಬಂದುಬಿಡುತ್ತದೆ ಅಂತ ಹೇಳ್ಬಿಟ್ಟಂತಾನೆ. ಸಾಮಾನ್ಯ ಬುದ್ಧನ ಕಾಲದ ಬಳಿಕ ಸುಮಾರು 350 ವರ್ಷ ಆಗಿತ್ತು ಅಶೋಕನ ಹೊತ್ತಿಗೆ. ಅಷ್ಟೊತ್ತಿಗೆ ಸಾಕಷ್ಟು ಶೈಥಿಲ್ಯ ಬಂದಿತ್ತು ಅಂತ ಅನ್ನೋದು ಗೊತ್ತಾಗುತ್ತದೆ. ಆಮೇಲೆ ಹೇಳ್ತಾನೆ, ಭಿಕ್ಷುಣಿಯರು ಅಂತ ಯಾರಿದ್ದಾರೆ, ಭಿಕ್ಕುಣಿ ಅಂತ ಯಾರನ್ನು ಕರೀತಾರೆ ಪಾಲಿಯಲ್ಲಿ, ಅವರು ಎಷ್ಟೇ ಸೀನಿಯರ್ ಆಗಿದ್ದರೂ ತುಂಬ ಚಿಕ್ಕವನಾದ ಭಿಕ್ಷುವಿಗೆ ಗೌರವ ಕೊಡುವಂತೆ ಎದ್ದು ನಿಂತುಕೊಳ್ಬೇಕು, ಅವರ ಅಧೀನದಲ್ಲಿರಬೇಕು ಅಂತೆಲ್ಲ ಆ ಒಂದು ವಿನಯ ಪಿಟಕದಲ್ಲಿ ಬುದ್ಧ ರೂಲ್ಸ್ ಮಾಡಿದ್ದಾನೆ. ಇದೇನು ಡಿಸ್ಪ್ಯಾರಿಟಿ ಗಂಡಿಗೂ ಹೆಣ್ಣಿಗೂ ಅಂತಂದರೆ ಒಂದು ಶಿಸ್ತು ಅಂತ ಆತ ಮಾಡಿದ್ದಷ್ಟೇ. ಇದು ವಿಮೆನ್ ಆರ್ ಪ್ರೋನ್ ಮೋರ್ ಫಾರ್ ಕರಪ್ಷನ್ ಅಂದರೆ ವಿಮೆನ್ ಆರ್ ಕರಪ್ಟ್ ಅಂತಲ್ಲ, ದೆ ಕ್ಯಾನ್ ಬಿ ಎಕ್ಸ್ಪ್ಲಾಯ್ಟೆಡ್ ಈಸಿಲಿ ಆರ್ ಬ್ಯಾಡ್ಲಿ ಬೈ ಮೆನ್ ಅನ್ನುವಂಥದ್ದು. ಇಟ್ ಇಸ್ ದ ವೀಕ್ನೆಸ್ ಆಫ್ ಮೆನ್ ದಟ್ ಮೇಕ್ಸ್ ವಿಮೆನ್ ಹೊಸ್ಟೈಲ್ ಆ್ಯಂಡ್ ವಿಮೆನ್ ವೀಕ್ ಅಂತ ಈ ಅರ್ಥದಲ್ಲಿ. ಒಟ್ಟಿನಲ್ಲಿ ಇದನ್ನೆಲ್ಲ ಬುದ್ಧ ಗಮನಿಸಿಕೊಂಡು ಇದ್ದದ್ದು ಅಶೋಕನಿಗೆ ಗಮನಕ್ಕೆ ಬರಲಿಲ್ವಾ ಅಂದರೆ, ಅಶೋಕನಿಗೆ ಸಿಕ್ಕ ಬೌದ್ಧ ಮತ ಆಗಲೇ ಸಾಕಷ್ಟು ದುರ್ಬಲವಾಗಿತ್ತು ಅಂತ. ಬುದ್ಧನ ಉಪದೇಶದ ಕಾಲದಲ್ಲಿ ಏನಿತ್ತು ಅದನ್ನು ಇವರುಗಳೆಲ್ಲ ತ್ರಿಪಿಟಕ ಅಂತ ಮೊದಲನೇ ಸಂಗೀತಿಯಲ್ಲಿ ಸಂಗ್ರಹ ಮಾಡುವಾಗಲೇ ಕೆಲವರು, ಇಲ್ಲ ನೀವು ಹೇಳೋದು ನಮಗೆ ಒಪ್ಪಿಗೆ ಆಗ್ತಾ ಇಲ್ಲ, ನಿಮ್ಮ ಕೋಡಿಫಿಕೇಷನನ್ನು ನಾವು ಸಹಮತಿಯಿಂದ ಸ್ವೀಕರಿಸೋದಿಲ್ಲ, ನಮಗೆ ಬುದ್ಧ ಹೇಳಿರುವಂಥದ್ದು ನಮಗೆ ಜ್ಞಾಪಕ ಇರೋದೇ ಬೇರೆ ರೀತಿ ಅಂತ ಪ್ರತ್ಯೇಕವಾಗಿ ಹೋಗ್ತಾರೆ. ಅವನ್ನು ಥೇರವಾದಿಗಳು ಅಂತ ಕರೀತಾರೆ, ಅಂದರೆ ಸ್ಥವಿರವಾದಿಗಳು, ಮಹಾಥೇರವಾದಿಗಳು, ಮಹಾಸ್ಥವಿರವಾದಿಗಳು ಅಂತ. ನಾವು ತುಂಬ ಹಿರಿಯರು, ನಮಗಿದು ಬೇಡ ಅಂತ ಹೊರಟೋಗ್ಬಿಡ್ತಾರೆ. ಮಿಕ್ಕವರು ಇಲ್ಲಿ ಸೇರಿಕೊಂಡದ್ದು ಅಂದರೆ ತತ್ವ ಕರಪ್ಷನ್ ಆಗುವುದು ಎಷ್ಟು ಬೇಗ ಅನ್ನುವುದು ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದ ಅಶೋಕನ ಕಾಲಕ್ಕೆ ಭಕ್ತಿ ಭಜನೆ ಹೆಚ್ಚಾಗಿ ವಿಚಾರ ಕಡಿಮೆ ಆಗಿತ್ತಾ ಅಂತ ಅನಿಸುತ್ತದೆ. ತಾತ್ಪರ್ಯತಃ ದೌರ್ಬಲ್ಯ ಬಂತು. ಸಂಪ್ರತಿ ಚಂದ್ರಗುಪ್ತನ ಗತಿ ಹಾಗಾದ ಮೇಲೆ ಬೃಹದ್ರಥ ಕೊನೆಯ ರಾಜ, ಅವನ ಕಾಲದಲ್ಲಿ ಮಗಧಕ್ಕೇನೆ ಯವನರು ನುಗ್ಗುತ್ತಾರೆ. ಹಾಗೆ ನುಗ್ಗಿದಾಗ ಮಗಧದ ಸುಭದ್ರತೆ ಏನಾಗಿದ್ದಿರಬೇಕು. ಈ ವಿಷಯವನ್ನು ಬಾಣಭಟ್ಟ ಕೂಡ ತನ್ನ ಹರ್ಷಚರಿತೆಯಲ್ಲಿ ಬರಿತಾನೆ. ಅದು ನಮಗೆ ದೊಡ್ಡ ಆಕರವಾಗಿರುವಂಥದ್ದಾಗಿದೆ. ಆಗಲೇ ಸೇನಾಪತಿಯಾಗಿದ್ದ ಪುಷ್ಯಮಿತ್ರ ಮುಂಚೂಣಿಗೆ ಬಂದ. ಇವನು ತುಂಬ ದೊಡ್ಡ ಹೆಸರಾಗ್ತಾನೆ, ಶುಂಗವಂಶದ ಪ್ರವರ್ತಕನೂ ಆಗ್ತಾನೆ. ಕೆಲವರು ಕಾಶ್ಯಪ ಗೋತ್ರದವನು ಅಂತಾರೆ, ಅನೇಕ ಕಡೆ ಅವನು ಭಾರದ್ವಾಜ ಗೋತ್ರೀಯ ಅಂತೆಲ್ಲ ಬರುತ್ತದೆ. ಅದು ಏನೇ ಇರಲಿ, ಅವನ ಸಮಕಾಲೀನನೇ ಭಗವಾನ್ ಪತಂಜಲಿ, ಯಾವ ಮಹಾವ್ಯಕ್ತಿ ಪಾಣಿನಿ ಸೂತ್ರಗಳಿಗೆ ಮಹಾಭಾಷ್ಯ ಬರೆದನೋ ಆತ. ಅವನು ಈ ವಿದೇಶಿ ಆಕ್ರಮಣವನ್ನು ತಡೆದವನಾದ ಅಂತ ಗೊತ್ತಾಗುತ್ತದೆ. ಬ್ಯಾಕ್ಟ್ರಿಯಾ ಅಂದರೆ ಬಾಲ್ಮೀಕದಲ್ಲಿದ್ದಂಥ ಗ್ರೀಕರು ವಿದಿಶಾ ವಿದರ್ಭದವರೆಗೆ ಕೂಡ ಬಂದು ದಾಳಿ ಮಾಡುವಂತೆ ಆಯಿತು ಅಂತಂದಾಗ ಗುಪ್ತ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯದ ದೌರ್ಬಲ್ಯ ತುಂಬ ತೀವ್ರವಾಗಿತ್ತು. ಅದನ್ನು ವಿರೋಧಿಸೋದಕ್ಕೋಸ್ಕರ ಬಂದಿದ್ದು ಕೆಲವು ಇತಿಹಾಸಜ್ಞರು, ವಿಶೇಷವಾಗಿ ಕಮ್ಯುನಿಸ್ಟ್ ಮನೋಧರ್ಮ ಇದ್ದವರು. ಪುಷ್ಯಮಿತ್ರ ಶುಂಗ ಬ್ರಾಹ್ಮಣ, ಅದು ಬ್ರಾಹ್ಮಣರ ಬಂಡಾಯ, ಈ ಅಶೋಕನ ಮತ್ತು ಅವನ ಪರಂಪರೆಯ ಮೇಲಿದ್ದ ವೈರ ಅಂತ ಹೇಳ್ಬಿಟ್ಟು ಅಂತಾರೆ. ಹಾಗೆಲ್ಲ ಏನೂ ಅಲ್ಲ. ಯಾಕೆಂದರೆ ಯಾವ ಜಾತಿಯೂ ಕೂಡ ಇಲ್ಲಿ ಪ್ರಮುಖವಾದ ಸ್ಥಾನವನ್ನು ತೆಗೆದುಕೊಂಡಿದ್ದಲ್ಲ. ಯಾಕೆಂದರೆ ಶುಂಗರಾದ ತತ್ಕ್ಷಣವೇ, ಶುಂಗರು ತುಂಬ ದೀರ್ಘಕಾಲ ಇರಲಿಲ್ಲ, ಕಾಣ್ವರು ಬಂದರು, ಅವರು ಬ್ರಾಹ್ಮಣರೇನೆ. ಬ್ರಾಹ್ಮಣರ ಪಿತೂರಿ ಆಗಿದ್ದರೆ ಅವರು ಎದುರಿಸಬಾರ್ದಾಗಿತ್ತಲ್ಲ ಇವ್ರನ್ನ. ಅಧಿಕಾರ ಸ್ಥಾನಮಾನಗಳಲ್ಲಿ ಜಾತಿ ನೀತಿ ಯಾವುದೂ ಬರೋದಿಲ್ಲ, ಸ್ವಾರ್ಥ ಒಂದೇ ಬರುವಂಥದ್ದು. ಇದಕ್ಕೆ ಎಲ್ಲ ವರ್ಣಗಳು ವಿನಾಯಿತಿ ಇಲ್ಲದೆ ಒಳಗಾಗುವಂಥದ್ದು. ಮುಖ್ಯವಾಗಿ ಆಗ ಬಂದದ್ದು ದೇಶದ ಸುರಕ್ಷೆ. ಅದು ಇಲ್ಲ ಅಂತ ಗೊತ್ತಾಗಿ ಸೇನಾನಿ ಪುಷ್ಯಮಿತ್ರ ತಾನು ಆ ಒಂದು
ಸೂತ್ರವನ್ನು ವಹಿಸಿಕೊಂಡ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಮತ್ತು ಇನ್ನು ಕೆಲವರು ಹೇಳ್ತಾರೆ, ಪುಷ್ಯಮಿತ್ರ ಶುಂಗ ಬೌದ್ಧ ವೈರಿಯಾಗಿದ್ದ, ಅಶೋಕನ ಪರಂಪರೆಯಿಂದ ಬಂದ ಬೌದ್ಧ ಮೂಲ ಗ್ರಂಥಗಳನ್ನು, ಬೌದ್ಧ ಭಿಕ್ಷುಗಳನ್ನು ಅವನ್ನೆಲ್ಲವನ್ನು ಧ್ವಂಸ ಮಾಡ್ದ ಅಂತ. ಬೌದ್ಧರು ಅನೇಕ ಬರವಣಿಗೆಗಳಲ್ಲಿ ಕೂಡ ಅದನ್ನು ತೋರ್ಪಡಿಸಿದ್ದಾರೆ ಅಂತ ಹೇಳಿಬಿಟ್ಟು. ಆದರೆ ಒಂದನ್ನು ಮರೆತು ಬಿಡ್ತಾರೆ. ಬಾರ್ಹೂತ್ನ ಸ್ತೂಪ ಅತ್ಯಂತ ಸುಂದರವಾದ ಸ್ತೂಪಗಳಲ್ಲಿ ಒಂದು, ಅದರ ಶಿಲ್ಪಕಲಾ ಕೌಶಲ ಅಸಾಮಾನ್ಯವಾದದ್ದು. ಅದನ್ನೆಲ್ಲ ಪುಷ್ಯಮಿತ್ರ ಶುಂಗನೇ ಮಾಡಿಕೊಟ್ಟದ್ದು. ಹಾಗೆಯೇ ಸಾಂಚಿ ಸ್ತೂಪದ ಸುತ್ತಲಿನ ಅತ್ಯದ್ಭುತವಾದ ಕಟಾಂಜನ, ಕಲ್ಲಿನ ಕಟಾಂಜನ ಇಂದೂ ಅಸ್ಖಲಿತವಾಗಿರುವಂಥದ್ದು, ತುಂಬ ಚೆನ್ನಾಗಿದೆ. ಆ ಕಲ್ಲಿಂದಲೇ ಇಂಟರ್ಲಾಕಿಂಗ್ ಎಲ್ಲ ಮಾಡಿರುವಂಥದ್ದು. ಅದರ ಆಚೆಗೆ 4 ದ್ವಾರಗಳನ್ನು ಸಾತವಾಹನರು ಮಾಡಿದ್ದು. ಅದನ್ನು ಪುಷ್ಯಮಿತ್ರ ಶುಂಗನೇ ಸ್ವಯಂ ಕಟ್ಟಿಸಿಕೊಟ್ಟದ್ದು ಅಂತ. ಈ ಥರ ನಮಗೆ ಸಾಕ್ಷ್ಯ ಸಿಗುವಂಥದ್ದೇ ಗೊತ್ತಾಗುತ್ತದೆ. ಇದನ್ನು ನೋಡಿದಾಗ ಮತ್ತೆ ಶಾತವಾಹನರು ಅವರು ಬೌದ್ಧರೇನಲ್ಲ, ಅವರು ಅಪ್ಪಟ ವೈದಿಕರಾಗಿದ್ದವರು. ಅವರು ಅಶ್ವಮೇಧ ವಾಜಪೇಯಾದಿ ಮಹಾಯಾಗಗಳನ್ನೆಲ್ಲ ಮಾಡಿದರು ಅಂತ ಗೊತ್ತಾಗುತ್ತದೆ. ಅಮರಾವತಿ ಸ್ತೂಪ ನಾಗಾರ್ಜುನ ಕೊಂಡದಲ್ಲಿ ನಿರ್ಮಾಣ ಮಾಡಿಕೊಟ್ಟವರೇ ಸಾತವಾಹನರು. ಸಾತವಾಹನರುಗಳ ಗೋತ್ರ ಪ್ರವರ್ತನದ ರೀತಿಯಿಂದಲೇ ಗೌತಮಿ ಪುತ್ರ ಶಾತಕರ್ಣಿ, ವಾಸಿಷ್ಠಿ ಪುತ್ರ ಶಾತಕರ್ಣಿ ಅಂತ ಹೇಳುವ ಮೂಲಕ ಅವರ ತಾಯಂದಿರು ಅವರುಗಳೆಲ್ಲರೂ ಕೂಡ ಸುಕ್ಷತ್ರಿಯರಾಗಿದ್ದು ಅವರೆಲ್ಲ ಈ ಒಂದು ವೈದಿಕ ಪರಂಪರೆಯ ಋಷಿ ಪ್ರವರ್ತನ ಗೋತ್ರಗಳನ್ನೇ ಇಟ್ಕೊಂಡಿದ್ದು ಅಂತ ಗೊತ್ತಾಗುತ್ತದೆ. ಆ ಯಜ್ಞ ವೇದಿಕೆಗಳ ಅವಶೇಷಗಳು ಕೂಡ ಇಂದೂ ಇವೆ. ಹಾಗಿದ್ದ ವೈದಿಕರೇ ಆದವರಿಗೆ ಬೌದ್ಧ ಏನೂ ಬೇಡವಾಗಿರಲಿಲ್ಲ. ಸಾಂಚಿ ಸ್ತೂಪಗಳಿಗೆ ದ್ವಾರವನ್ನು ಮಾಡಿಕೊಟ್ಟರು. ಅಮರಾವತಿ ಸ್ತೂಪವನ್ನು, ಅದೂ ಶಿಲ್ಪಕಲಾ ಕೌಶಲದ ಅಸಾಮಾನ್ಯ ದೃಷ್ಟಾಂತವಾಗಿದೆ. ಮದ್ರಾಸ್ ಮ್ಯೂಸಿಯಮಲ್ಲಿ ಕೂಡ ಅದರ ಒಳ್ಳೆಯ ಅವಶೇಷಗಳು ಉಂಟು. ಬ್ರಿಟಿಷ್ ಮ್ಯೂಸಿಯಮಲ್ಲಿ ಕೂಡ ಉಂಟು. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಬೌದ್ಧ ಮತ್ತು ಸನಾತನ ಧರ್ಮ, ಜೈನ ಇವುಗಳೆಲ್ಲ ಆ ಕಾಲದಲ್ಲಿ ಇಷ್ಟು ಜಿದ್ದಾಜಿದ್ದಿ ರಾಜರುಗಳಿಗಂತೂ ಇರಲಿಲ್ಲ. ಆ ಮತಗ್ರಂಥಗಳು ಬರೆಯೋರಿಗೆ ಒಂದು ಸ್ವಲ್ಪ ರಾಗದ್ವೇಷಗಳಿತ್ತು. ಆದರೆ ಅದನ್ನು ಸಾಮಾನ್ಯ ಪ್ರಜೆಗಳಿಗೆ, ರಾಜರುಗಳಿಗೆ ಇದ್ದಂತೆ ಅಭಿವರ್ಣಿಸುವುದು ತುಂಬ ತಪ್ಪಾಗುತ್ತದೆ. ಮುಂದೆ ಗುಪ್ತರ ಬಗ್ಗೆ ಹೇಳುವಾಗ ಇನ್ನಷ್ಟು ವಿವರ ಕೊಡ್ತೀನಿ. ಗುಪ್ತರಲ್ಲಿ ಪರಮ ಭಾಗವತ ಅಂತಲೇ ಚಂದ್ರಗುಪ್ತ ವಿಕ್ರಮಾದಿತ್ಯ, 2ನೇ ಚಂದ್ರಗುಪ್ತ ಇತ್ಯಾದಿಗಳಿಗೆ ಬಿರುದಿತ್ತು ಅಂತ ಗೊತ್ತಾಗುತ್ತದೆ. ಅವನ ಮಗ ಕುಮಾರಗುಪ್ತ, ಅವನು ಶಿವನನ್ನು, ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡ್ತಾ ಇದ್ದಂತೆ ಗೊತ್ತಾಗುತ್ತದೆ. ತಂದೆ ಒಂದು ಮತ, ಮಗ ಒಂದು ಮತ ಅಂತಂದರೆ ಏನು? ಹಾಗೇನಿಲ್ಲ. ಅವರ ಪರ್ಸ್ನಲ್ ಪ್ರಿಫರೆನ್ಸ್ ವಿಷ್ಣುವೋ ಸ್ಕಂದನೋ ಇದ್ದಿದ್ದಾದರೂ ಅದನ್ನು ಎಂದೂ ಜನರ ಮೇಲೆ ಹೇರಲಿಲ್ಲ. ಪರಮ ವೈಷ್ಣವನಾಗಿದ್ದ, ಅಂದರೆ ವಿಷ್ಣು ಭಕ್ತನಾಗಿದ್ದ ಆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ, ಅವನ ಆಸ್ಥಾನದಲ್ಲಿಯೇ ಪ್ರಾಯಶಃ ಇದ್ದನ್ನು ಕಾಳಿದಾಸ ಅಂತ ನಮಗೆ ಬಹಳ ನಿಸ್ಸಂದಿಗ್ಧವಾದ ಅನೇಕ ಸಾಕ್ಷ್ಯಗಳಿಂದ ಗೊತ್ತಾಗುತ್ತದೆ. ಆದರೆ ಕಾಳಿದಾಸ ಪರಮ ಶಿವಭಕ್ತನಾಗಿದ್ದ. ವಿಷ್ಣು ದ್ವೇಷಿಯಲ್ಲ ಯಾರೋ, ಅವನು ಶಿವದ್ವೇಷಿಯೂ ಆಗಿರಲಿಲ್ಲ. ಈ ಶೈವ ವಿಷ್ಣವ ಇತ್ಯಾದಿ ಕೋಲಾಹಲಗಳನ್ನು ತತ್ವ ವಿಷಯದಲ್ಲಿ ಯಾರೋ ಸಣ್ಣ ಮೈಕ್ರೋಸ್ಕೋಪಿಕ್ ಮೈನಾರಿಟಿಯಲ್ಲಿ ಅದು ಪುಸ್ತಕಗಳಲ್ಲಿ ಬರ್ಕೊಳ್ತಾ ಇದ್ದರು. ಅದೆಲ್ಲ ನಡೆದು ಬಿಟ್ಟಂತೆ, ವಿಶ್ಫುಲ್ ಥಾಟ್ ಅಂತೀವಲ್ಲ. ಬೌದ್ಧ ಗ್ರಂಥಗಳಲ್ಲಿ, ಜೈನ ಗ್ರಂಥಗಳಲ್ಲಿ, ಕೆಲವೊಂದು ಸನಾತನ ಧರ್ಮೀಯ ಗ್ರಂಥಗಳಲ್ಲಿ ಕೂಡ ಆ ಮತೀಯ ದ್ವೇಷಗಳದ್ದು ಕಾಣಿಸುತ್ತದೆ. ಉದಾಹರಣೆಗೆ ಶಂಕರ ವಿಜಯ, ಮಾಧವೀಯ ಶಂಕರ ವಿಜಯ ಅಂತ ಪ್ರಸಿದ್ಧವಾದದ್ದು. ಪ್ರಸಿದ್ಧ ಅನ್ನಬೇಕು, ಕುಪ್ರಸಿದ್ಧ ಅಂತ ಅನ್ನಬೇಕು, ನಂಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ವಿದ್ಯಾರಣ್ಯರ ತಲೆಗೆ ಅಂಟಿಸಿದ್ದಾರೆ. ಅದು ವ್ಯಾಸಾಚಲ ಅನ್ನೋ ಒಬ್ಬ ಅನಾಮಧೇಯ ಕವಿ ಬರೆದಿದ್ದು. ಒಟ್ಟಿನಲ್ಲಿ ಅದು ಈ ಮಾಧವೀಯ ಅಂತ ಪ್ರಸಿದ್ಧ ಆಗಿಬಿಡ್ತು. ಕಾವ್ಯವಾಗಿ ಚೆನ್ನಾಗಿದೆ, ಆದರೆ ಅನೈತಿಹಾಸಿಕವಾದದ್ದು, ಅವಾಸ್ತವವಾದದ್ದು, ಹಲವು ಕಡೆ ಶಂಕರರಿಗೆ ಅಪಚಾರ ಮಾಡುವಂಥದ್ದು. ಮತ್ತು ಅಪಚಾರ ಉಪಚಾರಗಳಿಗಿಂತ ಸತ್ಯ ದೂರವಾದದ್ದು. ಸುಧನ್ವ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ಆಸ್ಥಾನದಲ್ಲಿ ಕುಮಾರಲ ಭಟ್ರಿದ್ದರು. ಅಲ್ಲಿ ಬೌದ್ಧರಿಗೂ ಅವರಿಗೂ ತಗಾದೆ ಬಂತು. ಕುಮಾರಲ ಭಟ್ರು ಬೌದ್ಧರನ್ನು ಸೋಲಿಸಿದ್ರು. ಆಮೇಲೆ ಇವನು ಎಲ್ಲ ಬೌದ್ಧರನ್ನು ಕೂಡ ಅಶೇಷ ದೇಶದಲ್ಲಿರುವ ಬೌದ್ಧರನ್ನೆಲ್ಲ ಹಾಕಿ ಸುಣ್ಣಕಲ್ಲಿನ ನೀರಿನಲ್ಲಿ ಕುದಿಸಿ ಮತ್ತೆ ಅವ್ರನ್ನ ಗಾಣಕ್ಕೆ ಹಾಕಿ ರುಬ್ಬಿ ಚಟ್ನಿ ಮಾಡ್ದ ಅಂತ ಹೇಳಿಬಿಟ್ಟು, ಇವ್ರು ಏನಾದರೂ ಅದಕ್ಕೆ ಉದ್ದಿನೋಡೆ ಇಡ್ಲಿ ಮಾಡ್ಕೊಂಡು ಹಂಚ್ಕೊಂಡು ತಿಂದ್ರ? ಇವೆಲ್ಲ ನಮ್ಮ ದೇಶದ ಇತಿಹಾಸದಲ್ಲಿ ಸುಧನ್ವ ಅಂತ ಒಬ್ಬ ರಾಜ ಇದ್ದದ್ದು ಕಾಣಿಸೋದೇ ಇಲ್ಲ. ಜೊತೆಗೆ ಶಂಕರರ ಅವಧಿ ಅಂತ ಯಾವುದು ನಿಶ್ಚಪ್ರಚವಾಗಿ ಗೊತ್ತಾಗಿದೆ, ಗುಪ್ತರ ಕಾಲದ ಕಟ್ಟಕಡೆಯ ಅವಧಿ. ಸ್ಕಂದಗುಪ್ತನ ಕಾಲದಲ್ಲಿ ಪ್ರಾಯಶಃ ಕೊನೆಯ ಅವಧಿಯಲ್ಲಿ ಇದ್ದದ್ದು ಅಂತ. ನರಸಿಂಹಗುಪ್ತ, ಬುದ್ಧಗುಪ್ತ ಅವರುಗಳ ಆಸುಪಾಸಿನಲ್ಲಿ ಇದ್ದದ್ದು. ಅಂದರೆ ಕನೂಜ್ ಸಾಮ್ರಾಜ್ಯ ಮೇಲೆ ಬರೋದಕ್ಕೆ ಮುಂಚೆ ಇದ್ದದ್ದು. ಕ್ರಿಸ್ತಶಕ 620ರಿಂದ 630ರಿಂದ 662 ಆಸುಪಾಸಿನಲ್ಲಿ ಶಂಕರರಿದ್ದಿದ್ರು ಅಂತ. ಆಗ ಇಲ್ಲಿ ಯಾರೇ ಮಗಧದಲ್ಲಿ ಆಗಲಿ, ವಿದರ್ಭದಲ್ಲಾಗಲಿ, ಚೋಳ, ಚೇರ, ಪಾಂಡ್ಯ, ಪಲ್ಲವಾದಿ ಸಾಮ್ರಾಜ್ಯದಲ್ಲಾಗಲಿ ಯಾರೂ ಸುಧನ್ವ ಅನ್ನೋ ಇರಲಿಲ್ಲ. ಮತ್ತು ಅವನ ಶಾಸನ ಇಡೀ ದೇಶಕ್ಕೆ ಅನ್ವಯಿಸುವಂತೆ ಇರಲಿಲ್ಲ ಅಂತ ಗೊತ್ತಾಗುತ್ತದೆ. ಏನೋ ಅವನಿಗೆ ಮತಾಗ್ರಹ ಇತ್ತು, ಮತಾಂಧತೆ, ಹಾಗೆ ಮಾಡಿಬಿಟ್ಟೆ.
ಹಾಗೆಯೇ ರಾಮಾನುಜರ ಗುರುಗಳು ಕೂಡ ಅವರಿಗೆ ಪರಮ ಹಿಂಸೆಯನ್ನು ಕೊಟ್ಟರು, ಯಾದವ ಪ್ರಕಾಶರು ಅಂತ ಸುಮ್ಮನೆ ಬರೆದಿದ್ದಾರೆ. ಯಾವ ಹಿಂಸೆ ಕೊಟ್ಟಂತೆ ಕಾಣೋದಿಲ್ಲ. ಅವ್ರನ್ನ ಕೊಲೆ ಮಾಡೋದಕ್ಕೆ ನೋಡಿದ್ರು, ಮತ್ತೊಂದು ಅಂತೆಲ್ಲ ಹೇಳಿಬಿಟ್ಟಿದ್ರು. ಆ ಥರದ್ದು ಏನೂ ಸಾಮಾನ್ಯವಾಗಿ ನಡೆಯದೇ ಇರತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಅದೇ ತರಹ ರಾಮಾನುಜಾಚಾರ್ಯರನ್ನು ಕ್ರಿಮಿಕಂಠ ಚೋಳ ಅಂತ ಹೆಸರಾದಂಥ ಕರಿಕಾಲ ಚೋಳ ಅವನು ಕೊಲ್ಲಬೇಕು ಅಂತ ನೋಡ್ದ, ಅವರು ಓಡಿ ಬಂದರು ಮೇಲುಕೋಟೆಗೆ ಅಂತ. ಇದು ರಾಮಾನುಜರಿಗೂ ಅವಮಾನ ಮಾಡುವಂಥದ್ದು, ಆ ಚೋಳ ರಾಜನಿಗೂ ಮಾಡುವಂಥದ್ದು. ಆ ಥರದ ಚೋಳ ರಾಜನ ಹೆಸರೇ ಎಲ್ಲೂ ಶಾಸನಗಳಲ್ಲಿ ಕಾಣಿಸೋಲ್ಲ, ಇರಲೂ ಇಲ್ಲ ಅಂತ ಗೊತ್ತಾಗುತ್ತದೆ. ಮತ್ತು ಚೋಳರು ಬರೀ ಕಠೋರ ಶೈವರಾಗಿರಲಿಲ್ಲ, ಎಲ್ಲ ಮತಕ್ಕೂ ಉತ್ತೇಜನ ಕೊಡ್ತಾ ಇದ್ದರು ಅನ್ನುವುದು ಕೂಡ ನಮಗೆ ಚೆನ್ನಾಗಿ ಗೊತ್ತಾಗುವಂಥದ್ದು. ಚೋಳರ ಕಾಲದ ಬೇಕಾದಷ್ಟು ವಿಷ್ಣು ಭಕ್ತಿಯ ಸಾಹಿತ್ಯದ ಕಾವ್ಯ ಇತ್ಯಾದಿಗಳ ರಚನೆ ಆಗಿರೋದು ಕಾಣಿಸುತ್ತೆ. ಚೋಳರ ನಿರ್ಮಾಣದ ದೇವಸ್ಥಾನಗಳಲ್ಲಿ ವಿಷ್ಣು ವಿಗ್ರಹಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಅದು ಆ ಥರ ಕ್ಷುದ್ರ ಬುದ್ಧಿಯಿಂದ ಮಾಡಿದ್ದಲ್ವೇ ಅಲ್ಲ. ಯಾವ ಪ್ರಭುತ್ವವೂ ಕೂಡ ತುಂಬ ಸಂಕುಚಿತವಾದ ಮತಾಂಧತೆಯಿಂದ ಇದ್ದು ಪ್ರಜೆಗಳನ್ನು ತನ್ನ ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದು ತುಂಬ ದೌರ್ಜನ್ಯ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇಸ್ಲಾಮಿನಂತೆ. ಅದೂ ನಿಲ್ಲಲಿಲ್ಲ. ಅದಕ್ಕೇನೆ ಅಕ್ಬರ್ನ ಕಾಲದಲ್ಲಿ ಇದ್ದ ಔದಾರ್ಯ ಇವನ ಕಾಲದಲ್ಲಿ, ಔರಂಗಜೇಬನ ಕಾಲದಲ್ಲಿ ಇಲ್ಲದೇ ಇದ್ದರಿಂದಲೇ ಅಷ್ಟು ದೊಡ್ಡ ಪ್ರತಿರೋಧ ಬಂದದ್ದು. ಇದನ್ನು ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇವೆಲ್ಲ ಮತಾಂಧತೆಗಳಿಂದ ನಾವು ಇತಿಹಾಸವನ್ನು ದೂರೀಕರಣ ಮಾಡಿ ನೋಡಬೇಕು. ಪುಷ್ಯಮಿತ್ರ ಶುಂಗ ಯಥೇಷ್ಟವಾಗಿ ಎಲ್ಲ ಮತಗಳಿಗೂ ಕೂಡ ಗೌರವವನ್ನು ಕೊಟ್ಟ ಅಂತ ಗೊತ್ತಾಗುತ್ತದೆ. ಗುಪ್ತರನ್ನು ಕೂಡ ದೂಷಣೆ ಮಾಡುವುದುಂಟು, ಅವರು ಬೌದ್ಧ ವೈರಿಗಳಾಗಿದ್ದರು ಅಂತ. ಆದರೆ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ಸಮುದ್ರಗುಪ್ತನ ಆಸ್ಥಾನದಲ್ಲಿ, ಅವನ ಮಂತ್ರಿಸ್ಥಾನದಲ್ಲಿ ಬೌದ್ಧ ವಿದ್ವಾಂಸ ವಸುಬಂಧು ಇದ್ದ, ಆಚಾರ್ಯ ವಸುಬಂಧು ಇದ್ದ ಅಂತ ಗೊತ್ತಾಗುತ್ತದೆ. ಇವನ್ನೆಲ್ಲ ಗಮನಿಸದೇ ಇದ್ದರೆ ತುಂಬ ದೊಡ್ಡ ತಪ್ಪಾಗುತ್ತದೆ. ಇರಲಿ, ಈಗ ಮತ್ತೆ ಪ್ರಕರಣವನ್ನು ತೆಗೆದುಕೊಂಡರೆ ಪುಷ್ಯಮಿತ್ರ ಶುಂಗ ನಮ್ಮ ದೇಶವನ್ನು ಯವನರ ಮುಕ್ತವನ್ನಾಗಿ ಮಾಡೋದ್ರೊಳಗೆ ತುಂಬ ದೊಡ್ಡ ಪ್ರಯತ್ನವನ್ನು ಪಟ್ಟ. ಯಾವ ಯವನರ ದಾಳಿ ಅಲೆಕ್ಸಾಂಡರಿಂದ ಆರಂಭವಾಯಿತು ಅದು ಮಿನಾಂಡರ್ನವರೆಗೆ ಮುಂದುವರಿತು. ಮಿನಾಂಡರೇ ಮಿಲಿಂದ ಅಂತ ಹೆಸರಾದವನು. ಬೌದ್ಧ ಗ್ರಂಥಗಳಲ್ಲಿ ಬರುವಂಥ ಮಿಲಿಂದ ಪನ್ನೋ ಅಂತ ಏನು ಕರೀತಾರೆ, ನಾಗಸೇನ ಸಂಗ್ರಹ ಮಾಡಿಕೊಟ್ಟದ್ದು. ನಾಗಸೇನ ಅನ್ನುವ ಬೌದ್ಧಾಚಾರ್ಯನ ಜೊತೆಗೆ ಮಿನಾಂಡರ್ ಅಥವಾ ಮಿಳಿಂದ ಅವನು ನಡೆಸಿದ ಸಮಾಲೋಚನೆಯೇ ಮಿಳಿಂದ ಪನ್ನು ಅಂತ ಪ್ರಸಿದ್ಧವಾದ ಪಾಲಿ ಭಾಷೆಯ ಅಥವಾ ಮಾಗಧಿ ಅಂತ ಏನು ಕರಿತೀವಿ ಆ ಭಾಷೆಯ ಕೃತಿ. ಆದರೆ ಅಷ್ಟು ದೀರ್ಘಕಾಲದಲ್ಲಿ, ಅಂದರೆ ಹತ್ತಿರ 300 ವರ್ಷಗಳು ಈ ಒಂದು ಅಯೋನಿಯನ್ನರ ದಾಳಿ ಆಗಿಂದಾಗೆ ನಡೀತಾ ಇತ್ತು. ಆಮೇಲೆ ಅವರು ನಮ್ಮ ದೇಶದ ಮುಖ್ಯ ವಾಹಿನಿಯ ಜೊತೆಗೆ ಒಂದಾಗಿಬಿಟ್ರು. ಅವರನ್ನು ಶುದ್ಧ ಶೂದ್ರರು ಅಂತ ಕರಿತಾ ಇದ್ದರು ಮತ್ತು ವ್ರಾತ್ಯ ಕ್ಷತ್ರಿಯರು ಅಂತಲೂ ಕರಿತಾ ಇದ್ದರು. ಅಂದರೆ ಸದಾಚಾರವನ್ನು ಸ್ವಲ್ಪ ಬಿಟ್ಟಂತಹ ಕ್ಷತ್ರಿಯರು ಮತ್ತು ನಿರ್ಮಲವಾದ ದೃಷ್ಟಿಯಿಂದ ನೋಡಿದ್ರೆ ಚೆನ್ನಾಗಿರುವಂಥ ಶೂದ್ರರು ಅಂತೆಲ್ಲ ಹೇಳುವಂಥದ್ದು ಬರುತ್ತದೆ. ಅಂದರೆ ಏನರ್ಥ, ಚಾತುರ್ವರ್ಣ್ಯದೊಳಗೆ ಅವ್ರನ್ನ ಸೇರಿಸಿಕೊಂಡದ್ದು. ನಮ್ಮ ಸನಾತನ ಧರ್ಮ ವಾಟರ್ ಟೈಟ್ ಕಂಪಾರ್ಟ್ಮೆಂಟಾಗಿ ಇದ್ದದ್ದಲ್ಲ. ಗುಪ್ತರ ಕಾಲದವರೆಗೂ ಕೂಡ, ಅಂದರೆ ಚಂದ್ರಗುಪ್ತ ವಿಕ್ರಮಾದಿತ್ಯ ಕುಮಾರಗುಪ್ತನವರೆಗೂ ಕೂಡ, ಅಂದರೆ ಕ್ರಿಸ್ತ ಶಕ 5-6ನೇ ಶತಮಾನದವರೆಗೂ ಆದಾನ ಪ್ರದಾನಗಳು ಬಹಳ ಚೆನ್ನಾಗಿ ನಡೀತಾ ಇತ್ತು. ಅದು ಬಗೆಬಗೆಯ ಗ್ರಂಥದ ಮತ್ತು ಶಾಸನಾದಿಗಳ ವಿವರಗಳಿಂದ ಗೊತ್ತಾಗುತ್ತದೆ. ಅನೇಕ ಬೇರೆ ಬೇರೆ ದೇಶಗಳವರು, ಬೇರೆ ಬೇರೆ ಪಂಗಡಗಳವರು, ಬೇರೆ ಬೇರೆ ಜನಾಂಗದವರು ಬಂದು ಇಲ್ಲಿ ಬ್ರಾಹ್ಮಣ್ಯದಿಂದ ಮೊದಲುಗೊಂಡು ಎಲ್ಲ ವರ್ಣಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ. ಉದಾಹರಣೆಗೆ ನಾಗರ ಬ್ರಾಹ್ಮಣರು ಅಂತ ಕರೀತಾರೆ. ನೀವು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲೆಲ್ಲ ಸರ್ನೇಮ್ ಕೇಳಿರ್ಬೋದು. ರವಿಶಂಕರ್ ನಾಗರ್ ಅಂತ ಹೇಳ್ಬಿಟ್ಟಿದನುವೆ, ಅಥವಾ ಜ್ಯೋತೀಂದರ್ ಭಟನಾಗರ್, ಈ ತರಹ ಎಲ್ಲ ಭಟನಾಗರ ಅನ್ನುವಂಥದ್ದು. ಭಾಟ್ನಗರ್ ಅಂತ ಕೆಲವರು ತಪ್ಪಾಗಿ ಹೇಳ್ತಾರೆ, ನಾಗರ ಅಂತ. ಆ ನಾಗರ ಬ್ರಾಹ್ಮಣರು ಅವರುಗಳೆಲ್ಲರೂ ಕೂಡ ಬ್ರಾಹ್ಮಣರೇ ಆಗಿಲ್ಲದೆ ಇದ್ದವರು, ಬೇರೆ ಬೇರೆ ಜನಾಂಗದವರು ಅವರು ಬಂದಾದದ್ದು. ಹಾಗೆ ಚಿತ್ಪಾವನರು ಕೂಡ ಆ ರೀತಿಯಾಗಿ ಹೊರಗಿನ ಜನ ಬಂದು ಬ್ರಾಹ್ಮಣರಾದದ್ದು ಅಂತ. ಅಂದರೆ ಇವ್ಯಾವುದೂ ಕೂಡ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಆಗದೆ ಇಟ್ಸ್ ಎ ಮೆಲ್ಟಿಂಗ್ ಪಾಟ್ ಅನ್ನುವಂಥದ್ದು ಗೊತ್ತಾಗುತ್ತದೆ. ಹಾಗೆ ಕ್ಷಾತ್ರವೂ ಕೂಡ ಅನೇಕ ಬಾರಿ ವೇದಿಕೆಯಲ್ಲಿ ಅದನ್ನು ಹೇಳಿಯೂ ಇದ್ದೀನಿ. ಒಟ್ಟಿನಲ್ಲಿ ತಾತ್ಪರ್ಯತಃ ಶುಂಗ ವಂಶ ಪ್ರವರ್ತಕನಾದ ಪುಷ್ಯಮಿತ್ರ ಸೇನಾನಿ ತಾನು ಒಂದು ಮತಕ್ಕೋ ಮತ್ತೊಂದು ಜಾತಿಗೋ ಬದ್ಧವಾಗಿ ಕೆಲಸ ಮಾಡಿದವನಲ್ಲ, ಮತ್ತು ಆ ಮತ ಆ ಜಾತಿಗೆ ಮುಂದೆ ಬರುವಂತೆ ಅವಕಾಶ ಮಾಡಬೇಕು ಅಂತ ಮಿಕ್ಕಿದ್ದನ್ನು ದಂಡಿಸಿದಂಥವನು ಅಲ್ಲ. ಇದನ್ನೆಲ್ಲವನ್ನೂ ಕೂಡ ನಮ್ಮ ಕಮ್ಯುನಿಸ್ಟ್ ಇತಿಹಾಸಕಾರರು ಬಾಯಿಗೆ ಬಂದಂತೆ ಬರೆದು ಎಲ್ಲವನ್ನ ಕಲ್ಮಶಗೊಳಿಸಿದ್ದಾರೆ. ಅವರಿಗೆ ನಮ್ಮ ದೇಶ ಒಗ್ಗಟ್ಟಿನಲ್ಲಿರುವುದೇ ಬೇಕಾಗಿಲ್ಲ.
ಅದು ಬಂದಿರುವಂಥದ್ದು ದೊಡ್ಡ ಸಮಸ್ಯೆ. ಮುಂದೆ ಗುಪ್ತ ಸಾಮ್ರಾಜ್ಯದ ಬಗೆಗೆ ಸಮುದ್ರಗುಪ್ತ ಚಂದ್ರಗುಪ್ತಾದಿಗಳನ್ನು ಹೇಳುವಾಗ ಆ ವಿವರಗಳನ್ನು ಮತ್ತಷ್ಟು ಸ್ಪಷ್ಟವಾಗಿ ತೆಗೆದುಕೊಳ್ತೀನಿ. ಸೇನಾನಿ ಅವನು ಅಶ್ವಮೇಧ ಯಾಗವನ್ನು ಮಾಡಿದ. ಮತ್ತೆ ನೋಡಿ, ಆ ರಾಷ್ಟ್ರ ಪ್ರವರ್ತನ ಮಾಡೋದಕ್ಕೆ, ರಾಷ್ಟ್ರ ಸಂವೇದನೆಯನ್ನು, ರಾಷ್ಟ್ರ ಭಕ್ತಿಯನ್ನು ಉಜ್ಜೀವನ ಮಾಡೋದಕ್ಕೆ ಅಶ್ವಮೇಧ ಮಾಡಿದ್ದು. ಪತಂಜಲಿಯ ನೇತೃತ್ವದಲ್ಲಿಯೇ ಮಾಡಿದ ಅಂತ ಗೊತ್ತಾಗುತ್ತದೆ. ಯಾಕೆಂತಂದರೆ ಪತಂಜಲ ಮಹಾಭಾಷ್ಯದಲ್ಲಿ ಇಹ ಪುಷ್ಯಮಿತ್ರಂ ಯಾಜಯಾಮಹ ಅನ್ನುವಂಥದ್ದು ಬರುತ್ತೆ ಮಾತು. ಇಲ್ಲಿ ಪುಷ್ಯಮಿತ್ರನನ್ನು ಯಜಮಾನನಾಗಿಟ್ಟುಕೊಂಡು ಯಜ್ಞ ಮಾಡಿಸ್ತೀವಿ ಅನ್ನುವಂಥದ್ದು. ಅದರಿಂದ ಅವನು ಮಾಡಿಸಿದ್ದು ವಿದಿಶಾದಲ್ಲಿ ಅಂತ. ಪತಂಜಲಿ ಇದ್ದದ್ದು ವಿದಿಶಾದಲ್ಲಿ ಅಂತ. ಇವತ್ತು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲಕ್ಕೆ ಹತ್ತಿರ ಇರತಕ್ಕಂಥದ್ದು, ಸುಮಾರು 50 ಕಿಲೋಮೀಟರ್ ದೂರದಲ್ಲಿ, ಸಾಂಚಿಯಿಂದ 5 ಕಿಲೋಮೀಟರ್ ದೂರದಲ್ಲಿಯೇ ವಿದಿಶಾ ಇದೆ. ಆ ವಿದಿಶಾದಲ್ಲಿಯೇ ಹಿಲಿಯೋಡೋರಸ್ ಅಂತ ಒಬ್ಬ ಗ್ರೀಕ್, ಅವನು ವಿಷ್ಣು ದೀಕ್ಷೆಯನ್ನು, ವೈಷ್ಣವ ದೀಕ್ಷೆಯನ್ನು ಸ್ವೀಕರಿಸಿ ವಿಷ್ಣು ಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾನೆ. ಅದನ್ನು ನೋಡಿಯೂ ಕೂಡ ಆ ಶಾಸನ ನೋಡಿಕೊಂಡು ಬಂದೆ ನಾನು ಮಧ್ಯ ಭಾರತ ಯಾತ್ರೆ ಮಾಡಿದಾಗ. ಸುಮಾರು 2200 ವರ್ಷಗಳ ಆಸುಪಾಸಿನ ಹಿಂದೆಯೇ ಅದು ನಿರ್ಮಾಣ ಆಗಿದ್ದು. ಆ ರೀತಿಯಾಗಿ ವಿದೇಶಿಯರು ಸನಾತನ ಧರ್ಮದ ತೆಕ್ಕೆಗೆ ಬರುವಂತೆ ಮಾಡಿದ್ದು ಶುಂಗರ ಒಂದು ಸಾಧನೆ ಅಂತ ಅನ್ನಬೇಕು. ಯಾವಾಗ ಬರ್ತಾರೆ? ಒಬ್ಬರ ಕೈ ಮೇಲಾದಾಗ ಮತ್ತು ಅವರು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಅಲ್ಲಿಯ ಮೌಲ್ಯಗಳನ್ನು ತೆರೆದು ತೋರಿಸಿದಾಗ. ಇಲ್ಲಿ ಯಾವುದು ಮತಾಂತರಗಳೆಲ್ಲ ಆಗಿದ್ದು. ಮತಾಂತರ ಬಲವಂತವಾಗಿ ಮಾಡುವಂಥದ್ದು, ನಯಭಯಗಳಿಂದ ಮಾಡುವಂಥದ್ದು ನಿಲ್ಲುವುದೇ ಅಲ್ಲ. ಹಾಗಲ್ಲದೆ ಅದನ್ನು ನೋಡಿ ಮೆಚ್ಚಿಕೊಂಡು ಅದನ್ನು ಸ್ವೀಕರಿಸುವಂಥದ್ದು ಮತ ಸ್ವೀಕರಣ. ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದ್ರು, ಅನೇಕ ಜನ ಸ್ವೀಕಾರ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಬಹಳ ಚೆನ್ನಾದ ರೀತಿಯಲ್ಲಿ ಅವರು ಸ್ವೀಕಾರ ಮಾಡಿ ಮುಂದೆ ಬಂದರು. ಅದಕ್ಕೂ ಒಂದು ಮುಖ್ಯ ಕಾರಣ ಉಂಟು, ಅದನ್ನು ಗಮನಿಸಬೇಕು. ಏನಂದರೆ, ಗ್ರೀಕರಾಗಲಿ ಅಥವಾ ಪಾರ್ಥಿವರು, ಅವರನ್ನು ನಾವು ಪೆಹ್ಲವನ್ಸ್ ಅಂತ ಕರೀತಾರೆ, ಮತ್ತು ಶಕರು, ಸಿಥಿಯನ್ರು ಅಂತ ಯಾರನ್ನು ಕರಿತೀವಿ, ಇವರೆಲ್ಲರೂ ಕೂಡ ಮೂಲಭೂತವಾಗಿ ಸನಾತನ ಧರ್ಮದ ಒಂದು ಸ್ವರೂಪ ಯಾವುದಿದೆ ಅದಕ್ಕೆ ಸಂವಾದಿಯಾಗುವ ಮತಗಳೆಲ್ಲ ಇದ್ದರು. ಆದರೆ ಇಸ್ಲಾಂ, ಕ್ರೈಸ್ತ ಆ ರೀತಿ ಅಲ್ಲ. ಈ ಸೆಮಿಟಿಕ್ ಮತಗಳು ಅಂತ ಯಾವುದನ್ನು ಜುಡಾಯಿಸಮ್, ಇಸ್ಲಾಂ, ಕ್ರಿಶ್ಚಿಯನ್ ಅಂತ ಕರಿತೀವಿ, ಅವು ಒಬ್ಬನೇ ದೇವರು, ಆ ದೇವರು ತುಂಬ ಅಸೂಯಾಗ್ರಸ್ತ, ಬೇರೊಬ್ಬರನ್ನು ನಚ್ಚಬಾರದು, ಈ ಥರದ ಮಾಡೆಲ್ ಮೇಲೆ ಬದುಕಿರುವಂಥದ್ದು. ಆದರೆ ಗ್ರೀಕರದಾಗಲಿ, ಸಿಥಿಯನ್ರದಾಗಲಿ, ಪಹ್ಲವನ್ರದಾಗಲಿ ಆ ರೀತಿಯಲ್ಲ. ಪಹ್ಲವನ್ರದು ಸನಾತನ ಧರ್ಮಕ್ಕೆ ಬಹಳ ಹತ್ತಿರವಾದಂಥ ಜರತುಷ್ಟ್ರ ಮತ ಅಂತ ಯಾವುದನ್ನು ಕರಿತೀವಿ, ಜಂಡ್ ಅವೆಸ್ತ ಪಾರ್ಸಿ ಮತ ಅಂತ ಯಾವುದಿದೆ ಅದಕ್ಕೆ ಹತ್ತಿರವಾದದ್ದು. ಗ್ರೀಕರದು ಅದೇ ರೀತಿಯಾಗಿರುವಂಥದ್ದು, ಬಹುದೇವತೋಪಾಸನೆ ಮಾಡುವುದು, ಯಜ್ಞಾದಿಗಳನ್ನು ನಂಬಿಕೊಂಡಿರುವಂಥದ್ದು, ಪ್ರಾಕೃತಿಕವಾದ ನೆಲೆಯಲ್ಲಿ ದೇವತೆಗಳನ್ನು ಕಾಣುವಂಥದ್ದು. ದ್ಯೌ ಅಂತ ಆಕಾಶ ಅಂತ ಕರಿತೀವಲ್ಲ, ಅದು ಜ್ಯೂಸ್. ಈ ಗ್ರೀಕ್ ಭಾಷೆಯಲ್ಲಿ ಡೆಲ್ಟಾ ಅಂತ ಬರಿತೀವಿ ನಾವು, ಇಂಗ್ಲೀಷ್ನಲ್ಲಿ ಝೆಡ್ ಅಂತ ಬರ್ತದೆ, ZEUS ಅಂತ ಬರೆದ್ರೆ, ಗ್ರೀಕ್ ಭಾಷೆಯಲ್ಲಿ ಡೆಲ್ಟಾ, ಎಪ್ಸಲಾನ್, ಉಪ್ಸಲಾನ್, ಸಿಗ್ಮಾ ಅದನ್ನು ಹಾಕಿ ಬರೀತಾರೆ. ಅಂದರೆ ದ್ಯೌಸ್ ಅಂತ. ಸಕಾರ ಅಂತ ಅದು ವಿಸರ್ಗ ಇದ್ದಂತೆ, ದ್ಯೌಹ್ ಅನ್ನುವಂಥ ರೀತಿಯಲ್ಲಿ. ಈಗ ಒಡೆಸ್ಯೂಸ್ ಅಂತಂದರೆ ಅದು ಒಡೆಸ್ಯು ಅಷ್ಟೇ, ಒಡೆಸ್ಯೂಸ್ ಎಸ್ ಇಲ್ಲ. ಹೆರಡೋಟಸ್ ಅಂತಂದರೆ ಅದು ಹೆರದೋತ ಅಷ್ಟೇ. ಹೆರಡೋಟಸ್ ತಸ್ ಅಂತನ್ನುವಂಥದ್ದು ಈ ರಾಮ ಕೃಷ್ಣ ಅನ್ನುವಂತೆ, ಅದು ಪ್ರತ್ಯಯ ಹೊರತು ಅದು ಹೆಸರಿಗೆ ಸಂಬಂಧಪಟ್ಟಂಥದ್ದು ಅಲ್ಲ, ಪ್ರಥಮ ವ್ಯಕ್ತಿಯ ಪ್ರತ್ಯಯ. ಆ ರೀತಿ ಇರುವುದು. ಹಾಗೆ ಜ್ಯ ಭೂಮಿ, ಆಕಾಶ, ಭೂಮಿ ಈ ಥರ ದೇವತೆಗಳನ್ನು ಮಾಡಿಕೊಂಡಿದ್ದವರು ನಮ್ಮಂತೆ ದ್ಯಾವ, ಪೃಥ್ವಿ ಅಂತ ಮಾಡಿಕೊಂಡಂಥದ್ದು. ಅಫ್ರೋಡೈಟಿ ಅಂತ ಅಲ್ಲಿ ಸೌಂದರ್ಯ ದೇವತೆ ಅಂತ ಕರೀತಾರೆ. ಅಫ್ರೋದಿತ ಅಂತ ಗ್ರೀಕ್ ಭಾಷೆಯಲ್ಲಿ ಹೇಳೋದು, ಅಫ್ರೋದಿತ ಅವಳು ಅಪ್ಸೂದಿತ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ. ಅಪ್ಸು ಉದಿತ, ಅಪ್ಸು ಸರಂತೀತಿ ಅಪ್ಸರಸಃ ಅಂತ, ನೀರಿನಲ್ಲಿ ಓಡಾಡುವರು ಅಪ್ಸರೆಯರು ಅಂತ. ಹಾಗೆ ಅಪ್ಸರೆಯಾಗಿ ಅವಳು ಸೌಂದರ್ಯ ದೇವತೆಯಾಗಿ ಬಂದವಳು ಅಂತ. ಇಷ್ಟೆಲ್ಲ ಸನಾತನ ಧರ್ಮದ ಜೊತೆಗೆ ಭಾಷೀಯವಾಗಿ ಮತ್ತು ಯಜ್ಞಾತ್ಮಕವಾಗಿ ಆರಾಧನೆಯ ದೇವತಾ ದೃಷ್ಟಿಯಿಂದ ಸಾಮ್ಯ ಇರುವಂಥದ್ದಾಗಿದ್ದರಿಂದ ಗ್ರೀಕರಿಗೆ ಬಹಳ ಸುಲಭವಾಗಿ ಇದನ್ನು ಗುರುತಿಡಿಯೋದಕ್ಕಾಯಿತು, ಇದಕ್ಕೆ ಬರೋದಕ್ಕಾಯಿತು. ಅಲ್ಲಿ ಯಾರೂ ಕೂಡ ಪ್ರಾಫೆಟ್ ಇರಲಿಲ್ಲ, ಯಾವುದೇ ಪ್ರವಾದಿ ಇರಲಿಲ್ಲ, ಭಗವಂತನಿಗೂ ಭಕ್ತರಿಗೂ ಮಧ್ಯೆ ದಳ್ಳಾಳಿಗಳು ಯಾರೂ ಇರಲಿಲ್ಲ. ಈ ಕಾರಣದಿಂದ ಇವರೆಲ್ಲರೂ ಕೂಡ ಸನಾತನ ಧರ್ಮದ ತೆಕ್ಕೆಗೆ ಬರೋದಕ್ಕೆ ಯಾವ ವಿರೋಧವೂ ಇರಲಿಲ್ಲ, ಯಾವ ಇರುಸುಮುರುಸು ಇರಲಿಲ್ಲ, ಮತ್ತು ಮತಾಂತರ ಅನ್ನೋದು ಅಲ್ಲ. ಮತ್ತು ಇವರು ಕೇವಲ ಸನಾತನ ಧರ್ಮ
ಮಾತ್ರವಲ್ಲದೆ ಅದರ ಶಾಖೋಪಶಾಖೆಗಳಂತೆ ಇರುವ ಬೌದ್ಧಾದಿಗಳಲ್ಲಿ ಕೂಡ ತೊಡಗಿಕೊಂಡದುಂಟು. ಉದಾಹರಣೆಗೆ ಮಿನಾಂದರ್, ಆತ ಬೌದ್ಧನೇ ಆಗಿದ್ದ ಅನ್ನುವುದು ಗೊತ್ತಾಗುತ್ತದೆ. ಮತ್ತು ಬೌದ್ಧ ಅನ್ನುವುದು ಕೂಡ ಆ ಕಾಲದಲ್ಲಿ ಈ ಕಾಲದಂತೆ ಇರಲಿಲ್ಲ. ಈಗೆಲ್ಲ ನಿಯೋ ಬುದ್ಧಿಸ್ಟ್ಗಳಿದ್ದಾರಲ್ಲ, ಸನಾತನ ಧರ್ಮದ ದ್ವೇಷ ಒಂದು ಬಿಟ್ಟು ಅವ್ರಿಗೆ ಇನ್ನೇನೂ ಗೊತ್ತಿಲ್ಲ. ಆ ರೀತಿಯಾಗಿದೆ, ಯಾವುದೂ ಸರಿಯಾಗಿ ತಿಳ್ಕೊಂಡಿಲ್ಲ. ಅಲ್ಲಿ ಮಹಾಬೋಧಿ ಸೊಸೈಟಿ ಇತ್ಯಾದಿಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಭಿಕ್ಕುಗಳು ಮತ್ತು ಅವರ ಗೃಹಸ್ಥ ಶಿಷ್ಯರುಗಳು ಬರೆದ ಪುಸ್ತಕಗಳಲ್ಲೇ 1000 ದೋಷಗಳು ಉಂಟು. ಅವರು ಸಂಸ್ಕೃತ ಕಲಿಯಲಿಲ್ಲ, ಪಾಲಿ ಅರ್ಥ ಆಗಲಿಲ್ಲ, ಬೌದ್ಧ ತರ್ಕವನ್ನು ವ್ಯಾಸಂಗ ಮಾಡಲಿಲ್ಲ, ಸೂಕ್ಷ್ಮದಲ್ಲಿ ಮೋಕ್ಷ ಅಂತ ಅಂದ್ಕೊಂಡು ಏನೂ ಸರಿಯಾಗಿ ಗೊತ್ತಾಗಲಿಲ್ಲ. ಕಳಪೆಯ ರೀತಿಯದಾಗಿಬಿಟ್ಟಿದೆ. ಮತ್ತು ಇದು ಒಂದೇ ಸನಾತನ ಧರ್ಮದ ದ್ವೇಷವನ್ನೇ ಜನಜನಾಂಗದಲ್ಲಿ ಬಿತ್ತುವಂಥದ್ದು ಮಾಡ್ತಿದ್ದಾರೆ. ಹೀಗಾಗಿ ಈ ಕ್ಷಾತ್ರ ಪರಂಪರೆಯಲ್ಲಿ ನಾವು ಗಮನಿಸುವುದು ಭಾರತೀಯರಲ್ಲಿ ಮುಖ್ಯವಾಗಿ ಸರ್ವಮತ ಸಮನ್ವಯವನ್ನು ಕಾಣ್ತೀವಿ ಮತ್ತು ಮತಾತೀತವಾದ ದೃಷ್ಟಿಯನ್ನು ಕಾಣ್ತೀವಿ. ಸನಾತನ ಧರ್ಮದ ಚೌಕಟ್ಟಿನಲ್ಲಿಯೇ ಅದಿರುವಂಥದ್ದು. ಇಲ್ಲದೇ ಇದ್ದರೆ ಬಹಳ ಬೇಗ ಕ್ಷಾತ್ರ ಪೌರುಷ ಬಾರ್ಬೇರಿಕ್ ಆಗಿಬಿಡುತ್ತದೆ. ಇಸ್ಲಾಂ ಆದದ್ದು ಅದೇನೆ, ಕ್ರೈಸ್ತದಲ್ಲಿ ಕೂಡ ನಾವು ಅದೇ ಯಾವ ಕ್ರುಸೇಡ್ಗಳಿಗೆ ಕಾರಣವಾಯಿತು ಅಲ್ಲಿ ನೋಡ್ತೀವಿ. ಇಲ್ಲಿ ಆಗದೇ ಇದ್ದಿದ್ದಕ್ಕೆ ಮುಖ್ಯ ಕಾರಣ ಏನಂದರೆ ಮತದಿಂದ ಮೀರಿ ಹೋಗುವ ಸಾಧ್ಯತೆಯೂ ಕೂಡ ಉಂಟು ಅನ್ನುವುದನ್ನು ತೋರ್ಪಡಿಸಿರುವಂಥದ್ದೇ ಆಗಿದೆ. ಆಮೇಲೆ ಎಲ್ಲ ದಾರಿಗಳಲ್ಲಿಯೂ ಸ್ವಾರಸ್ಯ ಇದೆ, ಸತ್ಯ ಇದೆ ಅನ್ನುವುದನ್ನು ತೋರ್ಪಡಿಸುವುದು ಕೂಡ ಆಗಿದೆ. ಇದನ್ನು ಮೊದಲಿನಿಂದ ಅನೂಚಾನವಾಗಿ ವೇದಗಳಿಂದ ನಾವು ನಂಬಿಕೊಂಡು ಬಂದಿರೋದು. ಇದು ಭಾರತೀಯ ಕ್ಷಾತ್ರದ ತುಂಬ ಮುಖ್ಯವಾದ ಸಂಗತಿ. ಅಹಿಂಸೆಗೆ ನಾವು ಸಹಜವಾಗಿ ಬೆಲೆ ಕೊಡುವುದು ಮತ್ತು ಹಿಂಸೆಗೂ ಎಲ್ಲಿ ಯುಕ್ತ ಸ್ಥಾನ ಇದೆ ಅಂತನ್ನುವುದು ಅದಕ್ಕೂ ಮುಖ್ಯ ಕಾರಣ ಸನಾತನ ಧರ್ಮದ ಈ ಚೌಕಟ್ಟೆ. ಅಂದರೆ ವೈವಿಧ್ಯ ಮತ್ತು ಏಕತೆ ಎರಡನ್ನೂ ಹೊಂದಾಣಿಕೆ ಮಾಡುವಂಥದ್ದನ್ನು ಕಾಣ್ತೀವಿ. ಪುಷ್ಯಮಿತ್ರ ಶುಂಗ ತನ್ನ ಮೊಮ್ಮಗ ವಸುಮಿತ್ರ ಶುಂಗನ ಮೂಲಕವಾಗಿಯೇ ವಂಶು ತೀರದಲ್ಲಿ ಈ ವೈರಿಗಳನ್ನೆಲ್ಲ ಗೆದ್ದ ಅನ್ನುವ, ಸಿಂಧು ತೀರದಲ್ಲಿ ವೈರಿಗಳನ್ನು ಗೆದ್ದ ಅಂತ ಅನ್ನೋದು ಗೊತ್ತಾಗುತ್ತದೆ. ಆ ಗ್ರೀಕರನ್ನು ಯವನರನ್ನು ಗೆದ್ದದ್ದು ಶಾಕುಂತಲಾದಿ ನಾಟಕಗಳನ್ನು ಬರೆದು ಪ್ರಸಿದ್ಧನಾದ ಕಾಳಿದಾಸ ಮಹಾಕವಿಯ ಮೊದಲನೇ ನಾಟಕ ಅಂತ ಸಾಮಾನ್ಯವಾಗಿ ಅಭಿಪ್ರಾಯಪಡುವ ಮಾಲವಿಕಾಗ್ನಿಮಿತ್ರದ 5ನೇ ಅಂಕದಲ್ಲಿ ಗೊತ್ತಾಗುತ್ತದೆ. ಭಾರತದಲ್ಲಿ ಯವನ ಸಾಮ್ರಾಜ್ಯ ಹಾಗೆ ಕೊನೆಗೆ ಬಂದದ್ದು. ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಇದ್ದವರೆಲ್ಲ ದೇವರ್ ಅಬ್ಸಾರ್ಬ್ಡ್ ಇನ್ ದ ಮೈನ್ ಸ್ಟ್ರೀಮ್ ಅನ್ನೋದನ್ನು ಮೊದಲಿಗೆ ಹೇಳಿದ್ದೀನಿ. ಸತ್ರಪ ಅಥವಾ ಕ್ಷತ್ರಪರು ಅಂತ ಹೆಸರಿನಲ್ಲಿ ಅನೇಕರಿದ್ದರು. ಅವರೆಲ್ಲರೂ ಕೂಡ ಸನಾತನ ಧರ್ಮೀಯರೇ ಆಗಿಬಿಟ್ರು. ನಿಜವಾಗಿ ಸಂಸ್ಕೃತ ಭಾಷೆಯ ಅತ್ಯುತ್ತಮವಾದ ಮೊದಲ ಶಾಸನಗಳು ಅಂತಂದರೆ ಈ ಕ್ಷತ್ರಪುರದೇ ಸಿಗ್ತಕ್ಕಂಥದ್ದು. ರುದ್ರಧಾಮ ಮೊದಲಾದವರ ಶಾಸ್ತ್ರಗಳನ್ನೇ ನಾವು ನೋಡ್ತೀವಿ. ಡಾಕ್ಟರ್ ಪೂರಿ ಎನ್ನುವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಂಸ್ಕೃತ ಸಾಹಿತ್ಯ ರತ್ನಕೋಶ ಅಂತ ಒಂದು ದೊಡ್ಡ ಆಂಬಿಷಿಯಸ್ ಪ್ರಾಜೆಕ್ಟ್ ಅದು ಬಂತು ಹಲವು ಸಂಪುಟಗಳಲ್ಲಿ. ಅದರೊಳಗೆ ಅಭಿಲೇಖ ಸಂಗ್ರಹ ಅಂತ ಒಂದು ಒಳ್ಳೆಯ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಸಂಸ್ಕೃತದ ಅತ್ಯುತ್ತಮ ಶಾಸ್ತ್ರಗಳ ಅತ್ಯುತ್ತಮ ಪದ್ಯಗಳ ಸಂಗ್ರಹ. ಅಲ್ಲಿ ನೋಡಿದ್ರೇ ನಮಗೆ ಗೊತ್ತಾಗುತ್ತದೆ ಅಲ್ಲಿ ಯಾವ ರೀತಿಯಾದ ಸ್ವಾರಸ್ಯ ಇತ್ತು ಅಂತ. ಮತ್ತು ಶಕರು ಬಂದರು. ಶಕರು ನಾವು ಮೊದಲೇ ಗಮನಿಸಿದಂತೆ ಸಿಥಿಯನ್ರು, ಆಮೇಲೆ ಪಹ್ಲವಿಗಳು ಪರ್ಷಿಯನ್ ಕಡೆಯಿಂದ ಬಂದಂಥವರು. ಅದಾದ ಮೇಲೆ ಬಂದವರೇ ತುಂಬ ಭಯಂಕರರಾದಂತಹ ಹೂಣರು, ಹನ್ಸ್ ಅಂತ ನಾವು ಏನು ಕರಿತೀವಿ, ಅವರು ಗುಪ್ತರ ಕಾಲದಲ್ಲಿ ಬಂದದ್ದು. ತುಂಬ ಘೋರವಾದ ಪಿಡುಗೆ ಆಯಿತು. ಆ ವಿವರಗಳನ್ನು ನಾನು ಮುಂದೆ ಹೇಳ್ತೀನಿ. ಈ ಮಧ್ಯದಲ್ಲಿ ನಾವು ಕಾಣುವಂಥದ್ದು ಮಧ್ಯ ಏಷ್ಯಾದ ಒಂದು ಕವಲಾಗಿ ಬಂದಂಥವರು ಕುಶಾಣರು. ಕುಶಾಣರ ಕಾಲದಲ್ಲಿ ಪ್ರಸಿದ್ಧನಾದವನು ಕನಿಷ್ಕ ಹವಿಷ್ಕ ಮೊದಲಾದವರೆಲ್ಲ ಇದ್ದರು. ಅವರ ವಿವರಗಳಿಗೆ ನಾನು ಹೋಗೋಲ್ಲ. ಆದರೆ ಆತನು ಉತ್ತಮನಾದ ರಾಜನಾಗಿ ಚೆನ್ನಾಗಿ ಪರಿಪಾಲನೆ ಮಾಡಿದ ಅಂತ ಗೊತ್ತಾಗುತ್ತದೆ. ಕ್ಷಾತ್ರ ಪೌರುಷ ಇದ್ದದ್ದೇ ಹೌದು, ಆದರೆ ಅದು ಛಾಯಾತ್ಮಕವಾಯಿತು, ಪ್ರತಿಫಲನಾತ್ಮಕವಾಯಿತೇ ಹೊರತು ಭಾರತೀಯ ಅಸ್ಮಿತಾಭಾವವನ್ನು ಚೆನ್ನಾಗಿ ತೋರಿಸೋಕ್ಕಾಗಲಿಲ್ಲ. ಕಾರಣ ಕನಿಷ್ಕ ಪುರುಷಪುರ ಅಂತ ಹೆಸರಾಗಿದ್ದ ಈ ಹೊತ್ತಿನ ಪೆಶಾವರ್ ಯಾವುದಿದೆ ಅದನ್ನು ಕೇಂದ್ರವಾಗಿಟ್ಟುಕೊಂಡು ಆಳದಂಥವನು. ಅವನಿಗೆ ಸಹಜವಾಗಿ ಬ್ಯಾಕ್ಟ್ರಿಯಾ ಅಂದರೆ ಬಾಲ್ಯೀಕದಲ್ಲಿದ್ದಂಥ ಗ್ರೀಕರು ಅವರುಗಳ ಸಂಪರ್ಕ ಇತ್ತು. ಅವನು ಬಂದದ್ದು ಮಧ್ಯ ಏಷ್ಯಾದ ಕಡೆಯಿಂದ. ಹಾಗಾಗಿ ಆ ಶಿಲ್ಪದ ಕೌಶಲಗಳನ್ನು ಅದನ್ನೆಲ್ಲ ನಮ್ಮ ಶಿಲ್ಪಕ್ಕೆ ತಂದ. ಪ್ರಶಂಸನೀಯವೇ ನಿಜ. ಆದರೆ ನಮ್ಮದನ್ನು ಪೂರ್ಣವಾಗಿ ಮರೆತು ಬೇರೊಬ್ಬರನ್ನು ಅವಲಂಬನ ಮಾಡುವುದಿದೆಯಲ್ಲ, ಅದು ಅಷ್ಟು ಸ್ವಾರಸ್ಯಕಾರಿ ಅಲ್ಲ. ಮತ್ತು ಅಲ್ಲಿ ಬುದ್ಧನ ರಿಯಲಿಸಮ್ಗೆ ಹೆಚ್ಚಿನ ಬೆಲೆ ಕೊಟ್ಟದ್ದಾಯಿತು, ಐಡಿಯಲಿಸಮ್ಗೆ ಬೆಲೆ ಕೊಡಲಿಲ್ಲ.
ಅಶೋಕಾದಿಗಳಲ್ಲಿ ಕಾಣುವ ಒಂದು ಮೌಲ್ಯ ಅವರ ಶಿಲ್ಪದಲ್ಲಿ ಏನೆಂದರೆ ಬುದ್ಧನನ್ನು ಸಂಕೇತದ ಮೂಲಕ ಚಿತ್ರಿಸುವಂಥದ್ದಾಯಿತು. ಧರ್ಮಚಕ್ರದ ರೀತಿಯಲ್ಲಿ, ವೃಕ್ಷದ ರೀತಿಯಲ್ಲಿ, ಸ್ತೂಪದ ರೀತಿಯಲ್ಲಿ, ಸಿಂಹಾಸನದ ರೀತಿಯಲ್ಲಿ, ವೃಷಭ, ಗಜ, ಅಶ್ವ, ಸಿಂಹ ಆ ರೀತಿಯಲ್ಲಿ ಚಿತ್ರಿಸುವಂಥದ್ದಾಗಿತ್ತು. ಈಗ ನಮ್ಮ ನಿಮ್ಮಂತೆ ಅಪ್ಪಟ ರಕ್ತ ಮಾಂಸ ತುಂಬಿದ ಮಾನವನ ಆಕಾರದಲ್ಲಿ ಮಾಡುವುದು ಈ ಥರದ್ದು ಬಂತು. ನನಗೆ ತುಂಬ ಇಷ್ಟವೇ ಆ ಹೆಲೆನಿಕ್ ಆರ್ಟ್, ಹೆಲೆನಿಸ್ಟಿಕ್ ಆರ್ಟ್ ಇತ್ಯಾದಿ ಎಲ್ಲ ಕೂಡ. ಆದರೆ ಆ ಅಲೌಕಿಕತೆ ಸ್ವಲ್ಪ ಕಡಿಮೆ ಆಯಿತಲ್ಲ, ಅದು ಆದಂಥ ಒಂದು ಲೋಪ. ಅದನ್ನು ಮತ್ತೆ ಸರಿಪಡಿಸಿದ ಶ್ರೇಯಸ್ಸು ನಮಗೆ ಸಿಗುವಂಥದ್ದು ಕಡೆಗೆ ಗುಪ್ತರಲ್ಲಿಯೇ. ಗುಪ್ತರಲ್ಲಿ ಮತ್ತೆ ಭಾರತೀಯ ಚಿತ್ರಕಲೆ, ಭಾರತೀಯ ಸ್ಥಾನೀಯವಾದ ನೈಸರ್ಗಿಕ ಸೌಂದರ್ಯ ಇರುವಂಥ ಪುಷ್ಟಿ ಬಂದದ್ದು ಆಗ. ಅವನು ಮತ್ತೆ ವಿರಕ್ತಿಗೆ ಜಾಸ್ತಿ ಅವಧಾರಣೆಯನ್ನು ಕೊಟ್ಟ, ಅದು ಗೊತ್ತಾಗುತ್ತದೆ. ಅವನ ಗುರುಗಳಲ್ಲಿ ಅಗ್ರೇಸರನಾಗಿದ್ದವನು ಅಶ್ವಘೋಷ. ಅಶ್ವಘೋಷ ಸ್ವಯಂ ದಾರ್ಶನಿಕ, ಕವಿ ಎಲ್ಲ ಸರಿ. ಆದರೆ ಅವನ ಕಾವ್ಯದಲ್ಲಿ ಮತ್ತೆ ಕಾಣುವಂಥದ್ದು ನಿವೃತ್ತಿಗೆ ಹೆಚ್ಚಾದ ಅವಧಾರಣೆ. ಅದು ಮತ್ತೆ ಕರಪ್ಟ್ ಫಾರ್ಮ್ ಆಫ್ ಬುದ್ಧಿಸಮ್. ಮತ್ತೆ ಮತ್ತೆ ಬುದ್ಧನನ್ನು ಜ್ಞಾಪಿಸ್ಕೊಳ್ಬೇಕಾದ್ರೆ ಲಿಚ್ಛವಿಗಳಿಗೆ ಅವನು ಏನು ಮಾಡಿದ ಉಪದೇಶ ಅದನ್ನೇ ಜ್ಞಾಪಕ ಇಟ್ಕೊಳ್ಬೇಕು. ನೆನ್ನೆ ಹೇಳಿದ್ನಲ್ಲ ಸಪ್ತಶೀಲ, ಅದು ಬುದ್ಧನ ನೇರವಾದ ಉಪದೇಶವನ್ನೇ ಬಿಟ್ಟರು ಇದರ ಕಡೆಗೆ ಗಮನ ಕೊಟ್ಟರು ಅಂದರೆ ಏನು? ಬುದ್ಧನಿಗೂ ಈ ರೀತಿಯಾದ ಅಜಾಗರೂಕತೆ ಇತ್ತು ಅನ್ನೋದು ಪಿಟಕಗಳಿಂದ ಗೊತ್ತಾಗುತ್ತದೆ. ಮತ್ತೆ ಅದನ್ನು ತಿದ್ದುಕೊಂಡ ಅವನು, ಅದರ ದೊಡ್ಡತನ. ಅವನ ಮಗನಿಗೆ ಅವನು ಸನ್ಯಾಸ ಕೊಟ್ಟುಬಿಡ್ತಾನೆ, ರಾಹುಲನಿಗೆ. ಆಮೇಲೆ ಶುದ್ಧೋಧನ ಬಂದು ಆಕ್ಷೇಪ ಮಾಡ್ತಾನೆ. ಆಗ ಅವನೊಂದು ತಿದ್ದುಪಡಿಯನ್ನು ಮಾಡ್ತಾನೆ, ತಂದೆ ತಾಯಿಗಳ ಹಿರಿಯರ ಒಪ್ಪಿಗೆಯನ್ನು ಇಲ್ಲದೆ ಎಂದೂ ಸನ್ಯಾಸ ಕೊಡೋಲ್ಲ ಅಂತ. ಅದನ್ನು ಸನಾತನ ಧರ್ಮದಲ್ಲೂ ನೋಡ್ತೀವಿ. ಇಂದು ಸನಾತನ ಧರ್ಮದಲ್ಲಿ ತಂದೆ ತಾಯಿಗಳು ಒಪ್ಪಿಗೆ ಕೊಡದೇ ಇದ್ದರೆ, ಮದುವೆ ಆಗಿದ್ದರೆ ಪತ್ನಿ ಪುತ್ರರ ಒಪ್ಪಿಗೆ ಕೊಡದೇ ಇದ್ದರೆ ಸನ್ಯಾಸ ಇಲ್ಲ. ಅದು ಬಲವಂತವಾಗಿ ಎಳೆದು ಗಿಳಿದು ಮಾಡುವಂಥದ್ದಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ರಾಘವೇಂದ್ರ ಸ್ವಾಮಿಗಳ ಬದುಕಿನಲ್ಲಿ ಆಯಿತು ಅಂತ ಹೇಳ್ತಾರಲ್ಲ, ಅವರ ಹೆಂಡತಿ ಸರಸ್ವತಿಗೆ ಗೊತ್ತಾಗದಂತೆ ಸನ್ಯಾಸ ಆಯಿತು ಅನ್ನೋದು ಎಷ್ಟರ ಮಟ್ಟಿಗೆ ನಿಜ? ಪ್ರಾಯಶಃ ಸಂದಿಗ್ಧ ಅದು. ಆ ಥರ ಮಾಡುವಂಥದ್ದು ಸಾಂಪ್ರದಾಯಿಕರಿಗೆ ಒಪ್ಪಿಗೆ ಆಗುವುದಿಲ್ಲ. ಸುಧೀಂದ್ರ ತೀರ್ಥರಾಗಲಿ, ರಾಘವೇಂದ್ರ ತೀರ್ಥರಾಗಲಿ ಸಂಪ್ರದಾಯವನ್ನು ಗೌರವಿಸುವಂಥವ್ರು. ಹಾಗಾಗಿ ಅವರು ಒಪ್ಪಿಗೆ ತೆಗೆದುಕೊಂಡೇ ಮಾಡಿದ್ದಿರ್ತಾರೆ. ಮತ್ತು ಅದನ್ನು ಆಕೆಗೆ ಪಿಶಾಚ ರೂಪ ಬಂತು, ಈಗೆಲ್ಲ ರಂಜನೀಯವಾದ ಕಥೆಗಳಾಗಿ ಬೆಳೆಸಿದ್ದಾರೆ. ಅವುಗಳ ಸತ್ಯಾಸತ್ಯ ಎಷ್ಟು ಅನ್ನೋದನ್ನು ಬೇರೆಯಾಗಿ ವಿಮರ್ಶೆ ಮಾಡಬೇಕು. ಇರಲಿ. ಒಟ್ಟಿನಲ್ಲಿ ಬುದ್ಧ ಯಾವ ಒಂದು ಮಧ್ಯಮ ಮಾರ್ಗ, ಸುವರ್ಣ ಮಧ್ಯಮ ಮಾರ್ಗ ಅಂತ ಹಿಡಿದಿದ್ದ, ಅದರಿಂದ ಬಿಟ್ಟು ಹೋಗುವಂಥ ಒಂದು ರೀತಿಯಲ್ಲಿ ಕನಿಷ್ಕ ಕೂಡ ಒಂದಷ್ಟು ನಡ್ಕೊಂಡಿದ್ದ ಅಂತ ಗೊತ್ತಾಗುತ್ತದೆ. ಏನೆಂದರೆ ಒಂದು ಮಟ್ಟಿಗೆ ಅವನ ಬಲ ಇತ್ತು, ನಡೆಯಿತು. ಅದು ಬಿಟ್ಟರೆ ದೊಡ್ಡದಾದದ್ದು ಏನು ಅಂತ ದಿವ್ಯವಾದ ರೀತಿಯಲ್ಲಿ ಸಾಧಿತವಾಗಲಿಲ್ಲ. ಆಮೇಲೆ ನಾವು ನೋಡುವ ಅಪ್ಪಟ ಭಾರತೀಯ ಪುನರುತ್ಥಾನ ಅಂದರೆ ಗುಪ್ತರ ಕಾಲದಲ್ಲಿ ನಡೆದದ್ದು. ಮತ್ತು ನೋಡಿ, ಕುಶಾಣರಾಗಲಿ ಒಂದು ಸುಭದ್ರವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದಕ್ಕಾಗಲಿಲ್ಲ. ಗುಪ್ತರ ಕಾಲಕ್ಕೆ ಅದು ಬಂತು. ಅದು ಯಾಕೆ ಬಂತು ಅನ್ನೋದನ್ನು ನೋಡಿದ್ರೆ, ಭಾರತೀಯ ಕ್ಷಾತ್ರ ಪರಂಪರೆ ಮಹಾಭಾರತದಲ್ಲಿ ಏನು ಕಾಣುತ್ತದೆ, ವೇದದ ಯಾವ ಸ್ಫೂರ್ತಿ ಉಂಟು, ಮುಂದೆ ನಾವು ಅದನ್ನು ಚಾಣಕ್ಯನ ಕೃತಿಗಳಲ್ಲಿ ಏನು ಕಾಣ್ತೀವಿ, ಅವೆಲ್ಲದರ ಪರಿಪಾಕವನ್ನು ನೋಡ್ತೀವಿ. ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರೀಯವಾದ ಒಂದು ವ್ಯವಸ್ಥೆ, ಕೃಷ್ಣನ ದಾರ್ಶನಿಕವಾದ ದೃಷ್ಟಿ ಮತ್ತು ಸಮಯೋಪಾಯ, ಆಮೇಲೆ ನಾವು ಕಾಣುವಂಥದ್ದು ವೇದದಲ್ಲಿ ಇರುವಂಥ ಜೀವನ ಸ್ಫೂರ್ತಿ, ಸರ್ವತೋಮುಖವಾದ ಜೀವನ ಸ್ಫೂರ್ತಿ. ಇದೆಲ್ಲವನ್ನೂ ಕೂಡ ಗುಪ್ತರ ಕಾಲದಲ್ಲಿ ಕಾಣ್ತೀವಿ. ಮತ್ತು ನೋಡಿ, ಗುಪ್ತರು ವೈಶ್ಯಕುಲದಿಂದ ಬಂದವರು. ಅಂದರೆ ಜನ್ಮಕ್ಷಾತ್ರ ಅನ್ನೋದಕ್ಕೆ ಯಾವ ಅರ್ಥ ಇಲ್ಲ ಅನ್ನೋದನ್ನು ಮತ್ತೆ ಹೇಳ್ತಾ ಬರ್ತಾ ಇದ್ದೀನಿ. ಇದನ್ನು ಬೇಕು ಅಂತಲೇ ಮರೆಮಾಚಿ ನಮ್ಮ ಸೋಕಾಲ್ಡ್ ಬುದ್ಧಿಜೀವಿ ಇತಿಹಾಸ, ಕಮ್ಯುನಿಸ್ಟ್ ಇತಿಹಾಸ, ಬ್ರಾಹ್ಮಣರು ಕ್ಷತ್ರಿಯರು ಇಬ್ಬರು ಒಟ್ಟಾಗಿ ಕೈ ಮಿಲಾಯಿಸಿ ಮಿಕ್ಕ ವರ್ಣಗಳನ್ನೆಲ್ಲ ತುಳಿದು ಇಟ್ಟರು ಅಂತ. ವೈಶ್ಯ ಶಬ್ದಕ್ಕೆ ಅರ್ಥವನ್ನು ಹಿಂದೆಯೇ ಹೇಳಿದ್ದೀನಿ. ವಿಷಸಾಮಾನ್ಯ, ವಿಶ್ವ ಅನ್ನುವ ಶಬ್ದ, ವೈಶ್ಯ ಅನ್ನುವ ಶಬ್ದ ಮತ್ತು ವಿಶ್ವಾಸ, ಈ ಥರದ್ದೆಲ್ಲ ಶಬ್ದಗಳು ಕೂಡ ಬಂದಿರತಕ್ಕಂಥದ್ದು ವಿಷಧಾತುವಿನಿಂದ. ಅಂದರೆ ಹೊಕ್ಕು ಒಳಕ್ಕೆ ಹೋಗಿ ಬಳಕೆ ಮಾಡಿಕೊಳ್ಳೋದು ಅಂತ. ಅಂದರೆ ಫ್ರೀ ಆಗದಂಥ ಮೂವ್ಮೆಂಟ್ ಇರೋದು ಅಂತ. ಫ್ರೀ ಮೂವ್ಮೆಂಟ್ ಬೋತ್ ಇನ್ವರ್ಡ್ ಆ್ಯಂಡ್ ಔಟ್ವರ್ಡ್ ಅಂತ. ಫ್ರೀಡಮ್ ಎವ್ರಿವೇರ್ ಅನ್ನುವ ಅರ್ಥದಲ್ಲಿ ಹೋಗುವುದು, ಇನ್ಕ್ಲೂಸಿವ್ ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದು. ವಿಶಂತಿ ಅಂತಂದರೆ ಪ್ರವಿಶಂತಿ, ಹೋಗಿ ಸೇರಿಕೊಳ್ತಾರೆ ಅಂತ.
ಎಂಟ್ರಿಂಗ್, ಯಾವುದೇ ಅಡ್ಡ ಇಲ್ಲ, ಯಾವುದೇ ಚೆಕ್ ಗೇಟ್ ಇಲ್ಲ, ಫ್ರೀ ಎಂಟ್ರೆನ್ಸ್ ಅನ್ನುವಂಥ ಅರ್ಥ ವಿಶ್ವ ಅನ್ನೋದಕ್ಕಿರೋದು. ಅಂದರೆ ಜಗತ್ತು ಓಪನ್ ಟು ಆಲ್, ವಿಶ್ವಂ ಅನ್ನುವಂಥದ್ದು ಎಲ್ಲಕ್ಕೂ ಇರುವಂಥದ್ದು ಅಂತ. ಯತ್ರ ವಿಶ್ವಂ ಏಕನೀಳಂ ಅನ್ನುವಂಥ ವೇದದ ಮಾತಿದೆಯಲ್ಲ, ಈ ವಿಶ್ವ ಅನ್ನೋದೇ ಒಂದು ಪಕ್ಷಿಗಳ ಗೂಡಿದ್ದಂತೆ, ಅಷ್ಟು ಎಲ್ಲವನ್ನು ಒಳಗೊಳ್ಳುವಷ್ಟು ಆಗಬೇಕು ಅಂತ. ನಾವು ಯಾವುದನ್ನು ಗ್ಲೋಬಲ್ ವಿಲೇಜ್ ಅಂತೀವಿ, ಆ ಅರ್ಥದಲ್ಲಿ ಇನ್ನೂ ಗ್ಲೋಬಲ್ ನೆಸ್ಟ್ ಅನ್ನುವಂತೆ ಹೇಳ್ತದೆ. ವಿಶ್ವ ಎಲ್ಲಕ್ಕೂ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅಂತ. ವಿಷಃ ಅಂತಂದರೆ ಸಾಮಾನ್ಯ ಜನರು, ವಿಷವು ವಿಷಃ ಅಂತ. ಈ ವಿಶ್ವದಲ್ಲಿರುವಂಥ ಜನ ಎಲ್ಲಕ್ಕೂ ಅವಕಾಶ ಕೊಟ್ಟುಕೊಂಡವರು. ಈಗಲೂ ನೀವು ಸಾಮಾನ್ಯ ಜನರ ವರ್ತನೆಯಲ್ಲಿ ನೋಡಿ, ಅವರಿಗೆ ಎಲ್ಲ ದೇವತೆಗಳ ಬಗ್ಗೆನೂ ಒಂದು ಮಟ್ಟದ ಗೌರವ ಇರುತ್ತೆ. ತಲೆ ಕೆಡಿಸೋದಕ್ಕೆ ಪ್ರವಚನಕಾರರು, ಮತಾಂಧ ಮಠಾಧಿಪತಿಗಳು ಇಲ್ಲದೇ ಇದ್ದರೆ, ಮುಲ್ಲಾಗಳು, ಕಾಜಿಗಳು, ಫಾದರ್ಗಳು, ಪ್ರಿಸ್ಟ್ಗಳು, ನನ್ನುಗಳು ಇಲ್ಲದೇ ಇದ್ದರೆ, ಸಾಮಾನ್ಯ ಜನಕ್ಕೆ ಎಲ್ಲ ದೇವರಿಗೂ ನಮಸ್ಕಾರ ಸಲ್ಲಿಸ್ತಾರೆ. ನಮ್ಮ ಊರಿನಲ್ಲೇ ನಾನೇ ನೋಡಿದ್ದೀನಿ. ಉರುಸಾದರೆ ಎಲ್ಲ ಮತದವರು, ಬ್ರಾಹ್ಮಣರು ಸೇರಿದಂತೆ ಎಲ್ಲ ಹಿಂದೂಗಳು ಹೋಗ್ಬಿಟ್ಟಿದ್ರೆ ದರ್ಗಾದಲ್ಲಿ ಆ ಒಂದು ಸಾಮ್ರಾಣಿ ಕಡ್ಡಿಯ ಧೂಪ ಎಲ್ಲ ಹಾಕಿಸಿಕೊಂಡು ಅದರ ಪ್ರಸಾದ ತೊಗೊಂಡು ಬರ್ತಾ ಇದ್ದದ್ದು ಉಂಟು. ನಾನೇ ಚಿಕ್ಕ ವಯಸ್ಸಿನಲ್ಲಿ ಗಮನಿಸಿದ್ದೀನಿ. ನಮ್ಮ ಊರಿನಲ್ಲೆಲ್ಲ ಕ್ರಿಸ್ಮಸ್ ಈವ್ ಅಂತ ಏನು ಕರಿತೀವಿ, 24ನೇ ತಾರೀಕು ರಾತ್ರಿ ಡಿಸೆಂಬರ್, ಕ್ರೈಸ್ತರೆಲ್ಲರೂ ಮೆರವಣಿಗೆ ಹೋಗಿ ಮನೆ ಮನೆಗೆ ಬರೋರು. ನಾವೆಲ್ಲ ಅವರಿಗೆ ದುಡ್ಡು ಕೊಡ್ತಾ ಇದ್ವಿ, ಹಬ್ಬ ಮಾಡಿಕೊಳ್ಳಿ ಅಂತ ಹೇಳಿಬಿಡ್ತೀವಿ. ಮನೆ ಮನೆ ಮುಂದೆ ಅವರು ಕರೋಲ್ಸ್ ಅಂತ ಏನಿದೆ ಆ ಭಜನೆಗಳನ್ನು ಹಾಡ್ಕೊಂಡು ಹೋಗ್ತಾ ಇದ್ದದ್ದು ಉಂಟು. ಹಾಗೆ ಅವರು ಕೂಡ ಈ ಮೊಹರಮ್ಮಿಗೆ ಕುಣಿತ ಮಾಡೋದಕ್ಕೆ ಮುಸ್ಲಿಮರು ಬರೋರೆಲ್ಲ ಕೂಡ ಬೇರೆ ಬೇರೆ ದೇವಸ್ಥಾನಗಳ ಮುಂದೆ ಹೋಗಿ ಕುಣಿತ ಮಾಡ್ತಾ ಇದ್ದದ್ದು ಉಂಟು. ಮೊಹರಂ ಕುಣಿತಕ್ಕೆ ಇವರು ದುಡ್ಡು ಕೊಡ್ತಾ ಇದ್ದದ್ದು ಉಂಟು. ಕಾಮನ ಹಬ್ಬಕ್ಕೆ ಅವರು ಕಾಮನಿಗೆ ಟೋಪಿ ಹೊಲು ಕೊಡ್ತಾ ಇದ್ದಿದ್ದು ಉಂಟು, ನೋಡಿದ್ದೀನಿ. ಮತ್ತು ಕ್ರೈಸ್ತರು ಮೊದಲಾದವರು ಎಲ್ಲರೂ ಕೂಡ ಈ ಹೋಳಿ ಹಬ್ಬದಲ್ಲಿ ಬಂದು ಕುಣಿತಾ ಇದ್ದದ್ದು ಉಂಟು. ಗಣಪತಿ ಹಬ್ಬಕ್ಕೆ ಬರುವುದು ಹೀಗೆ ಉಂಟು. ಇಲ್ಲೂ ನೋಡ್ತೀವಿ, ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಅಷ್ಟೇ ಯಾಕೆ ಕಾಟನ್ ಪೇಟೆ ಅಂತ ಯಾವುದಿದೆ ಅಲ್ಲಿ ಚೌಡಿ, ದುರ್ಗಾ ಯಂತ್ರ, ತಾಯಿತ್ತು ಕಟ್ಸೋದು, ಅದೆಷ್ಟು ಜನ ಬುರ್ಕ ಹಾಕ್ಕೊಂಡಂಥ ಮುಸ್ಲಿಂ ಮಹಿಳೆಯರು ಇರ್ತಾರೆ, ನಾನು ದಿವಸ ನೋಡ್ತಾ ಇರ್ತೀನಿ. ಅಂದರೆ ನಮಗೆ ಪರಿಹಾರ ಮಾಡುವ ದೇವರು ಯಾರ್ದಾದರೂ ಪರವಾಗಿಲ್ಲ ಅಂತ. ಸಾಮಾನ್ಯರ ಮಟ್ಟದಲ್ಲಿ ಅಷ್ಟು ದೊಡ್ಡ ಆಗ್ರಹಗಳು ಯಾವುದು ಕಾಡುವಂಥದ್ದಲ್ಲ. ಆ ಅರ್ಥದಲ್ಲಿಯೂ ವಿಷಃ ಅನ್ನುವಂಥದ್ದನ್ನು ನೋಡಬೇಕು. ನಾವು ಯಾವುದೋ ಬಹಳ ಮುಖ್ಯ, ಬಹಳ ಹೀಗೆ ಅಂತಂತೀವಿ. ಅವರು ಎಲ್ಲವನ್ನೂ ಕೂಡ ಟೇಕ್ ಇಟ್ ವಿತ್ ಎ ಪಿಂಚ್ ಆಫ್ ಸಾಲ್ಟ್ ಅಂತ ನೋಡ್ತಾರೆ. ಕಾಮನ್ ಮ್ಯಾನ್ ಹ್ಯಾಸ್ ಹಿಸ್ ಓನ್ ಪ್ರಫೌಂಡ್ ಅಂಡರ್ಸ್ಟ್ಯಾಂಡಿಂಗ್, ಏನೇ ಇಗ್ನೊರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ವರ್ಲ್ಡ್ ಇನ್ ಎ ಪ್ರಫೌಂಡ್ ಮ್ಯಾನರ್, ಅದು ಇರುತ್ತದೆ. ಹಾಗಿರುವಂಥದ್ದು ಅವ್ರಿಗೊಂದು ಅಕ್ಸೆಪ್ಟೆನ್ಸ್ ಬಂದಿರುತ್ತದೆ. ಅದರಿಂದಲೇ ಎಲ್ಲ ರುಚಿಗಳು, ಎಲ್ಲ ಹೋಟೆಲ್ಗಳು, ಎಲ್ಲ ರೀತಿಯಾದಂಥ ಕಲೆಗಳು ಎಲ್ಲವೂ ಕೂಡ ಸಲ್ಲುತ್ತಾ ಇರುತ್ತವೆ ಜಗತ್ತಿನಲ್ಲಿ. ಜಗತ್ತಿನ ವೈವಿಧ್ಯವನ್ನು ಸಾಮಾನ್ಯರೇ ಕಾಯ್ತಾ ಇರೋದು, ಅಸಾಮಾನ್ಯರಲ್ಲ. ಅಸಾಮಾನ್ಯರಿಗೆ ವೈವಿಧ್ಯ ಬೇಕಾಗುವುದಿಲ್ಲ. ಅವರು ಅಡಮೆಂಟ್ ಆಗಿರ್ತಾರೆ, ಬಯಾಸ್ಡ್ ಆಗೂ ಇರ್ತಾರೆ. ಅದೇ ಸಾಮಾನ್ಯರಿಗೆ ಹಾಗಲ್ಲ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ ಅಂತ ಎಲ್ಲ ರೀತಿ. ಈ ದಿವಸ ನಾರ್ತ್ ಇಂಡಿಯನ್ ತಿನ್ನೋಣ ಅಂತ ಎಷ್ಟು ಜನ ಮನೆಗಳಲ್ಲಿ, ಸಾಮಾನ್ಯರ ಮನೆಗಳಲ್ಲಿ ಎಲ್ಲ ರೀತಿಯ ತಿಂಡಿಗಳನ್ನು ಮಾಡ್ತಾ ಇರ್ತಾರೆ. ಹೋಟೆಲ್ಗೆ ಹೋದಾಗ ಅಪ್ಪಟ ಹಸಿ ಸೌತ್ ಇಂಡಿಯನ್ಸು ನಾರ್ತ್ ಇಂಡಿಯನ್ ತಿಂದು ಬರ್ತಾರೆ. ನನ್ನ ಕೆಲವರು ಉತ್ತರ ಭಾರತೀಯ ಸ್ನೇಹಿತರು ದಕ್ಷಿಣ ಭಾರತೀಯವಾದ ರುಚಿಗಳನ್ನು ಇಷ್ಟಪಡುವಂಥದ್ದು ಇವೆಲ್ಲ ನಾವು ನೋಡ್ತೀವಿ. ಅದು ಇಟ್ಟುಕೊಂಡು ವಿಷಃ ಸಾಮಾನ್ಯ ಜನ ಅಂತ ಮಾಡಿದ್ರು. ಆ ಸಾಮಾನ್ಯ ಜನರಿಗೆ ಸಂಬಂಧಪಟ್ಟವರೇನೆ ಕೃಷಿ, ಗೋರಕ್ಷಾ, ವಾಣಿಜ್ಯ ಮಾಡೋದು. ಈಗೆಲ್ಲ ಇರುವಂತೆ ಸಾಫ್ಟ್ವೇರೋ, ಬಯೋಟೆಕ್ಕೋ ಎಲ್ಲ ಆಗಿರಲಿಲ್ವಲ್ಲ. ಹೊಟ್ಟೆಪಾಡಿನ ಉದ್ಯೋಗ ಅಂತಂದರೆ ಕೃಷಿ, ಗೋರಕ್ಷಾ, ವಾಣಿಜ್ಯ ಮತ್ತು ತತ್ಸಂಬಂಧಿ ಆದದ್ದು. ನೀವು ಕಮ್ಮಾರರಾಗ್ತೀರಾ, ನೇಗಿಲ ಗುಳವನ್ನು ತಯಾರು ಮಾಡಬೇಕು, ಕುಡುಗೋಲನ್ನು ತಯಾರು ಮಾಡಬೇಕು, ಈ ಥರದ್ದನ್ನೇ ಮಾಡಬೇಕು, ಬೇರೆ ಯಾವುದುಂಟು. ಕುಂಬಾರರಾದರೆ ಮತ್ತೆ ಅದೇ ಹಸುವಿಗೆ ಕುಡಿಯೋದಕ್ಕೆ ಬಾನಿಯನ್ನು ಮಾಡಬೇಕು, ಗಿಡಮರಗಳಿಗೆ ಹರಿಸೋದಕ್ಕೆ ಮಡಿಕೆ ಮಾಡಬೇಕು, ಈ ಥರ ಕೃಷಿಗೆ ಸಂಬಂಧಪಟ್ಟಿದ್ದನ್ನೇ ಮಾಡಬೇಕು. ಪ್ರತಿಯೊಂದು ಹಾಗೇನೆ ವೊಕೇಶನ್ಸ್ ಅಂತ ನಾವು ಏನು ಹೇಳ್ತೀವಿ, ವೇದದಲ್ಲಿಯೇ, ಯಜುರ್ವೇದದಲ್ಲಿಯೇ ಸುಮಾರು 28ಕ್ಕೂ ಹೆಚ್ಚು ಬಗೆಯಾದ ಜೀವಿಕಾ ವ್ಯಾಪಾರಗಳನ್ನು ನಾವು ನೋಡ್ತೀವಿ. ಆಮೇಲೆ ಗ್ರಂಥಗಳಲ್ಲಿ ಶ್ರೇಣಿ ಅಂತೆಲ್ಲ ವಿಭಾಗ ಮಾಡಿ, ಪೂಗ, ಶ್ರೇಣಿ ಅಂತ, ಗಿಲ್ಡ್ಸ್ ಅಂತ ಯಾವುದು ಮರ್ಚೆಂಟ್ಸ್ ಗಿಲ್ಡ್ಸ್ ಅಂತ ಕರಿತೀವಿ, ಅವೆಲ್ಲ ಇದೆ. ಅವೆಲ್ಲ ಕೂಡ ಈ ವೈಶ್ಯ ಅನ್ನುವಂಥ ಒಂದೇ ವಲಯದಲ್ಲಿ ಬರುತ್ತದೆ. ನೀವು ನೋಡಿ, ಅಮರಕೋಶದಲ್ಲಿ ವೈಶ್ಯವರ್ಗ ಅಂತ ಒಂದು ವರ್ಗ ಇದೆ. ಅಮರಕೋಶದ 2ನೇ ಕಾಂಡದಲ್ಲಿ ಬ್ರಾಹ್ಮವರ್ಗ, ಕ್ಷಾತ್ರವರ್ಗ, ವೈಶ್ಯವರ್ಗ, ಶೂದ್ರವರ್ಗ ಅಂತೆಲ್ಲ ನೋಡಿದರೆ ಪ್ರತಿಯೊಂದು ಕೂಡ ಬಾಣಲಿ, ತರಕಾರಿ ಈ ಥರದ್ದಿಂದ ಮೊದಲುಗೊಂಡು ಅದೆಲ್ಲ ವೈಶ್ಯವರ್ಗದಲ್ಲಿ ಸೇರಿಕೊಳ್ಳುತ್ತೆ. ನೀವು ಕೆಮಿಕಲ್ಸನ್ನು ಹೇಳ್ತೀರಾ, ಅದು ವೈಶ್ಯವರ್ಗದಲ್ಲಿ ಬರುತ್ತಕ್ಕಂಥದ್ದು. ಮೆಟಲ್ಸ್ ಹೇಳ್ತೀರಾ, ವೈಶ್ಯವರ್ಗದಲ್ಲಿ ಬರುವಂಥದ್ದು. ಪಾತ್ರೆ, ಪರಡಿ ಹೇಳ್ತೀರಾ, ವೈಶ್ಯವರ್ಗದಲ್ಲಿ ಬರುತ್ತೆ. ಹಸು, ಮೂಗುದಾರ ಇತ್ಯಾದಿಗಳನ್ನು ಹೇಳ್ತೀರಾ, ವೈಶ್ಯವರ್ಗದಲ್ಲಿ ಬರುತ್ತೆ. ಎಲ್ಲವೂ ಅಲ್ಲೇ ಬರುವಂಥದ್ದಾಗಿದೆ.
ಹೀಗೆ ಸಾಮಾನ್ಯ ಜನರ ಉದ್ಯೋಗ ಅನ್ನುವಂಥದ್ದು ಅದೇ ಆಗಿತ್ತು. ಅಲ್ಲಿಂದ ಬಂದವರು ಗುಪ್ತರು. ಶ್ರೀಗುಪ್ತ ಅವರ ವಂಶ ಪ್ರವರ್ತಕ, ಆಮೇಲೆ ಬಂದವನು ಘಟೋತ್ಕಚ ಗುಪ್ತ ಅಂತೆಲ್ಲ ಅಂತಾರೆ. ವೈಶ್ಯರಿಗೆ ಉಪನಾಮ ಗುಪ್ತ ಅಂತ ಈಗಲೂ ಇದೆ. ಮನ್ವಾದಿ ಸ್ಮೃತಿಗಳಲ್ಲಿ ಕೂಡ ಅದನ್ನು ಉಪನಾಮ ಅಂತ ಹೇಳಿದ್ದಾರೆ. ಈಗಲೂ ಬೇಕಾದಷ್ಟು ಜನ ಬೆಂಗಳೂರಿನಲ್ಲಿ ಹಲವು ಕಡೆ ನಿಮಗೆ ಕಾಣಿಸ್ತಾ ಇರುತ್ತೆ ಗುಪ್ತ ಅನ್ನುವಂಥದ್ದು. ಗೋಪಾಯತೆ ಅಂತ, ಗುಪ್ತ ಅಂತಂದರೆ ಕಾಪಾಡತಕ್ಕಂಥವನು ಅಂತ. ಜನಸಾಮಾನ್ಯರೇ ಜಗತ್ತನ್ನು ಕಾಪಾಡಬೇಕಲ್ಲದೆ ಎಕ್ಸ್ಟ್ರಾರ್ಡಿನರಿ ಕಾಪಾಡೋದಿಲ್ಲ. ಸಾಮಾನ್ಯರಿಗೆ ಜಗತ್ತು ಬೇಕು, ಜಗತ್ತಿಗೂ ಸಾಮಾನ್ಯರು ಬೇಕು. ಈ ಕಾರಣದಿಂದ ಗೊತ್ತಾಗುತ್ತದೆ. ಹಾಗಾಗಿಯೇ ವೈಶ್ಯವರ್ಗವನ್ನು ಟ್ರಸ್ಟೀಸ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ, ಜಗತ್ತಿನ ನ್ಯಾಸಪಾಲಕರು ಅಂತ ಕರೆದಿದ್ದಾರೆ. ಅಲ್ಲಿಂದ ಬಂದವರು ಗುಪ್ತರು. ಅವರಿಗೆ ಕ್ಷಾತ್ರ ಪೌರುಷ ಇತ್ತು, ಕ್ಷತ್ರಿಯರೇ ಆದರು. ಈ ರೀತಿಯಾಗಿ ನೀವು ಮೇಲಿಂದ ಕೆಳಕ್ಕೆ ಅಂತಂತೀರ, ಬ್ರಾಹ್ಮಣ ಮೇಲಕ್ಕೆ ಅಂತಂದರೆ ಹಾಗೂ ಸರಿ, ಹಾರಿಜಾಂಟಲ್ ಅಂತೀರ ಅಥವಾ ಬ್ರಾಹ್ಮಣ ಕೆಳಗೆ, ಕೆಳಗಿಂದ ಮೇಲಕ್ಕೆ ಅಂತೀರ, ಹೇಗಾದರೂ ಆಗಲಿ. ಇಲ್ಲ ವರ್ಟಿಕಲ್, ಹಾರಿಜಾಂಟಲ್, ಅಪ್ವರ್ಡ್, ಡೌನ್ವರ್ಡ್, ಕ್ರಾಸ್ವರ್ಡ್, ಲೆಫ್ಟು ರೈಟು, ರೈಟು ಲೆಫ್ಟು, ಇವೆಲ್ಲ ನಡೀತಾ ಇರುವಂಥದ್ದು. ಇದರೊಳಗೆ ಯಾವ ಮಡಿವಂತಿಕೆ ಇಲ್ಲ. ನಮ್ಮ ಬುದ್ಧಿಜೀವಿಗಳು ನೂರೇ ಒಂದು ಮಡಿವಂತಿಕೆ ಮಾಡಿಕೊಂಡಿದ್ದಾರೆ. ನಮ್ಮ ಮಡಿವಂತರು ಸಾಂಪ್ರದಾಯಿಕರು ಒಂದು ಮಡಿವಂತಿಕೆ ಮಾಡಿಕೊಂಡಿದ್ದಾರೆ. ಆ ಎರಡಕ್ಕೂ ಇಲ್ಲಿ ಇಲ್ಲ. ನಮ್ಮ ಎಷ್ಟೋ ಸ್ಮೃತಿಗಳಲ್ಲಿ ಕಠೋರವಾದ ಕಟ್ಟುನಿಟ್ಟು ಅನ್ನುವುದು ಎಂದೂ ಜಗತ್ತಲ್ಲಿ ಇಲ್ಲದೇ ಇದ್ದದ್ದು. ವಿಶ್ಫುಲ್ ಥಾಟ್ಸ್. ಈ ಕಮ್ಯುನಿಸ್ಟರೆಲ್ಲ ಒಂದು ಆದರ್ಶವಾದ ರಾಜ್ಯ ಇರುತ್ತೆ, ಅಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ, ಆಳುವನು ಆಳಿಸ್ಕೊಳ್ಳೋನು ಅಂತ ಎಲ್ಲ ಇಲ್ಲ, ಯಾರಿಗೂ ಯಾವುದ್ರ ಮೇಲೂ ಅಧಿಕಾರ ಇರೋದಿಲ್ಲ, ಎಲ್ಲ ಸಮಾನವಾಗಿ ವಿತರಣೆ ಆಗುತ್ತೆ ಅನ್ನೋದು ಅದು ಒಂದು ಭ್ರಾಮಕವಾದ ಕಲ್ಪನೆ ಅಷ್ಟೇ. ಇಟ್ಸ್ ಎ ಫಿಕ್ಟೀಷಿಯಸ್ ಐಡಿಯಲ್ ಅಷ್ಟೇ, ಐಡ್ಲರ್ಸ್ ಐಡಿಯಲ್ ಅಷ್ಟೇ, ಇನ್ನೇನು ಅಲ್ಲ. ಇಲ್ಲಿ ನೋಡಿದರೆ ಹಾಗಲ್ಲ ವಾಸ್ತವ. ಇವರು ಅಲ್ಲಿಂದ ಬಂದದ್ದು. ಅಲ್ಲಿ ಎದ್ದು ಕಾಣುವ ಒಂದು ಹೆಸರು ಮೊದಲನೇ ಚಂದ್ರಗುಪ್ತ. ಆ ಚಂದ್ರಗುಪ್ತ ತಾನು ಲಿಚ್ಛವಿಗಳ ಒಂದು ಕುಲಕ್ಕೆ ಸೇರಿದವನು ಅಂತ ತುಂಬ ಹೆಮ್ಮೆ ಪಟ್ಟುಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಅದು ಬಹಳ ಬಹಳ ವಿಶಿಷ್ಟವಾದಂಥದ್ದು. ಕುಮಾರದೇವಿ ಅನ್ನುವಂಥ ರಾಜಕುಮಾರಿ ಲಿಚ್ಛವಿಗಳ ವಂಶಕ್ಕೆ ಸೇರಿದವಳು. ಅವಳನ್ನು ಅವನು ಮದುವೆಯಾಗಿದ್ದ ಅಂತ ಗೊತ್ತಾಗುತ್ತದೆ. ಮತ್ತೆ ಸಮುದ್ರಗುಪ್ತಾದಿಗಳು ಲಿಚ್ಛವಿ ಪುತ್ರರು ಅಂತ ಹೇಳ್ಕೋತಾರೆ. ಈ ಬಗ್ಗೆ ಇತಿಹಾಸಕಾರರು ಬಹಳ ಪ್ರಶ್ನೆ ಮಾಡ್ತಾರೆ. ಇವರು ಲಿಚ್ಛವಿಗಳನ್ನು ಇಷ್ಟು ಮುಂದೆ ಮಾಡಿಕೊಂಡು ಬರೋದಕ್ಕೆ ಕಾರಣ ಏನಿದ್ದಿರಬೇಕು ಅಂತ. ನೆನ್ನೆಯೂ ನಾನು ತಿಳಿಸಿದ್ದೆ, ಬುದ್ಧನ ಕಾಲದಲ್ಲಿ ಷೋಡಶ ಮಹಾಜನಪದ ಅಂತ ಇತ್ತು. ಅಲ್ಲಿ ಒಂದು ವೈಶಾಲಿ ಕೇಂದ್ರವಾಗಿ ಮಾಡಿಕೊಂಡ ವಜ್ಜಿಗಣ ಅಥವಾ ವೃದ್ಧಿಗಣ ಅಂತ ಇತ್ತು. ಅವರು ತುಂಬ ಹೀರಾಯಿಸಮನ್ನು ಇಟ್ಕೊಂಡಿದ್ರು ಅಂತ. ಆದರೆ ಒಂದು ಸ್ವಲ್ಪ ಬಾರ್ಬೇರಿ, ಒರಟತನ. ಅದಕ್ಕೆ ಅವರನ್ನು ವ್ರಾತ್ಯ ಕ್ಷತ್ರಿಯರು ಅಂತ ಕರಿತಾಯಿದ್ರು. ವೇದದಲ್ಲಿ ವ್ರಾತ ಅನ್ನೋದಕ್ಕೆ ಕ್ಷತ್ರಿಯ ಅಂತಲೇ ಅರ್ಥ ಇದೆ, ವ್ರಾತ ಅನ್ನೋದಕ್ಕೆ ಸಮೂಹ ಅಂತ ಅರ್ಥ ಇದೆ. ಒಂದು ರೀತಿ ಪ್ರೊಫೆಷನಲ್ ವಾರಿಯರ್ಸ್ ಆಗಿರ್ತಕ್ಕಂಥವ್ರು, ತುಂಬ ಅತಿ ವೀರವಾದಂಥ ವರ್ಗ ಅದು. ಅಷ್ಟು ತೀವ್ರತೆ ಇದ್ದಾಗ ಒಂದು ಮಟ್ಟದ ಶಿಷ್ಟತೆಯೂ ಕಡಿಮೆ ಆಗುತ್ತದೆ. ಅದು ಹಾಗೇ ಇರುವುದು. ಆದರೆ ಅವರ ವೀರೋಚಿತವಾದ ರೀತಿ ಅದು ಬಹಳ ದೊಡ್ಡದಾಗಿತ್ತು. ಆ ಕುಲದಿಂದ ಬಂದ ಕುಮಾರದೇವಿಯನ್ನು ಮದುವೆಯಾಗಿದ್ದು ಅಂತ ಗೊತ್ತಾಗುತ್ತದೆ. ಅವನು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಪ್ರಯತ್ನ ಪಟ್ಟು ತುಂಬ ಸಫಲನೂ ಆದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೆಚ್ಚಿನ ವಿವರಗಳು ನಮಗೆ ತಿಳಿಯೋದಿಲ್ಲ. ಚಂದ್ರಗುಪ್ತ ಮೊದಲನೆಯವನು. ಅವನ ಮಗ ಸಮುದ್ರಗುಪ್ತನದು ಮಾತ್ರ ಒಂದಷ್ಟು ವಿವರಗಳು ನಮಗೆ ಗೊತ್ತಾಗುತ್ತದೆ. ಸಮುದ್ರಗುಪ್ತ ಭಾರತದ ಮಹಾಚಕ್ರವರ್ತಿಗಳಲ್ಲಿ ಒಬ್ಬ. ನಿಜವಾದ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನದ ಮಹಾಶಿಖರಗಳಲ್ಲಿ ಅವನೊಬ್ಬ ಅನ್ನುವುದನ್ನು ನಾವು ತಿಳಿಯಬಹುದು. ಕುಮಾರದೇವಿ ಮತ್ತು ಚಂದ್ರಗುಪ್ತರ ಮಗ, ಅವನಿಗೆ ಹಲವರು ಅಣ್ಣ ತಮ್ಮಂದರಿದ್ದರು ಅಂತ ಗೊತ್ತಾಗುತ್ತದೆ. ಅವನು ಜ್ಯೇಷ್ಠ ಪುತ್ರ ಆಗಿರಲಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತದೆ. ಆದರೂ ತಂದೆ ಅವನ ಯೋಗ್ಯತೆಯನ್ನು ಕಂಡು ಅವನನ್ನು ರಾಜನನ್ನಾಗಿ ಮಾಡಿದ ಅನ್ನುವಂಥದ್ದು ಕೂಡ ಹರಿಶೇಣ ಬರೆದಿರುವಂಥ ಪ್ರಯಾಗದ ಶಾಸನದಲ್ಲಿ ಗೊತ್ತಾಗುತ್ತದೆ. ಆಯಾಹಿತ್ಯುಪಗುಹ್ಯ ಭಾವಪಿಶುನೈ ಉತ್ಕರ್ಣಿತೈ ರೋಮಭಿ ಸಭ್ಯೇಷುಚ್ಛ್ವಸಿತೇಷು ತುಲ್ಯಕುಲಜಾಂ ಮ್ಲಾನಾನ್ ತುಲ್ಯಕುಲಜಂ ಮ್ಲಾನಾನನೋದ್ವೀಕ್ಷಿತಃ ಸ್ನೇಹವ್ಯಾಕುಲಿತೇನ ಬಾಷ್ಪಗುರುಣ ತತ್ವೇಕ್ಷಿಣಾ ಚಕ್ಷುಷಾ ಯಃ ಪಿತ್ರಾಭಿಹಿತೋ ನಿರೀಕ್ಷ್ಯ ನಿಖಿಲಂ ಪಾಹ್ಯೇವ ಮುರ್ವೀಮಿತಿ. ಇದು ಅಲ್ಲಿ ಬರುವಂಥ ಒಂದು ಶ್ಲೋಕ. ತಂದೆ ಚಂದ್ರಗುಪ್ತ ಮಗನನ್ನು ಕರೆದು, ಬಾ, ನೀನು ಸಾಮ್ರಾಜ್ಯವನ್ನು ಸ್ವೀಕಾರ ಮಾಡಬೇಕು,
ನೀನೇ ಯೋಗ್ಯನಾದಂಥವನು ಅಂತ ಹೇಳಿಬಿಟ್ಟಿದನು. ಉರ್ವೀಂ ಪಾಹಿ, ಈ ಭೂಮಿಯನ್ನು ಕಾಪಾಡಬೇಕು ಅಂತ ಹೇಳಿದಾಗ ಎಲ್ಲ ಉತ್ತಮ ದೃಷ್ಟಿ ಇರೋರಿಗೆ ಹೆಮ್ಮೆ ಆಗುತ್ತದೆ. ಸಭ್ಯರೆಲ್ಲ ನಿಟ್ಟುಸಿರು ನೆಮ್ಮದಿಯಿಂದ ಬಿಡ್ತಾರೆ. ಸಮಾನವಾದ ಸ್ಥಾನದಲ್ಲಿರುವ ಬೇರೆ ರಾಜಕುಮಾರಗಳಿಗೆ ಅಸೂಯೆಯಾಗಿ ಮುಖ ಕಪ್ಪಿಡುತ್ತದೆ. ತಂದೆಯ ಪ್ರೀತಿಯನ್ನು ಕಂಡು ಅವನಿಗೆ ಕಣ್ಣು ತುಂಬಿ ಬರುತ್ತದೆ. ತಂದೆಯೂ ಕೂಡ ಆನಂದ ಬಾಷ್ಪದಿಂದ ಅವನ ತಲೆಯ ಮೇಲೆ ಕಣ್ಣೀರಿಗೆರೆದು ಅಭಿಷೇಕ ಮಾಡ್ತಾನೆ ಎನ್ನುವಂಥದ್ದೆಲ್ಲ ಬಹಳ ರಮಣೀಯವಾಗಿ ಕಾವ್ಯಮಯವಾದ ರೀತಿಯಲ್ಲಿ ಹರಿಶೇಣ ಹೇಳ್ತಾನೆ. ಹರಿಶೇಣ ಸಮುದ್ರಗುಪ್ತನ ಆತ್ಮೀಯ, ಅವನು ತಂದೆ ವಸುಭೂತಿ ಅಂತ ಗೊತ್ತಾಗುತ್ತದೆ. ಈ ಸಮುದ್ರಗುಪ್ತನಲ್ಲಿ ಕ್ಷಾತ್ರದ ಪರಿಪೂರ್ಣವಾದ ಆದರ್ಶವನ್ನು ನಾವು ಕಾಣ್ತೀವಿ ಅಂತ ಅನ್ನಬೇಕು. ಯಾಕೆಂದರೆ ಕ್ಷಾತ್ರ ಶಾಂತಿ ಮತ್ತು ಕ್ರಾಂತಿ ಎರಡು ಕಾಲಕ್ಕೂ ಸರಿಯಾಗಿರಬೇಕು. ಇದನ್ನೇ ಸತತವಾಗಿ ಮುಂದೆ ನಮ್ಮ ದೇಶದಲ್ಲಿ ಕಾಣ್ತೀವಿ. ತತ್ಪೂರ್ವದಲ್ಲಿ ನಾವು ಕಾಣುವ ಒಂದು ದೊಡ್ಡ ನಿದರ್ಶನ ಅಂತಂದರೆ ಎಲ್ಲ ಆಧಾರಗಳ ಜೊತೆಗೆ ಮಹಾಭಾರತದ ಕೃಷ್ಣಾರ್ಜುನರಲ್ಲಿ, ಆಮೇಲೆ ಕಾಣುವುದೇ ಸಮುದ್ರಗುಪ್ತನಲ್ಲಿ ಅಂತ ಅನ್ನಬೇಕು. ನಿಜ, ಚಂದ್ರಗುಪ್ತ ಮೌರ್ಯ ಇದ್ದ, ಪುಷ್ಯಮಿತ್ರ ಇದ್ದ, ಆದರೆ ಅವರಿಗೆ ಲಲಿತಕಲಾಸಕ್ತಿ ಇತ್ತ, ಜೀವನ ರಾಸಿಕ್ಯ ಇತ್ತ ಅನ್ನೋದು ಗೊತ್ತಿಲ್ಲ. ಸಮುದ್ರಗುಪ್ತ ಮತ್ತು ಅವನ ಮಗ ಚಂದ್ರಗುಪ್ತ ವಿಕ್ರಮಾದಿತ್ಯ, ಎರಡನೇ ಚಂದ್ರಗುಪ್ತ ಅಂತ ಏನು ಕರಿತೀವಿ, ಅವರಲ್ಲಿ ಅದು ಕಾಣಿಸುತ್ತೆ. ಆಮೇಲೆ ಆ ಒಂದು ಸ್ಪಿರಿಟ್, ಆ ಸ್ಫೂರ್ತಿಯನ್ನು ಭೋಜರಾಜನಲ್ಲಿರ್ಬೋದು, ಆಮೇಲೆ ಪುಲಕೇಶಿಯಲ್ಲಿರ್ಬೋದು, ಸ್ವಯಂ ಹರ್ಷ ಶೀಲಾದಿತ್ಯ ಹರ್ಷವರ್ಧನಲ್ಲಿರ್ಬೋದು, ಆ ಬಳಿಕ ಸಾಹಿತಿ ಸಮ್ರಾಂಗಣ ಸಾರ್ವಭೌಮ ಅಂತ ಹೆಸರಾದ ಕೃಷ್ಣದೇವರಾಯನಲ್ಲಿರ್ಬೋದು, ಹೀಗೆ ಹಲವರಲ್ಲಿ ನಾವು ನೋಡ್ತಾ ಬರ್ತೀವಿ. ಇದು ಒಂದು ದೊಡ್ಡ ಆದರ್ಶವಾಯಿತು. ಪ್ರತಿಯೊಬ್ಬರೂ ಅದಕ್ಕೆ ಬದ್ಧವಾಗಿ ಬದುಕಬೇಕು ಅಂತ ಹಂಬಲಿಸುವಂತೆ ಆಯಿತು. ಆ ಕಾರಣದಿಂದ ಅದನ್ನು ಬಹಳ ದೊಡ್ಡದ ಆದರ್ಶ ಅಂತ ನಾನು ಭಾವಿಸ್ತೀನಿ. ನೋಡಿ, ಗುಪ್ತರ ಕಾಲದಲ್ಲಿಯೇ ಸನಾತನ ಧರ್ಮಕ್ಕೆ ಸರ್ವತೋಮುಖವಾದ ಅಭಿವೃದ್ಧಿ ಬಂದದ್ದು, ಸನಾತನ ಧರ್ಮದ ಒಂದು ಪುನರುತ್ಥಾನ ಆಯಿತು ಅಂತ ಎಲ್ಲ ಇತಿಹಾಸಕಾರರು ಬರೆದಿದ್ದಾರೆ. ಇಟ್ಸ್ ಇನ್ ಇಂಡಿಯನ್ ಗೋಲ್ಡನ್ ಏಜ್ ಅಂತ ಹೇಳ್ಬಿಟ್ಟು ಕರೀತಾರೆ. ಕ್ಲಾಸಿಕಲ್ ಏಜ್, ಅಭಿಜಾತ ಯುಗ ಅಂತ. ಅಂದರೆ ಮೌಲ್ಯಗಳೆಲ್ಲವೂ ಕೂಡ ಆದರ್ಶೀಕೃತವಾಗಿ ಇದು ಸರಿ, ಇದು ಹೀಗಿರಬೇಕು ಅನ್ನುವಂಥ ಒಂದು ಅಬ್ಸಲ್ಯೂಟ್ ಮಾಡೆಲ್ ಅನ್ನುವಂಥದ್ದು ಬಂತು ಅಂತ. ಅದು ನಮ್ಮ ಕಮ್ಯುನಿಸ್ಟ್ಗಳಿಗೆ ನುಂಗಲಾರದ ತುತ್ತಾಗಿ ಅಸೂಯೆಗೆ ಕಾರಣ ಆಯಿತು. ಆದರೆ ಅದಷ್ಟೂ ಕೂಡ ಫ್ಯಾಕ್ಟ್ಸ್ ಮೇಲೆ ನಡೆದಿರುವಂಥದ್ದು, ಗಟ್ಟಿ ಆಧಾರಗಳ ಮೇಲೆ ನಡೆದಿರುವಂಥದ್ದು. ಆ ಆಧಾರಗಳನ್ನು ವಿರೋಧಿಸುವುದೇನೆ ಸೋಕಾಳು ಬುದ್ಧಿಜೀವಿಗಳ ಲಕ್ಷಣ. ಅವರು ಎಂದೂ ಕೂಡ ಭಾರತ ಚೆನ್ನಾಗಿರಬೇಕು ಅಂತ ಇಟ್ಕೊಂಡವರಲ್ಲ. ಭಾರತ ಇನ್ನೊಂದು ರಷ್ಯಾ ಆಗಿ ದಿವಾಳಿ ಹೇಳಬೇಕು ಅನ್ನೋದೇ ಇದ್ದಿದ್ದು. ಭಾರತ ಇನ್ನೊಂದು ಚೈನಾ ಆಗಿ ಉಸಿರೆತ್ತಕ್ಕೂ ಅವಕಾಶ ಇಲ್ಲದಷ್ಟು ದಬ್ಬಾಳಿಕೆ ಇರಬೇಕು ಅಂತ ಮಾಡಿದ್ದು. ನಾವು ನೋಡ್ತೀವಲ್ಲ, ಚೈನಾದ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಂತಹ ಕ್ರೀಡಾಪಟುಗಳನ್ನು ಎಷ್ಟು ಬರ್ಬರವಾಗಿ ದುಡಿಸಿದ್ದಾರೆ ಅಂತ. ಅದು ಗೋಲ್ಡ್ ಮೆಡಲೇ ಇರ್ಬೋದು, ಒಲಿಂಪಿಕ್ಸಲ್ಲೇ ಇರ್ಬೋದು. ಆದರೆ ನನ್ನಿಚ್ಛೆಗೆ ವಿರೋಧವಾಗಿ ನನಗೆ ಇಂದ್ರ ಪದವಿಯೂ ಬೇಡ ಅಂತನ್ನುವಾಗ ಒತ್ತಾಯ ಮಾಡಿದ್ರೆ ಏನಾಗುತ್ತದೆ? ಆ ಥರ ಮಾಡಿಕೊಂಡದ್ದು ಚೈನಾ. ಅಂದರೆ ಸ್ವಾತಂತ್ರ್ಯವನ್ನು ದಮನ ಮಾಡುವಂಥದ್ದು ಅಂದರೆ ಏನರ್ಥ? ಪ್ರತಿಯೊಬ್ಬ ಜೀವಿಯೂ ಬಯಸೋದು ಮುಕ್ತಿ. ಮುಕ್ತಿ ಅಂದರೆ ಏನು? ಮುಚ್ಚಿದ ಧಾತುವಿನಿಂದ ಬಂದದ್ದು ಬಿಡುಗಡೆ ಅಂತ. ಯಾವುದರಿಂದ ಬಿಡುಗಡೆ? ಮತ್ತೊಬ್ಬರಿಂದ ಬಿಡುಗಡೆ, ಮತ್ತೊಂದರಿಂದ ಬಿಡುಗಡೆ. ದ್ವಿತೀಯ ದ್ವೈ ಭಯಂ ಭವತಿ. ಎರಡನೇದರ ಥಾಟ್ ಅಂತಿದ್ದೀರಿ, ಸೆಕೆಂಡ್ ಅನ್ನುವ ಥಾಟೇನೆ ನಮಗೆ ತೊಂದರೆಯನ್ನು ಕೊಡುತ್ತೆ. ಅಂದರೆ ಅದರಿಂದ ಬಿಡುಗಡೆ ಬೇಕು ಅನ್ನೋದು ಎಲ್ಲ ಜೀವಿಗಳ ಬಯಕೆ. ಆದರೆ ಸನಾತನ ಧರ್ಮ ಆ ಆಬ್ವಿಯಸ್ ಥಿಂಗನ್ನು ಹೇಳಿದೆ. ಅಂದರೆ ಪ್ರಯೋಗಗಳನ್ನು ಕೂಡ ಮಾಡಿ ನೋಡಿದ್ದಾರೆ. ಎಂದೂ ಬಿಡಲಾರದ ಪ್ರೇಮಿಗಳು ಅಂತನ್ನೋರನ್ನ ಒಟ್ಟಿಗೆ ಇರದಂತೆ ಮಾಡಿ ಹಲವು ತಿಂಗಳ ಕಾಲ ಅವರು ಒಬ್ಬರನ್ನೊಬ್ಬರು ನೋಡೋಕ್ಕೆ ತಹತಾಯಿಸುವಂತೆ ಮಾಡಿ, ಆಮೇಲೆ ಅವ್ರನ್ನ ಒಟ್ಟಿಗೆ ಸೇರಿಸಿ ಗಂಟು ಹಾಕಿ ಕಟ್ಟಿ, ಕಡೆಗೆ ಅವರು ಒಬ್ಬೊಬ್ಬರ ಮೇಲೆ ಹರಿಹಾಯ್ದು ನಿನ್ನನ್ನು ನಾನು ಇಷ್ಟಪಟ್ಟಿರಿಂದ ಈ ಕಟ್ಟಿಗೆ ಬಂದೆ ಅಂತ ದ್ವೇಷಿಸೋ ಮಟ್ಟಕ್ಕೆ ಬರುವಂತೆ ಆಗಿಬಿಡುತ್ತೆ ಅಂತ. ಅಂದರೆ ಯಾವ ಪ್ರೀತಿಯಾಗಲಿ ಯಾವುದೇ ಆಗಲಿ ಪಾಶವಾದಾಗ ಎಷ್ಟು ಪ್ರಳಯ ಅಂತ ಗೊತ್ತಿದೆ. ಹಾಗೆ ಕಂಡಾಗ ಸನಾತನ ಧರ್ಮ ವಾಸ್ತವವನ್ನು ಕಂಡು ಮಾಡಿರುವಂಥ ವ್ಯವಸ್ಥೆ ಮೋಕ್ಷ ಅನ್ನುವಂಥದ್ದು. ಆ ಅರ್ಥದಲ್ಲಿ ಸ್ವಾತಂತ್ರ್ಯ. ಅದರಿಂದಲೇ ಮೋಕ್ಷಕ್ಕೆ ಮತ್ತೊಂದು ಹೆಸರಿದೆ, ಸ್ವರಾಜ್ಯ ಅಂತಕ್ಕಂಥದ್ದು. ಸ್ವರಾಟ್ ಅಂದರೆ ಐ ಆಮ್ ದಿ ಲಾರ್ಡ್ ಆಫ್ ಮೈ ಸೆಲ್ಫ್, ಐ ಆಮ್ ಮೈ ಬಾಸ್ ಅನ್ನುವಂಥದ್ದು ಅರ್ಥ. ಸ್ವಸ್ಮಿನ್ನೇವ ರಾಜತೆ, ತನ್ನಲ್ಲೇ ತಾನು ಬೆಳಕೊಂಡಿರ್ತಕ್ಕಂಥದ್ದು, ತನ್ನಲ್ಲೇ ತಾನು ಆತ್ಮಜ್ಯೋತಿಯಾಗಿರುವಂಥವನು, ತಾನೇ ತಾನಾಗಿ ಆನಂದ ಪಡುವಂಥವನು ಅನ್ನೋದು ಸ್ವರಾಟ್. ಆ ಸ್ವರಾಟ್ಟಿಗೆ ಸಂಬಂಧಪಟ್ಟದ್ದು ಸ್ವರಾಜ ಇದಂ ಸ್ವರಾಜ್ಯಂ. ಆ ಅರ್ಥದ್ದು ಸ್ವರಾಜ್ಯಕ್ಕಿಂತ ಮುಖ್ಯವಾಗಿ ಅದು ಬೇಕು. ನನ್ನ ದೇಶ ಸ್ವತಂತ್ರವಾಗಿದ್ದರೂ ನಾನು ಪರತಂತ್ರನಾಗಿದ್ದರೆ ಏನು ಪ್ರಯೋಜನ? ಮನೆ ಮಂದಿಯೆಲ್ಲ ಸಂತೋಷವಾಗಿದ್ದು ನಾನು ದುಃಖ ಪಡ್ತಾ ಇದ್ರೆ ನಾವು ಸಮಾಧಾನ ಆಗುತ್ತಾ? ಹೇಳ್ತೀವಿ, ನಾನು ತೊಂದರೆ ಪಟ್ಕೊಂಡಿದ್ರು ಪರವಾಗಿಲ್ಲ, ಮನೆಯವರೆಲ್ಲ ಚೆನ್ನಾಗಿರಲಿ ಅಂತ. ಖಂಡಿತ ಇವನು ಮನೆಯವ್ರನ್ನ ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ.
ದಿವಸ ಹೇಳ್ತಾನೆ, ನಾನು ತ್ಯಾಗ ಮಾಡಿದೆ ಅದಕ್ಕೆ ನೀವು ಚೆನ್ನಾಗಿದ್ದೀರಿ, ನಾನು ತ್ಯಾಗ ಮಾಡಿದೆ ಅದಕ್ಕೆ ನೀವು ಚೆನ್ನಾಗಿದ್ದೀರಿ ಅಂತ ಹೇಳಿ 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 ತ್ಯಾಗದ ಬಗ್ಗೆ ಜನರ ಪ್ರಾಣ ತೆಗೆದು ಬಿಡ್ತಾನೆ. ಹಾಗಾಗಿ ತಾನು ನೆಮ್ಮದಿಯಾಗಿಲ್ಲದೆ ಯಾರನ್ನೂ ನೆಮ್ಮದಿಯಾಗಿ ಇಡಗೊಡಿಸೋಕ್ಕಾಗಲ್ಲ. ಬೃಹದಾರಣ್ಯಕೋಪನಿಷತ್ತಿನ ಯಾವ ಮೈತ್ರೇಯಿ ಬ್ರಾಹ್ಮಣ ಅಂತ ಇದೆಯಲ್ಲ, ಮುನಿಕಾಂಡದಲ್ಲಿ ಬರುವುದು, ಮೈತ್ರೇಯಿಗೆ ಯಾಜ್ಞವಲ್ಕ್ಯ ಮಾಡಿದ ಉಪದೇಶದಲ್ಲಿ, ನವ ಅರೆ ಪತ್ಯುಕ್ಕಾಮಾಯ ಪತಿ ಪ್ರಿಯೋ ಭವತಿ, ನವ ಅರೆ ಜಾಯಾಯ ಕಾಮಾಯ ಜಾಯಾ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ಅಂತ, ನವ ಅರೆ ಬ್ರಹ್ಮಣಕ್ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ ಅಂತ. ಬ್ರಹ್ಮವಸ್ತುವು ಕೂಡ ಬ್ರಹ್ಮಕ್ಕಾಗಿ ಪ್ರೀತಿ ಪಾತ್ರವಾಗೋದಿಲ್ಲ, ನನಗಾಗಿ ಪ್ರೀತಿ ಪಾತ್ರ ಅಂತ ವೇದ ಹೇಳಬೇಕು ಅಂದರೆ ಏನು ಧೈರ್ಯ ಇರಬೇಕು ಅದಕ್ಕೆ. ನೋಡಿ ಎಷ್ಟು ಕೆಚ್ಚಿರಬೇಕು. ದೇವರಿಗಾಗಿ ದೇವರ ಪ್ರೀತಿ ಅಲ್ಲ, ನನಗಾಗಿ ದೇವರ ಪ್ರೀತಿ. ನವಾರೇ ದೇವಾನಾಂ ಪ್ರೀತ್ಯೈ ದೇವ ಪ್ರಿಯ ಭವಂತಿ, ಆತ್ಮನಸ್ತು ಕಾಮಾಯ ದೇವ ಪ್ರಿಯ ಭವಂತಿ ಅಂತೆಲ್ಲ ಮುಂದಕ್ಕೆ ಬರುತ್ತೆ. ಇದು ಆಬ್ವಿಯಸ್ ಅಬ್ಸಲ್ಯೂಟ್ ರಿಯಾಲಿಟಿನ ಇಟ್ಕೊಂಡು ಮಾಡಿದ್ದು. ಈ ಅರ್ಥದಲ್ಲಿ ನೋಡಿದಾಗ ಆ ಸ್ವಾತಂತ್ರ್ಯಕ್ಕೆ ಮಿಗಿಲಾದ ಬೆಲೆ ಕೊಟ್ಟಿತ್ತು ಆ ಗುಪ್ತ ಸಾಮ್ರಾಜ್ಯ, ಸನಾತನ ಧರ್ಮ. ಅದರ ಬಗ್ಗೆ ವೈರವನ್ನು ಇಟ್ಟುಕೊಂಡು ಹೋಗುವಂಥದ್ದು ಕಮ್ಯುನಿಸಮ್ನ ಲಕ್ಷಣ ಅಂತಂದರೆ ಅದು ಎಲ್ಲಿ ನಿಲ್ಲುವಂಥದ್ದು. ಎಷ್ಟು ಮಾಡಿದ್ದಾರೆ ಅಂದರೆ ದೊಡ್ಡ ವಿದ್ವಾಂಸರು, ಮಹಾಪಂಡಿತ ತ್ರಿಪಿಟಕಾಚಾರ್ಯ ಅಂತ ಹೆಸರಾದ ರಾಹುಲ್ ಸಾಂಕೃತ್ಯರಂಥವರೇ ಆ ಹೊಟ್ಟೆ ಉರಿ ಅಷ್ಟು ಕಕ್ಕಿಕೊಂಡು ಬಿಟ್ಟಿದ್ದಾರೆ. ನನಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ, ಆದರೆ ಅವರ ಬಗ್ಗೆ ಅಷ್ಟೇ ಅಭಿಪ್ರಾಯ ಭೇದ ಇದೆ. ಅವರು ತಮ್ಮ ಕಥೆ ಕಾದಂಬರಿಗಳಲ್ಲೂ ಈ ದ್ವೇಷವನ್ನು ಬಿಡಲಿಲ್ಲ. ಗುಪ್ತ ಸಾಮ್ರಾಜ್ಯವನ್ನು ಆಧರಿಸಿಕೊಂಡೇ ಅವರು ಜಯ ಯೌಧೇಯ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ಗುಪ್ತ ಸಾಮ್ರಾಜ್ಯ ಅಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತು, ಇಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತು ಅಂತ. ಮತ್ತೆ ಒಂದು ಕಡೆಗೆ ಬೌದ್ಧ ಮೂಲಗಳನ್ನು ಕೊಂಡಾಡಿದ್ದು ಹೌದು, ಅವರು ಬೌದ್ಧರು ಬೇರೆ ಆಗಿದ್ದವರು. ಬೌದ್ಧ ಯಾತ್ರಿಕನಾದಂಥ ಪಾಹಿಯಾನ್ 10 ವರ್ಷ ಕಾಲ ಭಾರತ ದೇಶದಲ್ಲಿದ್ದ. ಕ್ರಿಸ್ತಶಕ 401ರಿಂದ 411ರವರೆಗೆ ಓಡಾಡಿದ. ಮಧ್ಯದೇಶ ಅಂತ ಚಂದ್ರಗುಪ್ತ ವಿಕ್ರಮಾದಿತ್ಯ ಆಳ್ತಾ ಇದ್ದ ಉಜ್ಜಯಿನಿ ಆಸುಪಾಸಿನಲ್ಲಿ ಅಲ್ಲೆಲ್ಲ ಕಡೆಗೂ ಓಡಾಡಿಕೊಂಡಿದ್ದ. ಅವನು ತನ್ನ ಪ್ರವಾಸ ಕಥನದಲ್ಲಿ ಚಂದ್ರಗುಪ್ತನ ಹೆಸರೂ ಹೇಳೋದಿಲ್ಲ, ಆದರೆ ಆ ಎಲ್ಲ ಬಗ್ಗೆ ಬರೆದಿದ್ದಾನೆ. ಅಂದರೆ ಏನು, ಚಂದ್ರಗುಪ್ತನಿಂದ ಯಾವುದೋ ಲಂಚ ತೊಗೊಂಡಿರಲಿಲ್ಲ, ಸನ್ಮಾನ ಮಾಡಿಸ್ಕೊಂಡಿರಲಿಲ್ಲ, ಇಂಟರ್ವ್ಯೂ ಪಡ್ಕೊಂಡಿರಲಿಲ್ಲ, ಅವನು ಯಾರು ಅನ್ನೋದು ಗೊತ್ತಿರಲಿಲ್ಲ, ಉಲ್ಲೇಖವೂ ಬರೋಲ್ಲ. ಆದರೂ ಗುಪ್ತ ಸಾಮ್ರಾಜ್ಯ ಹೇಗಿತ್ತು ಅಂತ ಹೇಳುವಾಗ ಒಂದಿಷ್ಟು ಕಳ್ಳಕಾಕರ ತೊಂದರೆ ಇರಲಿಲ್ಲ, ತುಂಬ ಚಿತ್ರಹಿಂಸೆಗಳನ್ನು ಮಾಡ್ತಾ ಇರಲಿಲ್ಲ, ಬರ್ಬರವಾದ ರೀತಿಯಲ್ಲಿ ನಡ್ಕೊಳ್ತಾ ಇರಲಿಲ್ಲ, ಮಹಾಮಾರ್ಗಗಳಲ್ಲಿ ನಿಷ್ಕಂಟಕವಾಗಿದ್ದವು, ಪ್ರಯಾಣಿಕರಿಗೆ ಸಾರ್ಥವಾಹರಿಗೆ ಏನೇನು ಬೇಕೋ ಅನುಕೂಲಗಳು ಎಲ್ಲ ಇತ್ತು ಅಂತ ಬರೀತಾರೆ. ಅದೇ ಇವನು ಆದಮೇಲೆ 200 ವರ್ಷಕ್ಕೆ ಬಂದಂಥ ಹ್ಯುನ್ ಸಾಂಗ್ ಅಥವಾ ಯಾಮನ್ ಶ್ವಾಂಗ್ ಅಂತ ಏನು ಕರೀತಾರೆ, ಶೀಲಾದಿತ್ಯ ಹರ್ಷವರ್ಧನ ಕಾಲದಲ್ಲಿ ಬಂದವನು. ಅವನು ದಾರಿನಲ್ಲಿ ತಾನು ಕಳ್ಳರ ಕಾಟಕ್ಕೆ ತುತ್ತಾಗಿದ್ದನ್ನು ಹಲವು ಕಡೆ ಬರೀತಾನೆ. ಎಂಥ ಬಂಡುಕೋರ ಗಲಾಟೆಗಳಿತ್ತು ಅನ್ನೋದನ್ನೆಲ್ಲ ಬರೀತಾನೆ. ಅವನು ಕರ್ನಾಟಕಕ್ಕೆ ಪುಲಿಕೇಶಿಯ ಸಾಮ್ರಾಜ್ಯಕ್ಕೆ ಬಂದಿದ್ದ, ಅದು ತುಂಬ ಚೆನ್ನಾಗಿತ್ತು ಅಂತ ಬರೀತಾನೆ. ಮನೆಗಳಿಗೆ ಬೀಗ ಹಾಕದೇನೆ ಹಾಯಾಗಿ ರಾತ್ರಿ ಇಡೀ ಜನ ಮಲಕ್ಕೊಡ್ತಾ ಇದ್ರು ಅನ್ನೋದನ್ನೆಲ್ಲ ಅವನು ಬರೆದಿದ್ದಾನೆ. ಅದೇ ಬೌದ್ಧದ ಒಲವಿದ್ದಂಥ ಶೀಲಾದಿತ್ಯನ ಆಸ್ಥಾನದಲ್ಲಿ ಅಲ್ಲಿ ಹಾಗಿರಲಿಲ್ಲ ಅಂತ ಅನ್ನೋದು ಬರೀತಾನೆ. ಇತ್ಸಿಂಗ್ ಮೊದಲಾದವರು, ಇತ್ಸಿಂಗ್ ಅಂತೀನಿ, ಪಾಹಿಯಾನ್ ಅವರುಗಳೆಲ್ಲ ಬರೆದ ಆ ಒಂದು ಸುಖಿ ಸಾಮ್ರಾಜ್ಯದ ಲಕ್ಷಣವನ್ನು ನೋಡಿಯೂ ಕೂಡ ರಾಹುಲ್ ಸಾಂಕೃತ್ಯಯನರು ಅವರನ್ನು ಅನುಸರಿಸ್ಕೊಂಡು ಬಂದಂಥ RS ಶರ್ಮಾ ಇರ್ಬೋದು, ರೋಮಿಲಾ ಥಾಪರ್ ಇರ್ಬೋದು, ಇರ್ಫಾನ್ ಹಬೀಬ್ ಇರ್ಬೋದು, ಅವರ ಮೊಣಕೈ ಎಂಜಲ್ ನೀರನ್ನು ಕುಡಿತಕ್ಕಂಥ ನಮ್ಮ ಸೋಕಾಳ್ ಸೂಡೋ ಇತಿಹಾಸಕಾರರು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬರೆಯೋದು, ಅವರೆಲ್ಲರೂ ಕೂಡ ಗುಪ್ತರನ್ನು ದ್ವೇಷ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ. ಒಂದು ದೇಶದ ಅಭಿವೃದ್ಧಿ ಹೇಗಿತ್ತು ಅನ್ನೋದಕ್ಕೆ ನಾಣ್ಯ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಅನ್ನೋದು ಎಲ್ಲ ಕಾಲದ ತೀರ್ಮಾನ. Look at the currency and the material of currency, one will be knowing the economy of a country ಅಂತ ನೋಡಿ. ಈಗಲೂ ನಮ್ಮ ದೇಶದ ನಾಣ್ಯಗಳು ನೋಡಿದ್ರೆ ನಮ್ಮ ದೇಶದ ಇಕಾನಮಿ ಹೇಗಿದೆ ಅಂತ ಗೊತ್ತಾಗುತ್ತೆ. ನೀವು ನೋಡ್ತಾ ಇದ್ದೀರ ನಮ್ಮ ಕಾಯಿನ್ಸು ಯಾವ ಥರ ತೆಳ್ಳಗಾಗ್ತಾ ಇವೆ, ಯಾವ ಥರ ಚಿಕ್ಕದಾಗ್ತಾ ಇವೆ ಅಂತ. ಮೊದಲು ನಿಕ್ಕಲಲ್ಲಿ ಮಾಡ್ತಾಯಿದ್ರು, ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು. ಈಗ ನಿಕ್ಕಲ್ ಬಿಟ್ಟು ಸ್ಟೈನ್ಲೆಸ್ ಸ್ಟೀಲಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಗೊತ್ತಿದೆಯೋ ಅಲ್ಲ, ಬೆಂಗಳೂರು ಹತ್ರವೇ ಮಿಂಟ್ ಆಗ್ತಾ ಇರ್ತಕ್ಕಂಥದ್ದು. ಎಷ್ಟು ಕಳಪೆ ಆಗಿಬಿಟ್ಟಿದೆ ಅಂತ ಗೊತ್ತಾಗುತ್ತದೆ. UPA ಗೌರ್ಮೆಂಟ್ ಬಂದ ಮೇಲೆ ಇನ್ನೂ ಕಳಪೆ ಆಗಿರ್ತಕ್ಕಂಥ ನಾಣ್ಯಗಳು ಬರ್ತಾ ಇವೆ, ಅದು ನಮಗೆ ಗೊತ್ತೇ ಆಗಿರುವಂಥದ್ದು. ನಮ್ಮ ಇಡೀ ದೇಶದ ಇತಿಹಾಸದಲ್ಲಿ ಗುಪ್ತರ ಕಾಲದಲ್ಲಿ ಸಿಕ್ಕಷ್ಟು ಬಗೆಬಗೆಯ ಸುವರ್ಣ ನಾಣ್ಯಗಳು, ಗುಣ ಗಾತ್ರ ಎರಡರೊಳಗೂ ರಜತ ನಾಣ್ಯಗಳು ಇನ್ನೆಲ್ಲಿಯೂ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದು ಸಾಲದ ಒಂದು ದೊಡ್ಡ ಎವಿಡೆನ್ಸ್. ಮತ್ತು ಅದು ಎಲ್ಲ ಸ್ವೋಪಜ್ಞವಾದದ್ದು, ಯಾವ ಗ್ರೀಕರ ಮಾಡಲು, ಯಾವ ರೋಮನ್ರ ಮಾಡಲ್ ಮೇಲೆ ಅಲ್ಲದೆ ಅಪ್ಪಟ ಭಾರತೀಯ ಕಲೆ ಮೇಲೆ ಮಾಡಿದ್ದು. ನಾಣ್ಯವನ್ನು ತಯಾರು ಮಾಡುವಾಗ
ನಾವು ಅದಕ್ಕೆ ಪ್ರತ್ಯೇಕವಾದ ಕ್ರಮವೇ ಒಂದಿದೆ. ಅದನ್ನು ಮಿಂಟಿಂಗ್ ಅಂತ ನಾವು ಏನು ಕರಿತೀವಿ, ಸ್ಟ್ಯಾಂಪಿಂಗ್, ಮಿಂಟಿಂಗ್ ಅಂತ ಏನು ಕರಿತೀವಿ, ಅದು ಬೇರೆ ಟೆಕ್ನಿಕ್ಕು. ಅಲ್ಲಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಬೇಕಾದ ಟೆಕ್ನಾಲಜಿಯೂ ತುಂಬ ಉತ್ತಮವಾದದ್ದು, ಮೆಟೀರಿಯಲ್ಲು ಉತ್ತಮವಾದದ್ದು, ಡಿಸೈನು ಉತ್ತಮವಾದದ್ದು, ಮತ್ತು ಸರ್ಕ್ಯುಲೇಷನ್ನು ತುಂಬ ಚೆನ್ನಾಗಿತ್ತು ಅಂತ ಗೊತ್ತಾಗುತ್ತದೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಯಾತಕ್ಕೆ ಹೇಳೋದು? ಸುಮ್ಮನೆ ನೋಟುಗಳನ್ನು ಪ್ರಿಂಟ್ ಮಾಡಿಬಿಟ್ರೆ ಆಗುತ್ತೆ. ಬಹಳ ಅಪಾಯಕಾರಿಯಾದದ್ದು. ಬೇಕಾದಂತೆ ಪ್ರಿಂಟ್ ಮಾಡ್ತಕ್ಕಂಥದ್ದು. ಜಿಂಬಾಬ್ವೆದು ಎಕಾನಮಿ ಎಷ್ಟು ಹಾಳಾಗಿದೆ ಅನ್ನೋದನ್ನು ಮೊನ್ನೆ ತಾನೇ ನನ್ನ ಸ್ನೇಹಿತ ಸಂದೀಪ್ ಹೇಳ್ತಾ ಇದ್ದಿದ್ದು ಗೊತ್ತಾಗುತ್ತದೆ. ಈಗಲೂ ಆ ಥರದ್ದು ಎಷ್ಟು ಅನರ್ಥಗಳು ಉಂಟು. ಗುಪ್ತರಲ್ಲಿ ಅದಿರಲಿಲ್ಲ. ಅಂದರೆ ಕ್ಷಾತ್ರದ ಪ್ರಯೋಜನ ಎಲ್ಲಿದೆ ಅಂತಂದರೆ ಅರ್ಥವನ್ನು ಸಮೃದ್ಧಿ ಮಾಡಿಕೊಡ್ತಕ್ಕಂಥದ್ದೊಳಗೇನೆ. ಆ ಅರ್ಥದ ಮೂಲಕ ಜಗತ್ತಿಗೆಲ್ಲ ನೆಮ್ಮದಿ ಆಗಬೇಕು ಅಂತ. ದುಡ್ಡು ಕಾಸಿನ ಸಂಪನ್ಮೂಲ ಚೆನ್ನಾಗಾಗೋದಕ್ಕೆ ಸುಭದ್ರತೆ ಬೇಕು. ನೆನ್ನೆಯೂ ಅದನ್ನು ನಾನು ಹೇಳಿದ್ದೆ. ಅದನ್ನು ಇವರು ಸಾಬೀತು ಮಾಡಿಕೊಟ್ರು. ರಾಹುಲ್ ಸಾಂಕೃತ್ಯಾಯನರು ಅದಕ್ಕೆ ಎಷ್ಟು ಧೂರ್ತತೆಯ ಮಾತನ್ನು ಬರೆದಿದ್ದಾರೆ ಅಂತಂದರೆ, ಧೂರ್ತತೆ ಅನ್ನೋದಕ್ಕಿಂತ ಕೆಟ್ಟ ಶಬ್ದ ಇದ್ದರೆ ಅದನ್ನು ಬಳಸೋಣ ಬೇಕಾದರೆ. ವರ್ತಕರು ಇವರಿಗೆ ತೆರಿಗೆ ಕೊಡಬೇಕಾಗಿತ್ತು, ಅದಕ್ಕೆ ಅವ್ರಿಗೆ ತೊಂದರೆ ಇರಲಿ ಅಂತ ಹೈವೇಗಳನ್ನು ಕಳ್ಳಕಾಕರಿಲ್ಲದಂತೆ ಮಾಡಿದ್ರು ಅಂತ. ಅಲ್ಲ, ಬೇಕಾದ ಪದಾರ್ಥಗಳು ನಮಗೆ ಸಿಗದೇ ಇದ್ದರೆ ಇದು ಹೇಗಾಗುತ್ತೆ ಅಂತಂದರೆ, ವಾಜಪೇಯಿ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಮಾಡಿಕೊಟ್ಟಿದ್ದು ಯಾತಕ್ಕೆ ಅಂತಂದರೆ ಬಿಸ್ನೆಸ್ ಮೆನ್ನು ಬನಿಯಾಗಳು ಚೆನ್ನಾಗಿರಲಿ ಅಂತ. ಹೈವೇಗಳಲ್ಲಿ ಬರೀ ಬನಿಯಾಗಳು ಮಾತ್ರ ನಾವು ಓಡಾಡೋದು, ಸಾಮಾನ್ಯರು ಓಡಾಡಲ್ವಾ? ಇವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಸಾಮಗ್ರಿ ಎಲ್ಲ ಸಾಗಾಟನೆ ಆಗೋದು, ಬಟ್ಟೆ ಬರೆ ಸಾಗಣೆ ಆಗ್ತಕ್ಕಂಥದ್ದು ಎಲ್ಲಿಂದ? ಅವರು ವಿರೋಧಿಸ್ತಕ್ಕಂಥ ಎಲ್ಲ ರಾಜಕೀಯ ನಾಯಕರ ರ್ಯಾಲಿಗಳು ನಡೆಯೋದು ಅದೇ ರಸ್ತೆನಲ್ಲೇ ತಾನೆ. ಅದರ ಮೇಲೆ ಧರಣಿ ಕೂತ್ಕೊಳ್ತೀನಿ ಅಂತ ದೇವೇಗೌಡ ನೈಸ್ ರಸ್ತೆ ಮೇಲೆ ಕೂತ್ಕೊಂಡ್ರೆ ಅಲ್ಲೇ ತಾನೇ ಆಗುವಂಥದ್ದು. ಅಂದರೆ ಎಷ್ಟು ಸಣ್ಣ ಬುದ್ಧಿಯಿಂದ ಮಾಡುವ ಕುತರ್ಕ, ಅದಕ್ಕೇನಾದ್ರು ಅವಕಾಶ ಉಂಟ? ವಾಣಿಜ್ಯ ಇಲ್ಲದೇ ಇದ್ದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಪದಾರ್ಥಗಳು ಹೇಗೆ ಹೋಗುತ್ತದೆ? ಎಲ್ಲ ಔಷಧಿಗಳು ಒಂದೇ ಕಡೆ ಸಿಗುತ್ತಾ? ನಮಗೆ ಇವತ್ತು ಬೆಂಗಳೂರಿನವ್ರಿಗೆ ಒಂದು ತರಕಾರಿ ಬೇಕು ಅಂತಂದರೆ ಎಲ್ಲೇ ಮನೆ ಹಿಂದೆ ನಾವು ಬೆಳ್ಕೊಂಡಿದ್ದು. ನಾವು ಮುಂಚೆ ಇತ್ತ ಕಡೆಗೆ ಹೊಸಕೋಟೆ ಹತ್ತಿರಕ್ಕೆ, ಇತ್ತ ಕಡೆಗೆ ನೆಲಮಂಗಲ ಹತ್ತಿರಕ್ಕೆ, ಇತ್ತ ಕಡೆಗೆ ಬಿಡದಿನಲ್ಲಿ ಸಿಗ್ತಾ ಇತ್ತು. ಈಗ ಅಲ್ಲೂ ಸಿಗೋದಿಲ್ಲ. ರಾಮನಗರದ ಆಚೆ ಹೋಗಬೇಕಾಗಿದೆ, ಕೋಲಾರದ ಆಚೆಗೆ ಹೋಗಬೇಕಾಗಿದೆ. ತರಕಾರಿಗಳಿಂದ ನೆನೆಸ್ಕೊಂಡ ತಕ್ಷಣ ಆಕಾಶದಿಂದ ದಡಕ್ಕಂತ ಬೀಳುತ್ತವ್ಯಾ? ಅವುಗಳಿಗೆ ಲಾರಿಗಳು, ಟ್ರಕ್ಗಳು ಬೇಡವೆ? ಅವುಗಳನ್ನು ದೋಚವ್ರ ದಾರಿಗೆ ಬಂದುಬಿಟ್ರೆ ಎಲ್ಲಿ ನಮಗೆ ತರಕಾರಿ ಸಿಗುತ್ತೆ? ಒಂದು ದಿವಸ ಹಾಲು ಸಿಗಲಿಲ್ಲ, ಒಂದು ದಿವಸ ತರಕಾರಿ ಸಿಗಲಿಲ್ಲ, ಒಂದು ದಿವಸ ಅಕ್ಕಿ ಬೇಳೆ ಸಿಗಲಿಲ್ಲ ಅಂದರೆ ಪ್ಯಾರಲಿಟಿಕ್ ಸ್ಟ್ರೋಕ್ ಹೊಡೆದಂಗೆ ಆಗ್ಬಿಡುತ್ತೆ ಇಡೀ ದೇಶಕ್ಕೆ. ಒಂದು ದಿವಸ ನೀರು ಬರಲಿಲ್ಲ ಅಂದರೆ ಎಷ್ಟು ಒದ್ದಾಟ. ನಾಳೆ ನೀರು ಬರೋಲ್ಲ ಅಂತಂದರೆ ನನಗೆ ಜ್ವರ ಬಂದಂಗೆ ಆಗುತ್ತೆ. ಹೀಗಿರುವಾಗ ರಸ್ತೆಗಳನ್ನು ಮತ್ತೊಂದನ್ನು ಅನುಕೂಲ ಮಾಡಿಸ್ಕೊಡ್ತಕ್ಕಂಥದ್ದು ತಮಗೆ ತೆರಿಗೆ ತರ್ತಾರೆ ವರ್ತಕರು ಅಂತ ಅದಕ್ಕೆ ಮಾತ್ರ ಅಂತನ್ನುವ ವಾದದಲ್ಲಿ ಏನಾದರೂ ಹುರುಳು ಉಂಟು. ರಸ್ತೆಗಳು ದೇಶದ ರಕ್ತ ಸಂಚಾರ ಮಾಡಿಸುವಂತಹ ರಕ್ತನಾಳಗಳಿದ್ದಂತೆ. ದೇ ಆರ್ ದಿ ಆರ್ಟರೀಸ್ ಆಫ್ ಎ ನೇಷನ್. ಅದನ್ನು ಸುಖಿಯಾಗಿ ಇಟ್ಟುಕೊಳ್ಬೇಕಾದದ್ದು ರಾಜನ ಕರ್ತವ್ಯ. ರಸ್ತೆ ಮೇಲೆ ಬರೀ ಬೂರ್ಜ್ವಾಗಳು ಮಾತ್ರ ನಡೆಯೋದಾ? ಕಮ್ಯುನಿಸ್ಟ್ಗಳಿಗೇನು ಕಾಲು ಕೈಗೆ ಬಿದ್ದೋಗ್ಬಿಟ್ಟಿದೆಯಾ? ಇವೆಲ್ಲ ಅರ್ಥ ಮಾಡಿಕೊಳ್ಳದೆ ಆಕ್ಷೇಪ ಮಾಡುವಂಥವರು ಅವ್ರ ವಿಗ್ರಹವನ್ನು ರಷ್ಯಾದಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡೋ ಮಟ್ಟಕ್ಕಾಯಿತು ರಾಹುಲ್ ಸಾಂಕೃತ್ಯ ಅನ್ನೋದು. ಪೂಜೆ ಮಾಡಿದ್ದಕ್ಕೇನೋ ರಷ್ಯಾನೇ ಬಿದ್ದೋಗ್ಬಿಡ್ತು, ಅಲ್ಲಿ ಯಾವೊಂದು ವಿಗ್ರಹವೂ ನಿಲ್ಲದಂತೆ ಆಗಿಬಿಡ್ತು. ಅಂದರೆ ಜವಾಬ್ದಾರಿ ತಿಳ್ಕೊಂಡವರು ದೊಡ್ಡ ಸಂಸ್ಕೃತ ವಿದ್ವಾಂಸರು, ಪಾಲಿ ಪ್ರಾಕೃತಗಳಲ್ಲಿ ನಿಸ್ಸೀಮರು, ಹಲವು ಭಾಷೆಗಳು ಬರ್ತಾ ಇದ್ದವರು, ತಮಗೆ ಕಮ್ಯುನಿಸಮ್ ಇಷ್ಟವಾಯಿತು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಒಂದು ಮಹಾ ಸಾಮ್ರಾಜ್ಯವನ್ನು, ಒಂದು ಮಹಾ ಮೌಲ್ಯವನ್ನು ತಿರುಚುವ ಪ್ರಯತ್ನ ಮಾಡ್ತಾರಲ್ಲ, ಇದು ತುಂಬ ದೊಡ್ಡ ಅನರ್ಥ. ಆಮೇಲೆ ನಾವು ನೋಡುವಂಥದ್ದು ಇದನ್ನು ಇಷ್ಟನ್ನು ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹೇಳಿದ್ರಲ್ಲ, ಸುಮಾರು 50 ವರ್ಷಗಳ ಕಾಲದ ಭಾರತೀಯ ವಿದ್ವಾಂಸರ ಇತಿಹಾಸಜ್ಞರ ವಲಯದಲ್ಲಿ ಶ್ರೇಷ್ಠರಾಗಿದ್ದಂಥವರು, ಅವರು ಬಗೆ ಬಗೆಯ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದವರು. ಸುಮಾರು 150 ಜನ ವಿದ್ವಾಂಸರು ಸೇರಿ ಮಾಡಿದಂಥ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್, ಆ ಗ್ರಂಥ ಶ್ರೇಣಿಯನ್ನೇ ಆಧರಿಸಿಕೊಂಡು ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತುಗಳಲ್ಲ ಇಲ್ಲಿರತಕ್ಕಂಥದ್ದು. ಅವರು ಬರೀತಾನೆ ಗುಪ್ತರ ಇತಿಹಾಸವನ್ನು ಕುರಿತು ಕ್ಲಾಸಿಕಲ್ ಏಜಲ್ಲಿ ಅದರ ಪ್ರಧಾನ ಸಂಪಾದಕರಾದಂಥ ರಮೇಶ್ ಚಂದ್ರ ಮಜುಮ್ದಾರ್ ಅವರು ಮತ್ತು ಅದಕ್ಕೆ ಪ್ರಸ್ತಾವನೆ ಬರೆದ ಕೆ ಮುನ್ಷಿಯವರು ಕೂಡ ಹೇಳ್ತಾರೆ, ಗುಪ್ತರ ಬಗ್ಗೆ ಏನೆಲ್ಲ ವೈಭವದ ಅತಿಶಯ ಅನ್ನುವ ಮಾತು ಹೇಳಿದ್ದಾರೆ ಅಷ್ಟೂ ಸತ್ಯ, ಅದಕ್ಕೆ ಇನ್ಯಾವುದೂ ನಾವು ವಿನಾಯಿತಿಗಳನ್ನು ಕೊಡಬೇಕಾಗಿಲ್ಲ ಅಂತ ಬರೀತಾರೆ. ಅಲ್ಲಿ ಯಾವುದರ ಮೇಲೆ ನಿಲ್ತು ಅನ್ನೋದನ್ನು ಮುನ್ಷಿಯವರು ತುಂಬ ಚೆನ್ನಾಗಿ ಬರೀತಾರೆ. ಅದು ಏನಂದರೆ ಧರ್ಮದಿಂದ ಆಯಿತು ಅಂತ. ಧರ್ಮದಿಂದ ಆದದ್ದು ಅನ್ನೋದು ಬಹಳ ಮುಖ್ಯವಾದಂಥದ್ದು. ಧರ್ಮ ಅಂದರೆ ಮತವಲ್ಲ, ಸನಾತನ ಧರ್ಮದ ಉದಾರ ಗಂಭೀರವಾದ ತತ್ವ ಅನ್ನೋದು ಬಿಟ್ಟು ಮತ್ತಿನ್ಯಾವುದೂ ಅಲ್ಲ ಅಂತ ತಿಳಿಯುತ್ತದೆ. ಆ ಭಾಗಗಳನ್ನು ನಿಮ್ಮ ಮುಂದೆ ನಿವೇದನೆ ಮಾಡಬೇಕು, ಆಗಲೇ ಅದರ ಸ್ವಾರಸ್ಯ ತಿಳಿಯುತ್ತದೆ ಅಂತ ನನಗನ್ನಿಸುತ್ತದೆ.
ರಾಜಕೀಯವಾಗಿ ಪರಿಶೀಲಿಸಿದರೆ ಇದು ಭಾರತದಲ್ಲಿ ಅಖಂಡತಾ ಸಾಧನೆಯ ಯುಗ. ಛಿದ್ರೀಕರಣ ಮತ್ತು ವಿದೇಶಿ ಆಕ್ರಮಣಗಳ 300ಕ್ಕೂ ಹೆಚ್ಚು ವರ್ಷಗಳ ಬಳಿಕ ಉತ್ತರ ಭಾರತವು ಮತ್ತೆ ಒಬ್ಬ ಬಹುಮುಖ ಪ್ರತಿಭಾಶಾಲಿ ಪ್ರಬಲ ಸಮ್ರಾಟನ ಸಮರ್ಥ ಆಳ್ವಿಕೆಯಲ್ಲಿ ಏಕೀಕೃತವಾಯಿತು. ಮಹಾಸಾಹಸಿ ಸೇನಾಪತಿಯು, ದೂರದರ್ಶಿ ರಾಜನೀತಿಜ್ಞನು, ಸುಸಂಸ್ಕೃತಿ ಸಂಪನ್ನನು, ಕಲೆ ಮತ್ತು ಸಾಹಿತ್ಯಗಳ ಪೋಷಕನೂ ಆದ ಆತನು ಅಂದರೆ ಸಮುದ್ರಗುಪ್ತ ಜನತೆಯಲ್ಲಿ ಒಂದು ಮಹಾನ್ ಸರ್ಜನಶೀಲತೆಯ ಸ್ಫೂರ್ತಿಗೆ ತಾನೇ ಸಂಕೇತ ನೆನೆಸಿದ್ದಲ್ಲದೆ ಅದರ ಶಿಲ್ಪಿಯೂ ಆದನು ಅಂತನ್ನುವಂಥದ್ದು ಇದು ನಮಗೆ ಗೊತ್ತಾಗುತ್ತದೆ. ಮತ್ತು ಅವರು ಹೇಳ್ತಾರೆ, ಸಮುದ್ರಗುಪ್ತನ ಬಳಿಕ ಪಟ್ಟಕ್ಕೆ ಬಂದವನು ಅವನಷ್ಟೇ ಬಹುಮುಖ ಪ್ರಭಾವಶಾಲಿಯಾಗಿದ್ದ ಆತನ ಎರಡನೇ ಮಗ ಚಂದ್ರಗುಪ್ತ. ಇವನಿಗೆ ವಿಕ್ರಮಾದಿತ್ಯನೆಂದು ಖ್ಯಾತಿ ಇತ್ತು. ವಿದೇಶಿ ಆಳ್ವಿಕೆಗಳ ಕಡೆಯ ತುಣುಕುಗಳು ನಮ್ಮ ದೇಶದಿಂದ ಅದೃಶ್ಯವಾದವು ಮತ್ತು ಪಾಟಲಿಪುತ್ರದ ಈ ರಾಜ್ಯಾಧಿಕಾರವು ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದವರೆಗೂ ಹಬ್ಬಿತ್ತು. ನರ್ಮದಾ ನದಿಯ ದಕ್ಷಿಣ ರಾಜ್ಯವು ಇಬ್ಬರು ಮಿತ್ರ ರಾಜ್ಯರಿಂದ ಪ್ರಭಾವಿತವಾಗಿತ್ತು. ಸಾಮಾನ್ಯವಾಗಿ ನಮ್ಮ ಹಿಸ್ಟ್ರಿ ಬುಕ್ಗಳಲ್ಲಿ ಗುಪ್ತಾ ಎಂಪೈರ್ ಅಂತ ಉತ್ತರ ಭಾರತದ ಮಾತ್ರ ನರ್ಮದಾ ನದಿಯವರೆಗೆ ಕೊಡ್ತಾರೆ, ಮಿಕ್ಕಿದ್ದೆಲ್ಲ ಅವರ ವೈರಿಗಳು ಎಂಬಂತೆ. ಇವರು ಸ್ಪಷ್ಟವಾಗಿ ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ 2 ಪ್ರಮುಖ ರಾಜರುಗಳ ಮನೆತನ ಇದ್ದದ್ದು. ಒಂದು ತಮಿಳುನಾಡನ್ನು ಕೇಂದ್ರವಾಗಿ ಆಳ್ತಾ ಇದ್ದಂಥ ಪಲ್ಲವರದು, ಮತ್ತೊಂದು ಯಾವ ಈ ಪ್ರತಿಷ್ಠಾನವನ್ನು ಕೇಂದ್ರ ಪೈಠಣ್ಣನ್ನು ಮಾಡಿಕೊಂಡಿದ್ದಂಥ ವಾಕಾಟಕರು ಗುಪ್ತರಿಗೆ ಸಾಮಂತರೇ ಆಗಿದ್ದರು. ಪಲ್ಲವರು ಗುಪ್ತರಿಗೆ ಆತ್ಮೀಯ ಮಿತ್ರರಾಗಿದ್ದರು. ಇವರ ಮೂವರಿಗೂ ಇದ್ದ ಕಾಮನ್ ಫ್ಯಾಕ್ಟರು ಸನಾತನ ಧರ್ಮ. ಅದನ್ನು ಇವರು ಬರೀತಾರೆ. ವಾಕಾಟಕರು ಮತ್ತು ಪಲ್ಲವರು ಇವರೇ ಮಿತ್ರರಾಜರು. ಧರ್ಮದ ಪರಿಪುಷ್ಟಿಯ ಬಗ್ಗೆ ಗುಪ್ತ ಸಮ್ರಾಟರಿಗಿದ್ದ ಮಹೋತ್ಸಾಹವನ್ನೆಲ್ಲ ಇವರು ಹಂಚಿಕೊಂಡಿದ್ದರು. ವಾಕಾಟಕರ ಮನೆತನಕ್ಕೆ ಚಂದ್ರಗುಪ್ತ ವಿಕ್ರಮಾದಿತ್ಯನ ಮಗಳು ಪ್ರಭಾವತಿ ಗುಪ್ತೆನ ಕೊಟ್ಟು ಮದುವೆ ಮಾಡಿದ್ದಾಗಿತ್ತು ಅಂತ ಗೊತ್ತಾಗುತ್ತದೆ. ಹೀಗಾಗಿ ಆ ಧರ್ಮವನ್ನು ಮತ್ತೆ ಉಜ್ಜೀವನ ಮಾಡಬೇಕು ಅನ್ನೋದೇ ತುಂಬ ದೊಡ್ಡ ಮೌಲ್ಯವಾಗಿ ಬಂತು. ನಿನ್ನೆ ದಿವಸ ಭೈರಪ್ಪನವ್ರ ಮಾತನ್ನು ನಾನು ಕೋಟ್ ಮಾಡಿದ್ದೆ ಅಂತ ಅನಿಸುತ್ತೆ. ಒಂದೊಂದು ದೇಶದವರಿಗೆ ಒಂದೊಂದು ಭಾಷೆ ಅಂತ ಇರುತ್ತೆ. ಭಾರತೀಯರಿಗೆ ಇರುವಂಥ ಭಾಷೆ ಧರ್ಮ ಅಂತ. ಅದರೊಳಗೆ ಮಾತಾಡಿದ್ರೆ ಜನಕ್ಕೆ ಬೇಗ ಅರ್ಥ ಆಗುತ್ತೆ ಅಂತ ಅದು. ಮತ್ತು ಧರ್ಮ ಅಂದರೆ ಈ ದೇವರು ಆ ದೇವರು, ಈ ಮಠ ಆ ಮಠ, ಈ ಜಾತಿ ಆ ಜಾತಿ ಅಲ್ಲ. ಅದು ತಾಳಿಸುವ ಬಾಳಿಸುವ ಗುಣ, ವಿಶ್ವಶ್ರೇಯಸ್ಕರವಾದ ಯಜ್ಞ ದಾನ ತಪಸ್ಸುಗಳ ಮೇಲೆ ಆಧಾರ ಪಟ್ಟಿರುವಂಥದ್ದು ಅಂತ. ಮತ್ತು ಅವರು ಮಾಡಿದ್ದೇ ಇಂದೂ ಕೂಡ ನಮ್ಮ ದೇಶದಲ್ಲಿ ಉಳಿದಿರುವಂಥದ್ದು. ಇಂದೂ ನಮ್ಮ ದೇಶದ ಜೀವನಾಡಿ ಅಂತ ಅನ್ನೋದು ಏನಾದರೂ ಉಳಿದಿದ್ರೆ ಅದು ಗುಪ್ತರ ಕಾಲದಿಂದ ನಡೆದು ಬಂದದ್ದೇ. ಅದನ್ನೇ ಮುಂದೆ ನಮ್ಮ ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಕೈಗೊಂಡದ್ದು. ಅದನ್ನೇ ತಮಿಳುನಾಡಿನಲ್ಲಿ ಚೋಳರು, ಪಾಂಡ್ಯರು, ಪಲ್ಲವರು, ಚೇರರು ಕೈಗೊಂಡದ್ದು. ಅದನ್ನೇ ಆಮೇಲೆ ಬಂದ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು ಕೈಗೊಂಡಿದ್ದು. ಅದೇ ಹೊಯ್ಸಳರು ಕೈಗೊಂಡಿದ್ದು. ಅದನ್ನೇ ಕಾಕತೀಯರು ಕೈಗೊಂಡಿದ್ದು. ಅದನ್ನೇ ವಿಜಯನಗರ ಸಾಮ್ರಾಜ್ಯದವರು ಕೈಗೊಂಡಿದ್ದು. ಅದನ್ನೇ ಶಿವಾಜಿ ಕೂಡ ಕೈಗೊಂಡಿದ್ದು. ಆಮೇಲೆ ಯಾರೂ ಕೈಗೊಳ್ಳಲಿಲ್ಲ. ಮರಾಠ ಪೇಶ್ವಾಗಳು ಒಂದು ಸ್ವಲ್ಪ ಮಾಡಿದ್ರು. ಸನಾತನ ಧರ್ಮದ ಆ ಒಂದು ಸ್ಫೂರ್ತಿಯನ್ನು ಸ್ವತಂತ್ರ ಭಾರತವೇ ಬಿಟ್ಟಿತು. ಅದೇ ದೊಡ್ಡ ಅನರ್ಥ ಆಗಿದ್ದು. ಯಾವ ಥರ ಅನ್ನೋದನ್ನು ಈ ಮುಂದಿನ 2 ದಿವಸಗಳಲ್ಲಿ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕ್ಷಾತ್ರ ಅಂತಂದರೆ ಬರೀ ಕಡಿ ಕೊಚ್ಚು ಕೊಲ್ಲು ಅಲ್ಲ ಅನ್ನೋದಕ್ಕೆ ಸಮುದ್ರಗುಪ್ತನನ್ನೇ ದೃಷ್ಟಾಂತವಾಗಿ ತೆಗೆದುಕೊಳ್ಳೋಣ. ಸಮುದ್ರಗುಪ್ತ ಸಕಲಾಯುಧಗಳಲ್ಲಿ ಪ್ರವೀಣನಾಗಿದ್ದ. ಧನುರ್ವಿದ್ಯೆ, ಖಡ್ಗವಿದ್ಯೆ ಎರಡೂ ಚೆನ್ನಾಗಿತ್ತು. ಜೊತೆಗೆ ಅವನು ಪರಶುವಿದ್ಯೆಯಲ್ಲೂ ಕೋವಿದನಾಗಿದ್ದ ಅಂತ ಅವನ ನಾಣ್ಯಗಳಿಂದ ಗೊತ್ತಾಗುತ್ತೆ. ಅವೆಲ್ಲ ರಿಯಲಿಸ್ಟಿಕ್ ಪಿಕ್ಚರ್ಸ್ ಆಗಿರುವಂಥದ್ದು ಅಂತ ನ್ಯೂಮಿಸ್ಮ್ಯಾಟಿಕ್ಸು, ನಾಣ್ಯ ಶಾಸ್ತ್ರ ಅಂತ ಯಾವುದಿದೆ ಅದನ್ನು ಸ್ಟಡಿ ಮಾಡಿದವರು ಹೇಳ್ತಾರೆ. ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಬರದೇ ಇದ್ದರೆ ನಮಗೆ ಅತ್ಯಂತ ನಿಕಟ ಇರತಕ್ಕಂಥ ಬಹಳ ದೊಡ್ಡ ನಾಣ್ಯಶಾಸ್ತ್ರಜ್ಞರು ಮೈಸೂರಿನಲ್ಲಿದ್ದಾರೆ. ಡಾಕ್ಟರ್ ಎ ವಿ ನರಸಿಂಹಮೂರ್ತಿಯವರು. ಭಾರತೀಯ ವಿದ್ಯಾಭವನದ ಈ ಇಂಗ್ಲೀಷ್ನ 11 ಸಂಪುಟಗಳ ಕನ್ನಡ ಅನುವಾದದ ಪ್ರಧಾನ ಸಂಪಾದಕರು ಅವರು. ಅವ್ರನ್ನೇ ಬೇಕಾದ್ರೆ ಕೇಳಬಹುದು, ಅವರೇ ತೋರ್ಪಡಿಸ್ತಾರೆ. ಅಂದರೆ ನಿರಾಧಾರವಾದ ಕೇವಲ ಅಭಿಮಾನದ ಒಂದು ಮಾತು ಆಡ್ತಾ ಇಲ್ಲ ನಾನು ಅನ್ನೋದಕ್ಕೆ ಸಾಬೀತು ಮಾಡ್ತಾ ಇರೋದಷ್ಟೇ. ಯಾಕೆಂದರೆ ನೆನ್ನೆಯೋ ಮೊನ್ನೆಯೋ ಕೆಲವರು ಸ್ನೇಹಿತರು ಕೇಳಿದ್ರು, ಮೊನ್ನೆ ನೀವು ಹೀಗೆ ಹೇಳಿದ್ರಲ್ಲ ಇದು ಸರಿಯಾ ಅಂತ ಕೆಲವರು ತರುಣರು. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದೊಂದು ಮಾತಿಗೂ ಕೂಡ 10 ಗ್ರಂಥಗಳಷ್ಟು ಆಧಾರವನ್ನು ನಾನು ತಂದು ತೋರಿಸಬಲ್ಲೆ. ಅದು ಯಾವುದೋ ಇಸಮ್ಗಳ ಗ್ರಂಥಗಳಲ್ಲ, ಎಲ್ಲರೂ ಒಪ್ಪಿರತಕ್ಕಂಥ ಆಧಾರಗಳನ್ನು, ಪ್ರಶ್ನಾತೀತವಾದ ಆಧಾರಗಳನ್ನು ಇಟ್ಟು, ಶಾಸನಗಳನ್ನು, ಗ್ರಂಥಗಳನ್ನು ಇಟ್ಟು ಹೇಳ್ತಾ ಇದ್ದೀನಿ. ಸಮುದ್ರಗುಪ್ತನ ನಾಣ್ಯಗಳಲ್ಲಿ ಆತ ಒಂದು ಹುಲಿಯನ್ನು ವಧೆ ಮಾಡ್ತಾ ಇರುವಂಥ ಒಂದು ಚಿತ್ರ ಆಗಲಿ, ಮತ್ತು ಅಶ್ವಮೇಧಯಾಗ ಮಾಡ್ತಾ ಇರುವಂಥ ಒಂದು ಚಿತ್ರ ಆಗಲಿ, ದೇವತಾ ಪ್ರಸಾದಕ್ಕಾಗಿ ಕೈ ಜೋಡಿಸಿ ನಿರೀಕ್ಷೆ ಮಾಡ್ತಾ ಇರುವಂಥ ಚಿತ್ರ ಆಗಲಿ, ವೀಣಾವಾದನ ಮಾಡ್ತಾ ಇರುವಂಥ ಚಿತ್ರ ಆಗಲಿ ಇರುವಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ. ಹರಿಶರಣ ಬರೀತಾನೆ ಪ್ರಯಾಗದ ಶಾಸನದಲ್ಲಿ, ಅವನು ಒಳ್ಳೆಯ ಕವಿಯಾಗಿದ್ದ, ವೀಣಾವಾದಕನಾಗಿದ್ದ ಅಂತ ಹೇಳಿಬಿಟ್ಟಿದ್ನು. ಅವನು ತನ್ನ ಸಾಮ್ರಾಜ್ಯ ಸುಖಿಯಾಗುವವರೆಗೂ ವೀಣೆ ಹಿಡಿಯೋಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ಅಂತ ಅನಿಸುತ್ತೆ.
ಆಮೇಲೆ ಸುಖಿಯಾದ ಮೇಲೆ 20 ವರ್ಷಗಳ ಕಾಲ ನೆಮ್ಮದಿಯ ಬದುಕನ್ನು ಕಂಡ. ಅವನು ಒಟ್ಟು 40 ವರ್ಷಗಳಿಗೂ ಹೆಚ್ಚು ಕಾಲ ಸಾಮ್ರಾಜ್ಯವನ್ನು ಆಳಿದ್ದು. ಅವನಿಗೆ ಮೊದಲು 20 ವರ್ಷ ವ್ಯವಸ್ಥೆ ಮಾಡೋದಕ್ಕೆ ಆಯಿತು. ದಕ್ಷಿಣ ಪಥದಲ್ಲೆಲ್ಲ ಅವನು ಓಡಾಡಿದ್ದ, ಎಲ್ಲರನ್ನೂ ಸಾಮಂತರನ್ನಾಗಿ ಮಾಡಿಕೊಂಡಿದ್ದ. ಅವನ ಬಲತಮ್ಮನೋ ಅಣ್ಣನೋ ಆಗಿದ್ದ ಕಚ ಅಥವಾ ಕಾಚ ಅಂತ ಕರೀತಾರೆ, ಅದರ ಸ್ಪಷ್ಟತೆ ಇಲ್ಲ ಅವನ ವಿವರಗಳು. ಅವನು ಇವನಿಗೆ ವಿರೋಧಿಯಾಗಿದ್ದಾಗ ಅವನನ್ನು ಎದುರಿಸಿ ಮಾಡ್ದ. ಈ ವಿಷಯದಲ್ಲಿ ಮತ್ತೆ ಅರಮನೆ ರಾಜಕೀಯ ಅಲ್ವಾ, ದಾಯಾದಿಗಳ ಜಗಳ ಅಲ್ವಾ ಅಂತ. ಅವೆಲ್ಲ ಯಾವ ಕಾರಣಕ್ಕಾಗಿ ಮಾಡೋದು? ಧರ್ಮಿಷ್ಠನಾದ ನಿಸ್ವಾರ್ಥಿ ಧೀಮಂತನಾಗಿದ್ದರೆ ಏನೂ ಮಾಡಬಹುದು ಅನ್ನುವ ಮಹಾಭಾರತದ ದಂಡ ನೀತಿಯನ್ನು ಮತ್ತೆ ಮತ್ತೆ ಇಟ್ಕೊಂಡು ನೋಡಬೇಕು. ಕೌಟಿಲ್ಯನ ಮಾತು ಅದೇ ಅನ್ನೋದನ್ನು ನಿನ್ನೆ ತಿಳಿಸಿದ್ದೆ. ಅವನು ನೋಡಿ, ಯುದ್ಧ ಹೇಗೆ ಮಾಡಿದನೋ ವೀಣಾವಾದನವನ್ನು ಹಾಗೆ ಮಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಕಾವ್ಯವನ್ನೂ ಬರೀತಾ ಇದ್ದ. ಅಂತಂದರೆ ಸಾಹಿತ್ಯ ಸಂಗೀತಗಳ ಎರಡೊಳಗೂ ನಿಷ್ಣಾತನಾಗಿದ್ದ. ಅಶ್ವಮೇಧ ಯಾಗವನ್ನು ಮಾಡಿದ್ದ. ಮತ್ತು ಅವನಿಗೆ ಅಶ್ವಮೇಧ ಯಾಗ ಮಾಡಿದ್ದೀನಿ ಬರೀ ಸನಾತನ ಧರ್ಮೀಯ ಅಂತ ಇವರೆಲ್ಲ ಬ್ರ್ಯಾಂಡ್ ಮಾಡುವಂತೆ ಅಲ್ಲ. ಅವನ ಆಸ್ಥಾನದಲ್ಲಿ ಅವನ ಮಂತ್ರಿಯೂ ಆಗಿ ಮಾರ್ಗದರ್ಶಿಯೂ ಆಗಿದ್ದವನು ದೊಡ್ಡ ಬೌದ್ಧಾಚಾರ್ಯ ವಸುಬಂಧು. ವಸುಬಂಧುವಿನ ಗ್ರಂಥಗಳಲ್ಲಿ ನಮಗೆ ಗೊತ್ತಾಗುತ್ತೆ ಬೌದ್ಧ ಧರ್ಮದ ಮಹನೀಯತೆ ಎಂಥದ್ದು ಅಂತ. ಈ ಕಾಲದ ಬೌದ್ಧ ಅನ್ನುವಂಥ ರೀತಿ ಅಲ್ಲ ವಸುಬಂಧು ಹೇಳಿರುವುದು. ವಸುಬಂಧು, ನಾಗಾರ್ಜುನ ಇವರುಗಳು ಹೇಳಿರುವಂಥ ಬೌದ್ಧ ಅನ್ನುವುದು ವೇದಾಂತಕ್ಕೆ ಯಾವ ರೀತಿಯಿಂದಲೂ ವಿರೋಧವಾಗಿದ್ದ ಅಲ್ಲ. ಅದನ್ನು ಗಮನಿಸಬೇಕು. ಒಂದು ಕಡೆಗೆ ವ್ರಾತ್ಯಕ್ಷತ್ರಿಯರು ಅಂತ, ರುಕ್ಷರು ಅಂತ ಆದಂಥ ಲಿಚ್ಛವಿಗಳ ಪುತ್ರ ಅಂತ ಹೇಳ್ಕೊಳ್ಳೋದ್ರೊಳಗೆ ಹೆಮ್ಮೆ ಪಡ್ತಾ ಇದ್ದ. ಲಿಚ್ಛವಿ ದೌಹಿತ್ರ ಅಂತ ಅವನ ಶಾಸ್ತ್ರಗಳಲ್ಲಿ, ಅವನ ನಾಣ್ಯಗಳಲ್ಲಿ ಮತ್ತೆ ಕಾಣುತ್ತದೆ. ಅಂದರೆ ತಾಯಿಯ ಕಡೆಯ ತವರಿನ ಒಂದು ಕುಲದ ಹೆಮ್ಮೆಯನ್ನು ಹೇಳ್ಕೊಳ್ತಾ ಇದ್ದ. ಆ ಬಿಲಾಂಗಿಂಗ್ನೆಸ್ನ ತಂದಂಥದ್ದು ಕಾಣಿಸುತ್ತೆ. ಮತ್ತು ನಾಗರು ಮಿತಿಮೀರಿ ಪ್ರಬಲರಾಗಿ ಈ ಸನಾತನ ಧರ್ಮದ ಅಖಂಡತೆಗೆ ವಿರೋಧ ತರುವಾಗ ಅವರನ್ನು ಹದ ಮಾಡಿ ಸನಾತನ ಧರ್ಮದ ಸ್ವಾರಸ್ಯ ಅವರು ಸ್ವೀಕಾರ ಮಾಡುವಂತೆ ಮಾಡಿದ. ನಾಗ ಅಂತ ಮೊದಲು ನಾನು ಹೇಳಿದನಲ್ಲ, ಆ ಬ್ರಾಹ್ಮಣರು ಎಲ್ಲ ಆಗಲೇ ಬಂದದ್ದು. ಮನ್ವಾದಿ ಸ್ಮೃತಿಗಳಲ್ಲಿ ತೋರುವಂತಹ ಫ್ಲೆಕ್ಸಿಬಿಲಿಟಿ ಅಂತ ಏನಾದರೂ ಇದ್ದರೆ ಅದೆಲ್ಲ ಗುಪ್ತ ಸಾಮ್ರಾಜ್ಯದಲ್ಲೇ ಕಾಣುವಂಥದ್ದು. ಗುಪ್ತ ಸಾಮ್ರಾಜ್ಯ ಅಷ್ಟು ಉಜ್ವಲವಾಗಿ ಬೆಳಗಿದೆ. ಸಮುದ್ರಗುಪ್ತ ತುಂಬ ದೊಡ್ಡ ಕೆಲಸವನ್ನು ಮಾಡಿದ್ದಾನೆ. ಆಮೇಲೆ ಅಲ್ಲಿ ಕಾಣುವಂಥ ಮತ್ತೊಂದು ವಿಶಿಷ್ಟತೆ ಸಮುದ್ರಗುಪ್ತರದ್ದೇನೆಂದರೆ, ಯಾರ ರಾಜ್ಯವನ್ನು ಕಿತ್ತುಕೊಳ್ಳದೆ ಅವರಿಗೆ ಅದನ್ನು ಉಳಿಸಿಕೊಟ್ಟದ್ದು. ಕಾಳಿದಾಸ ರಘುವಂಶದ 4ನೇ ಸರ್ಗದಲ್ಲಿ ಯಾವ ಒಂದು ರಘು ದಿಗ್ವಿಜಯ ಮಾಡಿದ್ದಾನೆ ಅದನ್ನು ಹಲವು ಬಾರಿ ಹೇಳಿದ್ದೀನಿ ಇದೇ ವೇದಿಕೆಯಲ್ಲೇ. ಅದು ಈ ಒಬ್ಬ ಸಮುದ್ರಗುಪ್ತನ ಒಂದು ದಿಗ್ವಿಜಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಉತ್ಖಾತ ಪ್ರತಿರೋಪಿತಾ ಅನ್ನುವ ಮಾತನ್ನು ಹೇಳ್ತಾನೆ. ಆ ರಾಜರುಗಳನ್ನು ಗೆದ್ದು ಮತ್ತೆ ಅವರನ್ನೇ ಅಲ್ಲಿ ಇಳಿಸಿದ್ದು ಹೇಗಿತ್ತು ಅಂತಂದರೆ, ಬೀಜ ಬಿತ್ತನೆಗಾಗಿ ಒಂದು ಪಾತಿ ತುಂಬ ಮೊಳಕೆಗಳನ್ನು ಮಾಡಿದ್ದು ಒತ್ತುಕಟ್ಟಾಗಿ ಮೊಳಕೆ ಆಗಿರೋದನ್ನು ಕಿತ್ತು ಮತ್ತೆ ಗೇಣು ದೂರಕ್ಕೆ ನೆಟ್ಟಾಗ ಎಷ್ಟು ಚೆನ್ನಾಗಿ ಬೆಳೀತು ಹಾಗಾಯಿತು ಅಂತ. ಉತ್ಖಾತ ಪ್ರತಿರೋಪಿತಾ ಅಂತ. ಹೇಗೆ ತೆನೆ ಸಮೃದ್ಧವಾಗಿ ಬರುವಂತೆ ಆಗುತ್ತದೆಯೋ ಅದ್ರ ಮೂಲಕವಾಗಿ ಗಿಡಕ್ಕೆ ಚೆನ್ನಾಗಿ ಪೋಷಣೆ, ಗೊಬ್ಬರ, ನೀರು ಎಲ್ಲ ಸಿಗುತ್ತದೆಯೋ ಆ ರೀತಿ ಆದದ್ದು ಅಂತ. ಮತ್ತು ಅವನು ಅರಮನೆಯ ಒಳಜಗಳನ್ನು ಎಷ್ಟೋ ಮಟ್ಟಿಗೆ ಇಲ್ಲದಂತೆ ಮಾಡಿದ್ದು ಗೊತ್ತಾಗುತ್ತದೆ. ಜೊತೆಗೆ ಕಲೆಗಳಲ್ಲಿ ಅಸ್ಮಿತಾಭಾವವನ್ನು ರೂಢಿ ಮಾಡಿದ್ದು. ಗುಪ್ತರ ಕಾಲದಲ್ಲಿಯೇ ಅಜಂತಾ ಚಿತ್ರಗಳ ನಿರ್ಮಾಣ ಆಗಿದ್ದು. ಅಜಂತಾ ಚಿತ್ರ ಶೈಲಿ ಎನ್ನುವುದನ್ನು ತುಂಬ ಚೆನ್ನಾಗಿ ಆಗಲೇ ನಾವು ಕಾಣುವಂಥದ್ದು. ಮತ್ತು ಅಶ್ವಘೋಷ ಮೊದಲಾದವರ ಎಕ್ಸ್ಟ್ರೀಮ್ ವೈರಾಗ್ಯದ ಗೋಳ ಕಾವ್ಯದಿಂದ ಕಾಳಿದಾಸರಂಥ ಜೀವನಮುಖಿಯಾದ ಕಾವ್ಯದ ಕಡೆಗೆ ಬಂದದ್ದು. ಹಲವು ವರ್ಷಗಳ ಕೆಳಗೆ ಭೈರಪ್ಪನವ್ರನ್ನ ಒಂದು ಸಾರ್ವಜನಿಕ ಸಂದರ್ಶನ ಮಾಡಿಸಿದ್ರು, ಮನೆಯಂಗಳದಲ್ಲಿ ಮಾತುಕತೆ ಅಂತ. ಆಗ ಅವರು ಬೌದ್ಧವನ್ನು ಜೀವನ ವಿರೋಧಿ ಅಂತ ಹೇಳಿದರು. ಅದಕ್ಕೆ ತುಂಬ ದೊಡ್ಡ ಕೋಲಾಹಲ ಎಲ್ಲ ಆಯಿತು. ಅವರು ಯಾವ ಅರ್ಥದಲ್ಲಿ ಹೇಳಿದ್ದು ಅಂದರೆ, ಆ ನಿಯೋ ಬುದ್ಧಿಸಮ್ ಗೋಳಾಟವನ್ನು ಸಾಕು ಮಾಡೋ ಜನ್ಮ ಸಾಕು ಮಾಡೋ ಅಂತನ್ನುವಂಥದ್ದು ಎಲ್ಲೆಲ್ಲೂ ಬಂದುಬಿಡುತ್ತಲ್ಲ, ಅದು ಸರಿಯಲ್ಲ ಅಂತ. ಜೀವನ ಸ್ಫೂರ್ತಿ ಅದನ್ನು ತಂದು ಕೊಡುವಂಥದ್ದು ಕಾಳಿದಾಸಂದ ಹಾಗೆ ಮಾಡಿದ್ದಾನೆ ನೋಡಿ. ಉದಾಹರಣೆಗೆ ಅಶ್ವಘೋಷನಲ್ಲಿ ಬರುವಂಥ ಬುದ್ಧಚರಿತದ ಆ ಒಂದು ಬುದ್ಧನ ತಪಸ್ಸಿನ ಎದುರಿಗೆ ಮಾರ ಪರಾಜಯ ಅಂತ ಯಾವುದಿದೆ ಅದನ್ನು ಬುದ್ಧಚರಿತದ 11ನೇ ಸರ್ಗ ಅಂತ ನನ್ನ ನೆನಪು ಸರಿಯಾಗಿದ್ದರೆ ಅಲ್ಲಿ ಮಾರ ಪರಾಜಯ ಬರುತ್ತದೆ. ಕಾಳಿದಾಸನ ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಮನ್ಮಥನನ್ನು ಶಿವ ದಹನ ಮಾಡೋದು ಬರುತ್ತೆ. ಎರಡನ್ನು ಹೋಲಿಸಿ ನೋಡಿದ್ರೆ ಗೊತ್ತಾಗುತ್ತದೆ. ಕಾಳಿದಾಸನ ಶಿವ ಮನ್ಮಥನ ಸುಟ್ಟು ಮತ್ತೆ ಬದುಕಿಸ್ತಾನೆ. ಅಶ್ವಘೋಷನ ಬುದ್ಧ ಮನ್ಮಥನನ್ನು ಓಡಿಸಿಬಿಡ್ತಾನೆ. ಅವನಿಗೇನು ಬೆಲೆನೇ ಕೊಡೋದಿಲ್ಲ. ಅಂದರೆ ಬದುಕಿನ
ಸಹಜತೆಗಳನ್ನು, ಬದುಕಿನ ವಾಸ್ತವಗಳನ್ನು ಎಷ್ಟು ನಿರಾಕರಿಸಿದರೂ ಕೂಡ ಮತ್ತೆ ಅವು ಎಲ್ಲಿಯೋ ತಳದಿಂದ ಎದ್ದೇ ಏಳುತ್ತವೆ. ಬುದ್ಧ ಅದನ್ನು ಕಂಡುಕೊಂಡಿದ್ದ. ಮೂಲ ಬೌದ್ಧ ಗ್ರಂಥಗಳಲ್ಲಿ ಇರುವುದು ಬೇರೆ ತರಹ. ನಾನು ಇಂತಿಷ್ಟು ವರ್ಷ ಆದಮೇಲೆ ನಿರ್ಮಾಣ ಮಾಡ್ತೀನಿ, ಮತ್ತೆ ನಿನ್ನ ಸಾಮ್ರಾಜ್ಯ, ನಾನು ಒಂದಿಷ್ಟು ತತ್ವೋಪದೇಶವನ್ನು, ಧರ್ಮಚಕ್ರ ಪ್ರವರ್ತನೆ ಮಾಡೋದಕ್ಕೆ ಅವಕಾಶ ಕೊಡು ಅಂತ ಕೇಳ್ಕೊಂಡಿದ್ದ ಮಾರ್ನನ್ನ ಅಂತ ಗೊತ್ತಾಗುತ್ತೆ. ಅಂದರೆ ಇನ್ ಎಸೆನ್ಸ್ ಬುದ್ಧ ವಾಸ್ ನಾಟ್ ಎಗೇನ್ಸ್ಟ್ ಲೈಫ್, ಜೀವನ ವಿರೋಧಿ ಬುದ್ಧ ಅಲ್ಲ. ಆದರೆ ಪರ್ವರ್ಟೆಡ್ ಬೌದ್ಧ ಆ ಥರ ಆಯಿತು. ಯಾಕೆ ಹಾಗಾಯಿತು ಅಂತಂದರೆ ಬುದ್ಧನ ಡೆವಲಪ್ಮೆಂಟ್ನ ಪ್ರೋಸೆಸ್ಸು ಬೌದ್ಧರಿಗೆ ಬರಲಿಲ್ಲ. ಬುದ್ಧ 10 ಕೆರೆ ನೀರು ಕುಡಿದು ಅವನು ಬದುಕಿದವನು. ಅವನಷ್ಟು ಇನ್ಕ್ವಿಸಿಟಿವ್ ಆಗಿ ಮಿಕ್ಕವರಾಗಿರಲಿಲ್ಲ. ಬುದ್ಧ ಕೆಲವು ಕೇಳಬೇಡಿ ಅನ್ನೋ ಪ್ರಶ್ನೆಗಳನ್ನು ಇವರು ಇಲ್ಲವೇ ಇಲ್ಲ ಅಂತ ಅಂದುಕೊಂಡ್ಬಿಟ್ರು. ಅದು ಅಪಾಯ ಆದಂಥದ್ದು. ಹೀಗೆ ಕಂಡಾಗ ಕಾಳಿದಾಸ ಅಶ್ವಘೋಷನ ಮೇಲೆ ಕನ್ಸ್ಟ್ರಕ್ಟಿವ್ ಆದಂಥ ಕರೆಕ್ಷನ್ಸ್ ಮಾಡಿದ. ಅದನ್ನೇ ನಾವು ಅಶೋಕನ ಮೇಲೆ ಸಮುದ್ರಗುಪ್ತ ಮಾಡಿದ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಿ ನಾವು ನೋಡ್ತೀವಿ. ಅಶೋಕ, ಅಶ್ವಘೋಷ, ಮತ್ತು ಸಮುದ್ರಗುಪ್ತ, ಚಂದ್ರಗುಪ್ತ, ಕಾಳಿದಾಸ, ಅಥವಾ ಅಶೋಕ ಮತ್ತು ಕುಶಾಣ ಪ್ರಮುಖನಾಗಿದ್ದ ಕನಿಷ್ಕ, ಅಶೋಕ, ಕನಿಷ್ಕ ಮತ್ತು ಅಶ್ವಘೋಷ, ಸಮುದ್ರಗುಪ್ತ, ಚಂದ್ರಗುಪ್ತ ಮತ್ತು ಕಾಳಿದಾಸ, ಹೀಗೆ ಮ್ಯಾಚ್ ಮಾಡಿ ನೋಡಿದ್ರೂ ನಮಗೆ ಗೊತ್ತಾಗುತ್ತೆ ಕ್ಲೀನಾಗಿ ಎಲ್ಲಿ ಏನು ಅಂತನ್ನುವಂಥದ್ದು. ಅಶ್ವಘೋಷ ಯಾವ ಭಾರತೀಯ ಕವಿಗೂ ಮತ್ತೆ ಮಾಡೆಲ್ ಆಗಲಿಲ್ಲ. ಅದೇ ತರಹ ಅಶೋಕ ಯಾವ ಭಾರತೀಯ ರಾಜನಿಗೂ ಮಾಡೆಲ್ ಆಗಲಿಲ್ಲ. ಅರೆ ಕಾಳಿದಾಸ ಪ್ರತಿಯೊಬ್ಬ ಭಾರತೀಯ ಕವಿಗೂ ಮಾಡಲ್ಲಾದ. ಸಮುದ್ರಗುಪ್ತ, ಚಂದ್ರಗುಪ್ತರು ಪ್ರತಿಯೊಬ್ಬ ಭಾರತೀಯ ಸಮ್ರಾಟರಿಗೂ ಮಾಡಲ್ಲಾದರು. ಅಲ್ಲಿಯೇ ಗೊತ್ತಾಗ್ಬಿಡ್ತದೆ ಯಾವ ರೀತಿ ಯಾವುದು ನಿಲ್ಲುವಂಥದ್ದು ಅಂತ. ವಾಸ್ತವಗಳನ್ನು, ವ್ಯವಹಾರವನ್ನು ಗಮನಿಸದೆ ಇದು ದ್ವೈತ ಅಂತಂದರೆ, ದ್ವೈತಕ್ಕೆ ಗೌರವ ಕೊಡದ ಅದ್ವೈತಕ್ಕೆ ಬೆಲೆ ಇಲ್ಲ, ಅದ್ವೈತವನ್ನು ಪ್ರೀತಿಸಿದ ದ್ವೈತಕ್ಕೆ ನೆಲೆ ಇಲ್ಲ ಅನ್ನುವುದು. ಈ ಸಮನ್ವಯವನ್ನು ಕಾಣಬೇಕು. ಇದು ತ್ರಿವರ್ಗ ಮತ್ತು ಅಪವರ್ಗ ಎರಡರ ನಡುವೆ ನಡೆಯುವಂಥ ಸಮನ್ವಯ. ಹೀಗಾಗಿ ಸನಾತನ ಧರ್ಮದಲ್ಲಿ ಇದು ಗೊತ್ತಿರೋದ್ರಿಂದಲೇ ಸಾಮಾನ್ಯ ಜನರಿಗೆ ಇಂದೂ ಕೂಡ ಗೊಂದಲಗಳು ಕಡಿಮೆ. ಸೋಕಾಲ್ಡ್ ಸ್ಪೆಷಲಿಸ್ಟ್ಗಳಿಗೆ ಸಮಸ್ಯೆಗಳು, ಸೂಪರ್ ಸ್ಪೆಷಲಿಸ್ಟ್ಗಳು ಯಾರಿರ್ತಾರೆ ಅವ್ರಿಗೆ ಇಲ್ಲದೇ ಇರಬಹುದು. ಈ ಸಿಂಬಳದೆ ನೊಣನೀನು ಮಂಕುತಿಮ್ಮ ಅಂತ ಅಲ್ಲಿಗೇರಲಿಲ್ಲ ಇಲ್ಲಿಗಿಳಿಲಿಲ್ಲ ಅನ್ನೋರಿಗೆ ಬರುತ್ತದೆ ಸಮಸ್ಯೆ. ಈ ಹಿನ್ನೆಲೆಯಲ್ಲಿ ಆ ಗುಪ್ತ ಕ್ಷಾತ್ರ ವೈಭವದ ಸುಸಂಸ್ಕೃತವಾದ ಕ್ಷಾತ್ರ, ಮೋಸ್ಟ್ ಕಲ್ಚರ್ಡ್ ಹೀರೋಯಿಸಮ್ ಯಾವುದಿದೆ ಅದನ್ನು ನಾಳೆ ಮತ್ತಷ್ಟು ನೋಡೋಣ. ನಮಸ್ಕಾರ.